ಋಣ ವಿಮೋಚನ ನರಸಿಂಹ ಸ್ತೋತ್ರ ಋಣ ಅಂತ ಹೇಳಿದರೆ 4 ಥರ ಋಣನೂ ಬಂತು. ಒಂದು ರೋಗ, ಇನ್ನೊಂದು ಮಾನಸಿಕ ಚಿಂತೆ, ಇನ್ನೊಂದು ಫೈನಾನ್ಷಿಯಲ್ಲು, ಮತ್ತು ಮನಸ್ಸಿಗೆ ಶಾಂತಿ ಇಲ್ಲದೆ ಮನಸ್ಸು ಕಿರಿಕಿರಿ ಆಗ್ತಾ ಇರೋದು. ಈ 4 ಆಧ್ಯಾತ್ಮ ಭಾಷೆಯಲ್ಲಿ ಋಣ ಅಂತ ಹೇಳ್ತಾರೆ. ನಾವು ಹೇಳ್ತೀವಲ್ಲ, ಊಟದ್ದು ಋಣ ತೀರಿಸ್ಲಿಕ್ಕುಂಟು, ಸೊ ಬಾಕಿ ಅಂತ. ಇದನ್ನು ನಮ್ಮ ನಾಗಪ್ರತಿಷ್ಠೆಯಲ್ಲೂ ಹೇಳ್ತಾರೆ. ಭಾಗಾಕಾರ, ಡಿವಿಷನ್ನಲ್ಲಿ ಡಿವೈಡ್ ಮಾಡಿ 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 ಕೊನೆಗೊಂದು ಉಳ್ಕೊಳ್ಳುತ್ತೆ, ಶೇಷ ಅಂತ. ಹೋದ ಜನ್ಮದ ಬಾಕಿಯನ್ನು ಸರ್ಪಗಳಿಗೆ ಇಂಡಿಕೇಟ್ ಮಾಡ್ತೀವಿ. ಇದು ಸಾಂಸಾರಿಕ ಭಾಷೆಯಲ್ಲಿ, ಅದಕ್ಕೆ ನಾಗಪ್ರತಿಷ್ಠೆ ಅಂತಲೂ ಹೇಳ್ತಾರೆ, ಶೇಷ. ಅದಕ್ಕೆ ಮನೆಯಲ್ಲಿ ಮೂಲನಾಗ ಅಂತ ಹೇಳ್ತಾರೆ ಸೌತ್ ಕೇಂದ್ರದಲ್ಲಿ, ಅಂದರೆ ಆ ಕೊಂಡಿ, ಕರಳಬಲ್ಲಿ ಕನೆಕ್ಷನ್. ಸೊ ಇದು ಅದರಲ್ಲೆಲ್ಲ ಈ ಮದುವೆ ಆಗಿಲ್ಲ ಅಂದಾಗ ಆಸ್ಟ್ರಾಲಜರ್ ಹೇಳ್ತಾ ಇರ್ತಾರೆ. ಒಂದು ಗೊತ್ತಿರಲಿ ಅಂತ ಹೇಳಿ, ಯಾಕೆ ಮಾಡ್ತಾರೆ, ಅದರ ಹಿಂದಿನ ರಹಸ್ಯ ಏನು ಅಂತ. ಇನ್ನೊಂದು ಋಣ ಪಿತೃ ಋಣ ಅಂತ ಹೇಳ್ತೀವಿ. ನಾರ್ಮಲಿ ಆಧ್ಯಾತ್ಮದಲ್ಲಿ ನಾಗನನ್ನು ಕುಂಡಲಿನಿ ಶಕ್ತಿ ಅಂತಲೂ ಹೇಳ್ತಾರೆ. ಎಲ್ಲ ಜೈನ ಮುನಿಗಳ ಹಿಂದೆ ಸರ್ಪಾಕಾರದಲ್ಲೊಂದು ಹಿಂಗೆ ಚಿಹ್ನೆ ಇರುತ್ತೆ. ಅದರ ಅರ್ಥ ಅವರಲ್ಲಿರೋ ಯೋಗ ಶಕ್ತಿ, ಅದು ಬೇರೆ ಅಲ್ಲ. ನಮ್ಮ ಬೆನ್ನು ಮೂಳೆಯಲ್ಲಿ 3 ನಾಡಿ ಇದೆ, ಇಡ, ಪಿಂಗಳ, ಮಧ್ಯದಲ್ಲೊಂದು ನಾಡಿ ಇದೆ ಇನ್ವಿಸಿಬಲ್, ಅದನ್ನು ಚಿತ್ರಾನಾಡಿ ಅಂತೀವಿ. ಅದರೊಳಗೆ ಕುಂಡಲಿನಿ ಶಕ್ತಿ ಇರ್ತದೆ. ಅದು ನೇರ ಈ ಕಣ್ಣಿಗೆ ಕನೆಕ್ಟ್ ಆಗುತ್ತೆ. ಇದು ನಿಮ್ಮ ಬಿಲ್ಪತ್ರೆ ರಹಸ್ಯ ಸಮೇತ. ಶಿವನಿಗೆ ಬಿಲ್ವ ಯಾಕೆ ಇಷ್ಟ ಅಂದರೆ, ಬಿಲ್ವವನ್ನು ಶಿವನ ಪ್ರತೀಕ ಅಂತಲೂ ಹೇಳ್ತೀವಿ. ಬಿಲ್ವ ಅಂದರೆ ಜ್ಞಾನ ಅಂತ. ಇದನ್ನು ಓಂಕಾರಕ್ಕೂ ತಗೊಂಡು ಹೋಗ್ಬೋದು. ಅಕಾರ, ಉಕಾರ, ಮಕಾರ, ಓಂಕಾರ ಇದೇ ಆ ಶಿವಲಿಂಗದಲ್ಲಿರೋದು. ಇಡೀ ಸೃಷ್ಟಿಯದು ಬೀಜ ಮಂತ್ರದ ಮೂಲ ಆ ಲಿಂಗದಲ್ಲಿದೆಯಲ್ಲ. ಈಗ ಅದರದ್ದು ಈ ಕಣ್ಣು ಓಪನ್ ಆಗಿದೆ, ಇದು ಜ್ಞಾನಚಕ್ಷು, ಅದು ಆ ಲಿಂಗದಲ್ಲಿ ಓಪನ್ ಆಗಿದೆ. ಇದೊಂದು ಓಪನ್ ಆಗಬೇಕು ನೋಡು. ಇಲ್ಲಿಂದ ನಾಡಿಗಳಿರುತ್ತೆ. ಇದು ಚಿತ್ರಾನಾಡಿ, ನೇರ ಈ ಕಣ್ಣಿಗೆ ಕನೆಕ್ಟೆಡ್. ಇದು ಇಡ ಆ್ಯಂಡ್ ಪಿಂಗಳ, ಇದು ನಿಮ್ಮ ಮೆಡಿಕಲ್ ಸೈನ್ಸಲ್ಲಿ ವಿಸಿಬಲ್, ಇದು ಇನ್ವಿಸಿಬಲ್. ಅದಕ್ಕೆ ಇದನ್ನು ಇನ್ವಿಸಿಬಲ್ ಐ ಅಂತ ಹೇಳ್ತಾರೆ. ಈ 2 ಕಣ್ಣುಗಳಿಂದ ನೋಡಿ ಸೂರ್ಯ ಮತ್ತು ಚಂದ್ರನಾಡಿ ಅಂತಲೂ ಹೇಳ್ತಾರೆ. ಸೂರ್ಯ ಜ್ಞಾನದ ಪ್ರತೀಕ, ಪುರುಷ, ಚಂದ್ರ ಇಸ್ ಪ್ರಕೃತಿ. ಇದನ್ನು ನಾನೀಗ ಇಷ್ಟಲಿಂಗ ಪೂಜೆಗೆ ರಿಲೇಟ್ ಮಾಡ್ತೀನಿ. ಇದು ಪುರುಷ ಭಾಗ, ಇದು ಸ್ತ್ರೀ ಭಾಗ. ಪ್ರತಿ ದೇಹದಲ್ಲೂ ಉಂಟು, ಪ್ರತಿ ದೇಹದಲ್ಲಿ ಇದುಂಟು. ಈ 2 ಕಣ್ಣಿಂದ ನಾವೀಗ ಕಾಣ್ತೀವಿ ಅಲ್ವಾ? ಹಾಂ, ಒಂದು ಕಣ್ಣು ಮುಚ್ಚಿದ್ರು ಚಂದ್ರನಿಂದ ನೋಡ್ಬೋದು ಸೃಷ್ಟಿಯಲ್ಲಿ. ಆದರೆ ಇದರಷ್ಟು ಮೋರ್ ಪವರ್ಫುಲ್ ಅಲ್ಲ. ಕಣ್ಣು ಮುಚ್ಚಿ ಒಂದ್ಸಲಿ, ಈಗ ಕಾಣ್ತದ ಕನ್ನಡಕ ತೆಗೆದ್ರೆ? ಹಾಂ, ಈಗ ನೀವು ಚಂದ್ರನಾಡಿಯಲ್ಲಿ ಇದ್ದೀರಿ, ಅದರಷ್ಟು ಫೋಕಸ್ ಇಲ್ಲಲ್ಲ, ಅದನ್ನು ಮುಚ್ಚಿ. ಈಗ ಸೂರ್ಯನಾಡಿ ಓಪನ್ ಮಾಡಿದ್ರಿ, ಇದು ಅದರಲ್ಲಿ ವಿಸಿಬಿಲಿಟಿ ಇದಕ್ಕಿಂತ ಜಾಸ್ತಿ ಅಲ್ಲ? ಹಾಂ, ಜಾಸ್ತಿ ಕಾಣುತ್ತೆ. ಚೂರು ಹಾಂ, ನೀವು ಕೂತ್ಕೊಳ್ಳಿ. ಕನ್ನಡಕ ಇಲ್ಲದವ್ರ ಹತ್ರ ಬಾ ತಗೊಂಡು. ಫೋಕಸ್ ಹೇಗಿದೆ? ಚಂದ ಉಂಟು, ಅದನ್ನು ಮುಚ್ಚು. ಇದರ ಫೋಕಸ್ ಹೇಗಿದೆ? ಸ್ವಲ್ಪ ಬ್ಲರ್. ಅದಕ್ಕಿಂತ ಚಂದ್ರ ಬ್ಲರ್ ಇದ್ದಾನೆ ಸೂರ್ಯನಿಗಿಂತ. ಇದು ಪುರುಷ ಭಾಗ, ಇದು ಸ್ತ್ರೀ ಭಾಗ. ಐ ಆಮ್ ದ ಬಾಡಿ ಅಂತ ಹೇಳಿ ನೀವು ಸ್ಪೆಸಿಫೈ ಮಾಡ್ತಾ ಇರೋದು ಬಾಡಿಯನ್ನು ಫೀಲ್ ಮಾಡಿ. ಸತ್ತು ಹೋದ್ಮೇಲೆ ಇದು ಫೀಲ್ ಆಗಲ್ಲ. ಪಾಯಿಂಟ್ ಹಾಗೆ ಜ್ಞಾಪಕ ಇಟ್ಕೊಳ್ಳಿ. ಹಾಗಾದರೆ ಫೀಲ್ ಆಗಿದ್ದು ಯಾರಿಗೆ? ಬದುಕಿರೋ ತನಕ ಫೀಲ್ ಆಗ್ತದೆ. ಹಾಗಾದರೆ ಬಾಡಿ ಅಲ್ಲ ಅಂತಾಯಿತು. ಒಂದು ಕ್ಲಿಯರಾ ಕ್ವಶನ್? ಬಾಡಿ ಅಲ್ಲ ಅಂತಾಯಿತು. ನೆಕ್ಸ್ಟು, ಹಾಗಾದರೆ ಆ ಬಾಡಿ ಯಾವುದಕ್ಕೂ ಅಂಟಿತ್ತು, ಅದು ನಮಗೆ ವಿಸಿಬಲ್ ಅಲ್ಲ, ಇನ್ವಿಸಿಬಲ್ ಅಲ್ವಾ? ಹಾಂ, ಈಗ ವಿಸಿಬಲ್ ಐ ತಾಕತ್ತು ಗೊತ್ತಾಯ್ತಲ್ಲ.
ಇದಕ್ಕೂ ಕನೆಕ್ಷನ್ ಉಂಟು, ಒಳಗಿಂದ ಸಪೋರ್ಟಿವ್ ಕನೆಕ್ಷನ್ ಇರುತ್ತೆ. ಹಾಗಾಗಿ ಈ ಪಾರಿಜಾತ ಗಿಡ ಔಷಧಿ ಅನ್ನಲಿಕ್ಕೆ ಕಾರಣ ಇದೆ. ಚಂದ್ರನನ್ನು ಶಾಸ್ತ್ರದಲ್ಲಿ ಧನ್ವಂತರಿ ಅಂತ. ಈ ಕಣ್ಣಿನ ಪ್ರಾಬ್ಲಮ್ ಇರೋರು ಅವನ ಪೌರ್ಣಿಮೆ ಬೆಳಕಿಗೆ ಅಥವಾ ಬೆಳಗ್ಗೆ ಬಾಲಸೂರ್ಯನ ಬೆಳಕಿಗೆ, ನಾಟ್ ಮಧ್ಯಾಹ್ನದಲ್ಲ, ರೇಸ್ ವಿಪರೀತ ಇರುತ್ತೆ, ಬೆಳಗ್ಗೆ ಬಾಲಸೂರ್ಯದ ಬೆಳಕಿಗೆ ಮಕ್ಕಳನ್ನು ಹಿಡಿದಾಗಲೋ ಅಥವಾ ಕಣ್ಣನ್ನು ನೇರ ನೋಡಿದಾಗಲೋ ಅದರಲ್ಲಿ ನಮಗೆ ಎನರ್ಜಿ ಸಿಗುತ್ತೆ. ಇನ್ನು ಕಣ್ಣವಿರೋರು ರಾತ್ರಿ ಚಂದ್ರನನ್ನು ನೋಡೋ ಅಭ್ಯಾಸ ಮಾಡಿ. ನೇಚರ್ ಈಸ್ ದ ಹೀಲರ್. ಆ ಕಣ್ಣು ಪ್ರಾಬ್ಲಮ್ ಅವರು ಈ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ, ಲಾಸ್ ಏನಿಲ್ಲ ಅದರಲ್ಲಿ. ಚಂದ್ರನ ನೋಡಿದರೆ ಖುಷಿಯಲ್ಲ, ಪೌರ್ಣಮಿ ಚಂದ್ರ ಚಂದ ನೋಡಲಿ, ಮನಸ್ಸು ಪೂರ್ಣ ಆಗ್ತದೆ ಅವನನ್ನು ನೋಡಿ. ಅದಕ್ಕೆ ಪೌರ್ಣಮಿ, ಅಲ್ಲೆಲ್ಲೂ ಡೈಲ್ಯೂಟ್ ಇಲ್ಲ, ಚಂದ್ರ ಪೂರ್ಣ. ಆ ಕಣ್ಣನ್ನು ದಿನ ನೋಡಿ 1 ತಿಂಗಳು ಬಿಟ್ಟು ಹೇಳಿ ಕಣ್ಣಿನ ಮೇಲೆ ಏನು ಪರಿಣಾಮ ಇದೆ ಅಂತ. ಯಾಕೆ ಇದು ಅನುಭವ ಮಂಟಪ ಅಂತ. ನಾನು ನನ್ನ ಅನುಭವವನ್ನು ನಿಮ್ಮ ಹತ್ರ ಹೇಳ್ತಾ ಇರೋದು, ಪುಸ್ತಕದ ಯಾವ ಜ್ಞಾನವೂ ಇಲ್ಲ ಇಲ್ಲಿ ಅಲ್ವಾ. ನಾನು ಬರೆದಿದ್ದು ನನ್ನ ಅನುಭವ, ಅದರ ಮೇಲೆ ರಿಸರ್ಚ್ ಮಾಡಿದ್ದು ನನ್ನ ಅನುಭವ, ಅದನ್ನು ತೆಗೆದಿಟ್ಟೆ. ಯಾಕೆ ಅದು ಸ್ಟ್ಯಾಂಡ್ ಆಗ್ತದೆ. ಇದಿಷ್ಟು ಕ್ಲಿಯರ್ ಕಟ್ಟಾಯಿತು. ಈಗ ನೆಕ್ಸ್ಟ್ ಐಗೆ ಹೋಗುವ. ಚಂದ್ರನ ಕತೆ ಹೇಳ್ತಿದ್ದೆ. ಚಂದ್ರನ ಹುಟ್ಟು ಪುರಾಣಗಳಲ್ಲಿ ಚಂದ್ರನಿಗೆ ಶಾಪ ಸಿಕ್ಕಿದಾಗ ಪರಮಾತ್ಮ ಅವನನ್ನು ಎಲ್ಲ ಧನ್ವಂತರಿ ಗಿಡಗಳನ್ನು ಹಾಕಿ, ಮಹಾಪ್ರಳಯದಲ್ಲಿ ಅಂದ್ಕೊಳ್ತೀನಿ, ನಂಗೆ ಗೊತ್ತಿಲ್ಲ, ಓದಿದ್ದು ಅಷ್ಟು ಒಟ್ಟಿನಲ್ಲಿ ಅದು ಧನ್ವಂತರಿಯಿಂದ ಸೃಷ್ಟಿಯಾಗಿದೆ. ಅದನ್ನು ಮಂಥನ ಮಾಡ್ತಾನಂತೆ ಶಿವ, ಚಂದ್ರ ಸೃಷ್ಟಿಯಾಗ್ತದೆ. ಹಾಗಾಗಿ ಚಂದ್ರ ಅನ್ನೋದು ಸ್ತ್ರೀ ತತ್ವಕ್ಕೆ ಸೇರುತ್ತೆ, ಸೂರ್ಯ ಅನ್ನೋದು ಪುರುಷ ತತ್ವ. ಪುರುಷನ ವೀರ್ಯ ಶಕ್ತಿ, ಇಟ್ಸ್ ಲೈಕ್ ಎ ರೇ. ಅದೇ ಸುಬ್ರಹ್ಮಣ್ಯನಲ್ಲಿರೋ ಶಕ್ತಿ ಹಸ್ತ ಅಂತ, ವೇಲ್. ಮನುಷ್ಯನ ಸ್ಪರ್ಮು ವೇಲಿನ ಆಕಾರದಲ್ಲಿರುತ್ತೆ. ಅದು ಇನ್ನೊಮ್ಮೆ ಬರೆದು ತೋರಿಸ್ತೆ. ಅದಕ್ಕೆ ಅವನಿಗೆ ಹೆಸರೇನು, ಶಕ್ತಿ ಹಸ್ತ. ಆ ಶಕ್ತಿ ಪುರುಷನಿಂದ ಬಾಡಿ ಹೀಟ್ ಆಗ್ತದೆ. ಒಂದು ಗಂಡು ಹೆಣ್ಣನ್ನು ಸೇರ್ತಾ ತಾಪ ದೇಹದಲ್ಲಿ, ಆ ತಾಪ ಅಗ್ನಿ. ಅದಕ್ಕೆ 3 ಅಗ್ನಿಯನ್ನು ನಾನು ಸ್ಪೆಸಿಫೈ ಮಾಡಿದ್ದೆ. ಒಂದು ಕ್ರೋಧಾಗ್ನಿ, ಕಣ್ಣಲ್ಲಿ ಫೀಲ್ ಆಗ್ತದೆ. ಇನ್ನೊಂದು ಕಾಮಾಗ್ನಿ, ಶರೀರದಿಂದ. ಕಾಮದಲ್ಲಿ ಸುಮಾರು ಕಾಮನೆಗಳು ಬಂತು, ಬರೀ ರೊಮ್ಯಾನ್ಸ್ ಅಂತ ಮಾತ್ರ ಅಲ್ಲ, ನಾಲಿಗೆಯೂ ಕಾಮವೇ. ಅಗ್ನಿ ಜಾಗ ಬಿಸಿ ಇರುತ್ತೆ ನೋಡಿ, ಮುಟ್ಟಿ ನಿಮ್ಮ ಟೆಂಪ್ರೇಚರ್ ಇಲ್ಲೇ ನೋಡೋದಲ್ಲ, ಇಲ್ಲಿ ನೋಡುತ್ತೆ, ಇಲ್ಲಿ ಮುಟ್ಟಿ ನೋಡಿ ಬಿಸಿ ಇರುತ್ತೆ. ಪ್ರವರ ಹೇಳೋರು ಮುಟ್ಟುತ್ತಾರೆ, ಯಾಕೆ ಅಂತ ಗೊತ್ತಿಲ್ಲ ಅಷ್ಟೆ. ಅಗ್ನಿಯಿಂದ ಶುದ್ಧ ಆಗೋದು ಅಂತ ಅರ್ಥ. ನೋಡಿದ್ದೀರಾ, ಈ ಪ್ರವರ ಹೇಳ್ತಾ ಮಕ್ಕಳು ಹೀಗೆ ಹಿಡ್ಕೊಂಡಿರ್ತಾರೆ, ಈಗೋ ಹಿಡಿತಾರೆ. ಗಣಪತಿಗೂ ಹೀಗೆ ಮಾಡ್ತಾರೆ, ಒಂದು ಎಕ್ಸಸೈಸ್ ಹೀಗೆ ಮಾಡ್ತಾರೆ. ಎಲ್ಲಿಗೆ ಪ್ರೆಷರ್ ಬೀಳುತ್ತೆ, ಇಲ್ಲಿಗೆ ಬೀಳುತ್ತೆ. ಇಲ್ಲಿ ಮೂಲಾಧಾರ ಅಂತ ಒಂದು ಚಕ್ರ ಇದೆ, ಅದು ಗಣಪತಿ ಸ್ಥಾನ, ಅದು ಆ್ಯಕ್ಟಿವ್ ಆಗ್ತದೆ. ಇದು ಯೋಗ ರಹಸ್ಯ. ಇನ್ನೊಂದು ಬಾಡಿ ಹೀಗೆ ಬಗ್ದಾಗ ವ್ಯಾಯಾಮ ಸಮೇತ. ಯಾಕೆ ಹಿಂದೂ ಧರ್ಮ ಮೂರ್ಖತನ ಅವರಿಗೆ ಗೊತ್ತು. ಕಾಫ್ ಮಸಲ್ಲು ಪ್ರೆಷರ್ ಬೀಳುತ್ತದೆ, ಅಲ್ಲಿರೋ ಸ್ಟ್ರೆಸ್ ರಿಲೀಸ್ ಆಗ್ತದೆ. ಯೋಗ ಆಸನಗಳಂದರೆ ಬಾಡಿಯಲ್ಲಿರೋ ಒಂದೊಂದು ಆರ್ಗನನ್ನು ಸ್ಟ್ರೆಸ್ಸನ್ನು ಹೊರಗೆ ಹಾಕಿ ಬಿಡೋದು, ಸ್ವೆಟ್ ಆಗಿಯೋ ಅಥವಾ ರೆಸ್ಪಿರೇಷನ್ ಮೂಲಕ ಅಲ್ಲಿಗೆ ಆಕ್ಸಿಜನನ್ನು ತಗೊಂಡು ಹೋಗೋದು, ಬೇರೆ ಏನಲ್ಲ. ಪತಂಜಲಿ ಯೋಗದ ಮೂಲ ಸಿದ್ಧಾಂತವೇ ಪ್ರಾಣಶಕ್ತಿಯನ್ನು ಎಲ್ಲ ಆರ್ಗನ್ಸಿಗೆ ಕಳಿಸೋದು. ಸೊ ಹಾಗಾಗಿ ಮೂಲಾಧಾರ ಚಕ್ರದಲ್ಲಿ ಅದಕ್ಕೆ ಮಂತ್ರ ಇದೆ, ಗಮ್ ಅಂತ ಹೇಳ್ತೀವಿ. ಘಮ್ ಬೀಜ ಮಂತ್ರ ಮೂಲಾಧಾರ ಚಕ್ರಕ್ಕೆ. ಇನ್ನೊಂದು ಮಂತ್ರವೂ ಉಂಟು, ಗಣಪತಿಗೆ ಮೂಲ ಗಮ್ಮ, ವಿದ್ಯೆಗಳಿಗೆ ಬೇಸ್ಮೆಂಟ್. ಹಾಗಾಗಿ ಗಣಪತಿ ಪೂಜೆ ಅದನ್ನು ರಿಚುವಲ್ಸ್ ಆಗಿ ನೋಡ್ಬೋದು, ಅದರಿರೋ ರಹಸ್ಯವನ್ನು ಡಿಸೆಕ್ಟ್ ಮಾಡಿಯೂ ನೋಡ್ಬೋದು. ನಾವು ಕುಂಡಲಿನಿ ಶಕ್ತಿ ಅನ್ನೋದು ಶೈವ ಸಿದ್ಧಾಂತದಲ್ಲಿ ಪಾರ್ವತಿಗೆ ಹೇಳ್ತಾರೆ. ಪಾರ್ವತಿಗೆ ಹೇಳೋ ದೇವಿಗೆ ನಾವು ಕುಂಡಲಿನಿ ಶಕ್ತಿ ಅಂತ ಹೇಳ್ತೀವಿ. ಈ ದತ್ತ ಚರಿತ್ರೆಯಲ್ಲಿ ಅನಗಾಲಕ್ಷ್ಮಿ ಅಂತಲೂ ಹೇಳ್ತೀವಿ. ಹೆಸರು ಬೇರೆ ಬೇರೆ, ಒಂದಕ್ಕೆ ಹೇಳಿ. ಇಲ್ಲಿ ನಮ್ಮ ಹುಡುಗರು ಆದಿಪರಾಶಕ್ತಿ ಪೂಜೆಗೆ ಯಾರೋ ಹೇಳಿದ್ರು, ಹೋಗಲಿ ತೊಂದರೆ ಇಲ್ಲ ಅಂತ. ಯಾಕೆ ಶಿವನ ಈಚೆ ಭಾಗವನ್ನೇ ಪೂಜೆ ಮಾಡ್ತಾ ಇರೋದು, ಈ ಭಾಗದಿಂದನೂ ಇಲ್ಲಿಗೆ ಬರ್ಬೋದು. ಅದಕ್ಕೆ ಅವಳು ವಾಮಾಂಗಿ, ಹಾಗಾಗಿ ಅವಳಿಗೆ ವಾಮ ಪೂಜೆ ಇಷ್ಟ ಅಂತ. ಈ ಅಘೋರಿಗಳು ವಾಮ ಪೂಜೆ ಮಾಡ್ತಾರೆ. ಅವಳ ಹೆಸರೇನು, ವಾಮಾಂಗಿ. ಹಾಗಾಗಿ ದೇವಿಗೆ ರಾತ್ರಿ ಪೂಜೆಗಳು ಜಾಸ್ತಿ, ಅಮಾವಾಸ್ಯೆ ಶ್ರೇಷ್ಠ ಅಮ್ಮನವರಿಗೆ. ಅದರಿಂದೆಯೂ ರಹಸ್ಯ ಉಂಟು. ಯಾಕೆ ಅವಳು ಮಹಾಪ್ರಳಯಕಾರಿಣಿ, ಕಾಳಿ ಕಲ್ಮಶನಾಶಿನಿ.
ಕಾಳಿಯನ್ನು ರಾತ್ರಿಗೆ ಸಿಗ್ನಿಫೈ ಮಾಡ್ತೀವಿ, ಶಿವನನ್ನು ಹಗಲಿಗೆ ಸಿಗ್ನಿಫೈ ಮಾಡ್ತೀವಿ. ವೈಷ್ಣವ ಸಿದ್ಧಾಂತದಲ್ಲಿ ವಿಷ್ಣುವನ್ನು ಹಗಲಿಗೆ ಸ್ಪೆಸಿಫೈ ಮಾಡ್ತೀವಿ, ಶಿವನನ್ನು ರಾತ್ರಿಗೆ ಸ್ಪೆಸಿಫೈ ಮಾಡ್ತೀವಿ. ಅದನ್ನು ಬಿಡಿಸ್ತೀನಿ ಈಗ, ತುಂಬ ಬಿಡಿಸ್ಲಿಕ್ಕಿದೆ. ಈಗ ನಾವು ಚಂದ್ರನ ಕಡೆಯಲ್ಲಿದ್ವಿ. ಸೊ ಧನ್ವಂತರಿ ಮತನದಿಂದ ಎಲ್ಲ ಔಷಧಿ ಗಿಡ ಮತನ ಮಾಡಿ ಚಂದ್ರ ಸೃಷ್ಟಿಯಾಗಿದೆ. ಹಾಗಾಗಿ ಚಿತ್ತ ಪೌರ್ಣಮಿ ದಿನ ಈ ನಾಡಿ ಬಗ್ಗೆ ಟ್ರೀಟ್ಮೆಂಟ್ ಎಲ್ಲ ಮಾಡೋರು ಒಂದು ಪಾಯಸ ಇಡ್ತಾರೆ ಉತ್ತರ ಭಾರತದಲ್ಲಿ. ಆ ಚಂದ್ರನ ರೇಸ್ ಅದು ಅಬ್ಸರ್ವ್ ಆದಮೇಲೆ ಅದನ್ನು ಬೆಳಗ್ಗೆ ತಿಂತಾರೆ. ಇವತ್ತು ಇದೆ. ಇದನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಹೆಲ್ತಿಗೆ ಒಳ್ಳೆಯದಾಗ್ತದೆ. ಯಾಕೆ ನಮ್ಮ ಇಡೀ ಸೃಷ್ಟಿ ನಿಂತಿದ್ದು ರೇಸಲ್ಲಿ. ಅಜ್ಜ ಹೇಳಿದ್ರಲ್ಲ, ಸತ್ಯ, ಬೆಳಕು, ಬದುಕು. ನಮ್ಮಲ್ಲಿ ಬೆಳಕು ಒಳಗೆ ಪ್ರವೇಶ ಆದರೆ ದೇರ್ ಈಸ್ ನೋ ಕನ್ಫ್ಯೂಷನ್. ಹೊರಗೆ ಬೆಳಕು ಕಾಣ್ತಾ ಇದೆ, ಒಳಗೆ ಬೆಳಕು ಕಾಣ್ತಾ ಇಲ್ಲ. ಈ ಕ್ಲಾಸ್ ಮಾಡ್ತಿರೋದು ಒಳಗೆ ಬೆಳಕು ಕಾಣಲಿಕ್ಕಾಗುತ್ತಾ ಅನ್ನೋ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್. ಅದು ಒಳಗೆ ಕಾಣ್ತು ಅಂದರೆ ದೇರ್ ಈಸ್ ನೋ ಕನ್ಫ್ಯೂಷನ್. ಮನುಷ್ಯನಿಗೆ ಕ್ಲಾರಿಟಿ ಸಿಕ್ಕಿದರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೊಂದಿಲ್ಲ ಅನ್ನಿಕೊಡುತ್ತೆ. ಕ್ಲಾರಿಟಿ ಇಲ್ಲದಿದ್ದಕ್ಕೆ ಇಷ್ಟು ಕನ್ಫ್ಯೂಷನ್. ವಿದ್ಯಾರ್ಥಿಗಳಿಗೆ ಕ್ಲಾರಿಟಿ ಇಲ್ಲ, ಸಂಸಾರಿಗಳಿಗೆ ಕ್ಲಾರಿಟಿ ಇಲ್ಲ, ಫ್ರೆಂಡ್ಸಲ್ಲಿ ಕ್ಲಾರಿಟಿ ಇಲ್ಲ, ಫೈನಾನ್ಷಿಯಲಲ್ಲಿ ಕ್ಲಾರಿಟಿ ಇಲ್ಲ, ಪಾಲಿಟಿಕಲಿ ಕ್ಲಾರಿಟಿ ಇಲ್ಲ, ಟೋಟಲ್ ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ಲದಾಗ ಭಯಕ್ಕೆ ಒಳಗಾಗ್ತೀವಿ. ಆ ಭಯದಿಂದ ಹೊರಗೆ ಬರಲಿಕ್ಕೆ ಇದ್ದು ರಿಚುವಲ್ಸ್ ಪೂರ್ತಿ ಮಾಡ್ತೀವಿ. ಟೆಂಪ್ರವರಿ ಸೊಲ್ಯೂಷನ್ ಅಷ್ಟೆ. ಬಾಯಾರಿಕೆ ಆದಾಗ ಗೋಲಿ ಸೋಡಾ ಕುಡ್ದಾಗೆ. ರಿಚುವಲ್ಸ್ ತಪ್ಪು ಅಂತಲ್ಲ, ಬಾಯಾರಿಕೆ ಹೋಗಲಿಲ್ಲ. ಪರ್ಮನೆಂಟಾಗಿ ಬಾಯಾರಿಕೆಯನ್ನು ತೆಗಿಬೇಕಾದ್ರೆ ಯೋಗ ಶಕ್ತಿಯಿಂದ ಗಂಗಾಧರ ಶಿವನನ್ನು ನೋಡಿ, ಗಂಗೆ ಯಾವಾಗಲೂ ಪರ್ಮನೆಂಟಲ್ಲಿ. ಅವನು ಗೋಲಿ ಸೋಡಾ ಕುಡಿಲಿಕ್ಕೆ ಹೋಗಲ್ಲ, ತಲೆ ಮೇಲೆ ಇಟ್ಟುಕೊಂಡ್ಬಿಟ್ಟ. ಇಟ್ ಈಸ್ ನಾಟ್ ಗಂಗಾ, ಇಟ್ ಈಸ್ ದ ಜ್ಞಾನ ಗಂಗಾ. ಸೊ ಚಂದ್ರ ಅನ್ನೋದು ಧನ್ವಂತರಿ. ಸ್ವಲ್ಪ ಸಂಜೆ ಮೇಲೆ ಅದನ್ನು ಅಭ್ಯಾಸ ಮಾಡಿ. ಅದಕ್ಕೆ ಧ್ಯಾನ ಮಾಡೋರೆಲ್ಲ ಪೌರ್ಣಮಿಗೆ ನೋಡಿ ತಿರುವಣ್ಣಾಮಲೆಯಲ್ಲಿ ರೌಂಡ್ ಓಡಿಸ್ತಾರಲ್ಲ, ಯಾವತ್ತದು ಪೌರ್ಣಮಿ. ಸತ್ಯನಾರಾಯಣ ವ್ರತ ಪೌರ್ಣಮಿ. ಬುದ್ಧನದ್ದು ಧ್ಯಾನ ಕ್ಲಾಸ್ ಪೌರ್ಣಮಿ. ಅವನಿಗೆ ಜ್ಞಾನ ಆಗಿದ್ದು ಪೌರ್ಣಮಿ, ಹುಟ್ಟಿದ್ದು ಪೌರ್ಣಮಿ. ಯಾಕೆ ಅವನು ಭರ್ತನೂ ಪೂರ್ಣ ಇದ್ದ. ಹುಟ್ಟಿದ್ದು ಜ್ಞಾನ ಆಗಿದ್ದು ಬುದ್ಧ ಪೂರ್ಣಿಮೆ, ಹೋಗಿದ್ದು ಪೌರ್ಣಮಿ. ಅಲ್ಲೆಲ್ಲೂ ಅಪೂರ್ಣತೆಗೆ ಜಾಗ ಇಲ್ಲ. ಅಪೂರ್ಣವಾದ ಮನಸ್ಸು ದುಃಖದಲ್ಲಿರುತ್ತೆ. ಮೂಲ ಕಾರಣ ಭಾವನೆ. ಅಪೂರ್ಣವಾದ ಮನಸ್ಸಿಗೆ ಮೂಲ ಕಾರಣ ಭಾವನೆ, ಸೆಂಟಿಮೆಂಟ್. ಸೆಂಟ್ ಇದ್ದಾಗ ಅದು ಸ್ಮೆಲ್ ಬರ್ತಿರುತ್ತೆ. ನಮ್ಮ ಹುಡುಗರು ಧ್ಯಾನ ಮಾಡ್ತಾ ಹೇಳ್ತಾರೆ, ಗುರುಜಿ ಧ್ಯಾನ ಮಾಡಿದರೆ ಬ್ಯಾಂಕ್ ಲೋನೇ ಕಾಣೋದು ಅಂತ. ಧ್ಯಾನ ಮಾಡಿದರೆ ಮನೆ ಸಮಸ್ಯೆ ಕಾಣುತ್ತೆ. ಕಾಣಲಿ, ತಪ್ಪೇನಿಲ್ಲಲ್ಲ ಅಲ್ವಾ? ಹಾಗಂತ ನಿಲ್ಲಿಸಬೇಡಿ. ಈ ಚಂದ್ರನ ರಹಸ್ಯ ಗೊತ್ತಾಯ್ತಲ್ಲ, ಯೂಸ್ ಆಗಲಿ ಅಂತ ಹೇಳಿದ್ದು. ಇಲ್ಲ ಕೆಲಸ ಇಲ್ಲ ಅಂತ ನಾನು ಕ್ಲಾಸ್ ಮಾಡೋದಿಲ್ಲ. ನಿನ್ನೆ ರಾತ್ರಿ 2:30 ತನಕ ಕೂತು ಅನಲೈಸ್ ಮಾಡಿ ಬರೆದು ತಗೊಬಂದಿದ್ದೆ. 2:30 ಆಯಿತು ನಾನು ಮಲಗ್ತು. ನಾನು ಅನುಭವದಿಂದ ಕಂಡಿದ್ದನ್ನೇ ನಿಮ್ಮ ಹತ್ರ ಹಂಚಿಕೊಳ್ಳಬೇಕು. ಆವಾಗ ಅದು ಅನುಭವ ಸಿದ್ಧಾಂತ ಆಗ್ತದೆ. ಇಲ್ಲ ಅದೊಂದು ಸಿದ್ಧಾಂತ ಆಗ್ತದೆ. ಹೆಚ್ಚು ದಿನ ನಿಲ್ಲಲ್ಲ. ನಮ್ಮ ದೇಹದಲ್ಲಿ ಎನರ್ಜಿ ಇದೆಯಲ್ಲ, ಎಲ್ಲರಿಗೂ ಕ್ವಶನ್ ಇರ್ಬೋದು. ಹಿಮಾಲಯದಲ್ಲಿ ಯೋಗಿಗಳಿದ್ದಾರೆ, ಅವರು ಹೇಗೆ ಬದುಕ್ತಾರೆ? ಕಾಯಿಲೆ ಇಲ್ಲ, ಮಂದಹಾಸ ಇದೆ, ಕಿರಿಕಿರಿ ಇಲ್ಲ, ಒಂದು ಅವರಿಗೆ ಬಾಂಡೇಜ್ ಇಲ್ಲ. ಒಬ್ಬ ಮನುಷ್ಯ ಮಾನಸಿಕವಾಗಿ ಕುಗ್ಗಿದಾಗ ಮಾತ್ರ ಅವನ ಯಾವ ಮೆಡಿಸಿನ್ ಕೊಟ್ಟರೂ ವರ್ಕ್ ಆಗಲ್ಲ. ಡಾಕ್ಟ್ರ್ ಹೇಳ್ತಾರಲ್ಲ, ನಾವು ಟ್ರೀಟ್ಮೆಂಟ್ ಮಾಡ್ತಿದ್ವಿ, ಬಾಡಿ ರೆಸ್ಪಾಂಡ್ ಮಾಡ್ತಿಲ್ಲ. ಬಾಡಿ ಅಲ್ಲ, ಮೈಂಡ್ ರೆಸ್ಪಾಂಡ್ ಮಾಡ್ತಿಲ್ಲ. ಅವನು ಹೆದರಿ ಹೋಗಿದೆ, ನಾನು ಸಾಯ್ತೀನಿ ಅಂತ. ಆ ಹೆದರಿಕೆ ಮೊದಲು ಕಾಯಿಲೆ ಅನ್ನೋದೊಂದು ಸಬ್ಜೆಕ್ಟ್. ಅದನ್ನು ಸಬ್ಜೆಕ್ಟನ್ನು ಸರಿ ಮಾಡಿಕೊಳ್ಳೋಕ್ಕಾಗತ್ತೆ. ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ ಅಲ್ವಾ? ಈ ಬೆರಳು ಊನ ಆಯಿತು, ಮುಗೀತಾ ಅಲ್ವಾ? ಇಲ್ಲಿ ನಮ್ಮ ಕ್ಯಾನ್ಸರ್ ಪೇಷಂಟ್ ಇದ್ದಾಳೆ, ಅವಳು ಯಾವಾಗಲೂ ಹೇಳ್ತು ಕ್ಯಾನ್ಸರ್ ಬಂತು. ಕ್ಯಾನ್ಸರಿಗೆ ಮೂಲ ಏನು? ನಿನ್ನೆ ಮೊನ್ನೆಯಲ್ಲಿ ನಾನೊಂದು 10 ಜನ ನೋಡಿದ್ದೀನಿ ಕ್ಯಾನ್ಸರ್, ಎಲ್ಲೋ 4th ಸ್ಟೇಜ್ ಕ್ರಾಸ್ ಆದವ್ರು. ಇವನ ದೋಸೆ ಕೊಡೋ ಒಬ್ಬ ಪೇಷಂಟ್ ಇದ್ದಾನೆ. ಅವನ ತಾಯಿ ಬದುಕುವುದೇ ಇಲ್ಲ ಅಂತ ಆಶ್ರಮಕ್ಕೆ ಎತ್ಕೊಂಡ್ಬಂದ್ರು. ಮಣಿ ಹೆಗಡೆ ಸಾಕ್ಷಿ ಇದೆ, ಗೌರಿಗದ್ದೆ. ಆ ಪೇಷಂಟಿಗೆ ಒಂದು ಆಸೆ ಇತ್ತಂತ, ಅಜ್ಜಿಗೆ ಸಾಯೋದ್ರೊಳಗೆ ಗುರುಗಳನ್ನು ನೋಡಿ ಸಾಯಬೇಕು ಅಂತ. ಆದರೂ ಅವರಲ್ಲೊಂದು ಭಾವನೆ. ಅವರು ಕರ್ಕೊಂಬಂದರು. ಅಜ್ಜಿ ಬೆಡ್ ರಿಡನ್ ಆಗಿತ್ತು.
ಇಟ್ ಈಸ್ ನಾಟ್ ಪವಾಡ. ಇದನ್ನು ಪ್ರಾಕ್ಟಿಕಲ್ಲಿಗೆ ತರುವ. ನನ್ನನ್ನು ಮತ್ತೆ ನೀವು ಪವಾಡ ಪುರುಷ ಮಾಡೋದು ಬೇಡ. ನಾವು ಅಜ್ಜಿಗೊಂದು ಮಾತು ಹೇಳಿತು, ಇವತ್ತಿಂದ ನೀನು ಸಾಯಲ್ಲ ಅಂತ. ಒಂದು ಔಷಧಿ ಕೊಟ್ಟೆ, ವಿಲ್ ಪವರು. ಯಾಕೆ ಅವಳಿಗೆ ದೃಢವಾದ ನಂಬಿಕೆ ಇತ್ತು ಇದರ ಮೇಲೆ. ಆ ನಂಬಿಕೆಯನ್ನೇ ನಾನು ಯೂಸ್ ಮಾಡಿದೆ ಪಾಸಿಟಿವ್ ಆಗಿ. ಆಮೇಲೆ ಅವಳಿಗೆ ನಾನು ಜಪ ಮಾಡಿದ್ದು ಒಂದಿಷ್ಟು ಜಪಗಳನ್ನು ದಾರ ಎರೆದೆ ಬ್ರಹ್ಮರಂಧ್ರದ ಮೂಲಕ. ಅದು ಒಂದು ಸೈನ್ಸ್ ಇದೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಅದರಿಂದ ಒಂದಿಷ್ಟು ಹೆಲ್ಪ್ ಆಗುತ್ತೆ. ನಿಮ್ಮ ಮನೇಲಿ ಕಾಯಿಲೆ ಬಂದಾಗ ಒಂದಿಷ್ಟು ಜನನ ಬಚಾವ್ ಮಾಡ್ಬೋದು. ಎಲ್ಲ ಕಡೆ ನಾನು ಹೋಗ್ಲಿಕ್ಕಾಗಲ್ಲ ಅಲ್ಲ. ನಮ್ಮ ಅಜ್ಜಿ ಹಾಗೇ ಅಲ್ಲ. ನಮಗೆಲ್ಲ ಇವತ್ತು ಕಷಾಯ, ಎಷ್ಟು ಜನಕ್ಕೆ ಕಷಾಯ ಮಾಡಲಿಕ್ಕೆ ಗೊತ್ತಿಲ್ಲಿ? ಕೈ ಚೂರು ಮೇಲೆತ್ತಿ. ಗೊತ್ತಾ? ಎಷ್ಟು ಜನಕ್ಕೂ ಕಷಾಯ ಮಾಡಲಿಕ್ಕೆ ಗೊತ್ತು. ಯಾವ ಸ್ಕೂಲಲ್ಲಿ ಕಲ್ತಿದ್ದದು? ನಿಮ್ಮ ಹಿಂದಿನವರು ಮಾಡೋದನ್ನು ನೋಡಿದ್ರಿ, ಆ ಜ್ಞಾನವನ್ನು ಹಾಗೇ ಇಟ್ಕೊಂಡ್ರಿ. ಇದೇ ಭಾರತ. ಇಲ್ಲೆಲ್ಲೂ ಯೂನಿವರ್ಸಿಟಿ ಇರಲಿಲ್ಲ. ಯಾಕೆ? ಭಾರತವೇ ಜೀವನವೇ ಯೂನಿವರ್ಸಿಟಿ ಆಗಿದೆ. ಹಿಂದಿನವ್ರು ನಮಗೆ ಹೇಳಿಕೊಡ್ತಾ ಹೋದರು. ಎಷ್ಟು ಜನಕ್ಕೆ ಗಾಯ ಆದಾಗ ಈ ಕಾಫಿ ಪುಡಿ ಹಚ್ಚೋದು ಮತ್ತು ಅರಿಶಿಣ ಹಚ್ಚೋದು ನೋಡಿದ್ದೀರಿ? ಬ್ಲಡ್ ನಿಂತಿದೆ ಅಲ್ಲ, ಸೈಡ್ ಎಫೆಕ್ಟ್ಸ್ ಇತ್ತು ಅವಾಗ. ಈಗ ಅದಕ್ಕೆ ಓಡ್ತೀರಿ ಆ ಮಗುನ ಎತ್ಕೊಂಡು, ಡಸ್ಟ್ ಅಲರ್ಜಿ ಆಗಿದೆ, ಟಿಂಚರ್ ಹಾಕಬೇಕು ಅಂತ. ಮೊನ್ನೆ ಕೊರೋನಾಕ್ಕೆ ಜಾಸ್ತಿ ಕೆಲಸ ಮಾಡಿದ್ದೆ ಅರಿಶಿನ ಪುಡಿ. ಮದುವೆ ದಿನ ಅರಿಶಿಣ ಹಚ್ಚೋದು ಕೆಲಸ ಇಲ್ಲ ಅಂತ ಹೇಳಲ್ಲ. 2 ರೀಸನ್ ಇದೆ ಅದರಲ್ಲಿ. ಒಂದು, ಮಂಗಳ ಸ್ನಾನ, ಸ್ಕಿನ್ನಿಗೆ ಮೆಡಿಸಿನ್, ಟಾಕ್ಸಿಕ್ ಇದ್ದರೆ ಹೋಗ್ತದೆ. ಯಾರ್ಯಾರು ಮದುವೆಯಲ್ಲಿ ಅರಿಶಿನ ಹಚ್ಚಿ ಸ್ನಾನ ಮಾಡಿದ್ದೀರಿ ಇಲ್ಲಿ? ಅಲ್ಲ, ಫೀಲ್ ಹೇಗಿತ್ತು? ಪಾಸಿಟಿವ್ ಫೀಲಿಂಗ್ ಅಲ್ಲ, ಪಕ್ಕ ಅಲ್ಲ, ಪ್ರಾಕ್ಟಿಕಲ್ ಆಯಿತು. ಅರಿಶಿನ ಹಚ್ಚಿದರೆ ಪಾಸಿಟಿವ್ ಆಗ್ತದೆ. ಇದಕ್ಕೆ ಒಮ್ಮತ ಎಷ್ಟು ಜನರದ್ದಿದೆ ಹಚ್ಕೊಂಡವರು? ಒಂದು ಖುಷಿಯಾಗಿಲ್ಲ ಅದು ಹಚ್ಕೊಂಡಾಗ, ಬಾಡಿಲೇನೋ ಫ್ರೀ ಫೀಲ್ ಆಗಲಿಲ್ಲ. ಯಾಕೆ ಅಂತ ಹೇಳ್ತೀನಿ. ನಿಮ್ಮ ಸ್ಕಿನ್ನಲ್ಲಿರೋ ಪೋರ್ಸ್ ಇರುತ್ತಲ್ಲ, ಅದೆಲ್ಲ ಕ್ಲೋಸ್ ಆಗಿರುತ್ತೆ. ಈ ಫೌಂಡೇಶನ್ ಕ್ರೀಮ್ ಹಚ್ಚಿದ್ರೆ ಪಕ್ಕ ಕ್ಲೋಸ್ ಆಗುತ್ತೆ. ಅವ್ರು ಮೇಕಪ್ ಇಲ್ದಾಗ ನೋಡಿದರೆ ಯಕ್ಷಿಣಿ ನೋಡಿದಾಗ ಆಗ್ತದೆ ಅವ್ರಿಗೆ. ನಿಜ. ಯಾರಿದ್ದೀರಿ ಇಲ್ಲಿ 1 ಅಡಿ ಫೌಂಡೇಶನ್ ಕ್ರೀಮ್ ಹಚ್ಚೋರು? ಕ್ರೀಮ್ ಇಲ್ದಾಗ ಮುಖದ ಪರಿಸ್ಥಿತಿ ಹೇಗಿರುತ್ತೆ? ದಟ್ ಈಸ್ ಜಸ್ಟ್ ಫೀಲ್ ಗುಡ್ ಫ್ಯಾಕ್ಟರ್ ಹಾಕ್ತೀವಿ ಅಷ್ಟೇ. ಕ್ರೀಮ್ ಎಂತಾರಿರಲಿ, ಕ್ರೀಮೇ ಅಲ್ಲ. ಪ್ರಾಕ್ಟಿಕಲಿ ಕೇಳಿದ್ದು. ನೀನು ಹಾಕಿದ ಅನುಭವ ಇದೆ ನಿನ್ನ ಹತ್ರ, ನಾನು ಹಾಕಲ್ಲ, ಅದಕ್ಕೆ ಕೇಳಿದ್ದು. ಇವತ್ತಿನ ತನಕ ಈ ಮುಖಕ್ಕೆ ಅಂತ ಮುಟ್ಸ್ಲಿ. ನನ್ನ ಮುಖ ಸುಕ್ಕಾಗಲ್ಲ ಅನ್ನೋದು ಖಡಾಖಂಡಿತವಾಗಿ ಹೇಳ್ತೀನಿ. ಯಾಕೆ? ಸನ್ರೈಸ್ಗಿಂತ ದೊಡ್ಡ ಮೆಡಿಸಿನ್ ಇಲ್ಲ. ಕರೆಕ್ಟ್. ನೀವು ಅದಕ್ಕೆ ನಿಲ್ಲೋದಿಲ್ಲ. ಎಲ್ಲ ಬಿಸ್ನೆಸ್ ಆಗಲಿಕ್ಕೆ ಬೆಂಗಳೂರಲ್ಲಿ ಕಾರಣ ನಮಗೆ ಜ್ಞಾನ ಇಲ್ಲ ಅದರ ಬಗ್ಗೆ, ಇನ್ನೊಂದು ಉದಾಸೀನ. ಒಂದು ಜ್ಞಾನ ಇಲ್ಲ, ಇನ್ನೊಂದು ಉದಾಸೀನ. ಇದು ಹಚ್ಚಿ ಆಯಿತು ಅಲ್ವಾ? ಅದರಿಂದ ಮುಖಕ್ಕೆ ಅದು ಹಾಕದಿದ್ದಾಗ ಒಂದಿಷ್ಟು ದಿನ ಲಾಕ್ಡೌನಲ್ಲಿ ಕಂಪನಿಗೆ ಹೋಗ್ತಿರ್ಲಿಲ್ಲ. ಅವಾಗ ನೀನು ಹಾಕ್ತಿರ್ಲಿಲ್ಲ, ಕಿರಿಕಿರಿ ಆಗಲಿಲ್ಲ 3-4 ದಿನ. ಅಲರ್ಜಿ ಥರ ಎಂತಾಗ್ತಿತ್ತು? ಸ್ವೆಟ್ಟಿಂಗ್ ಜಾಸ್ತಿ. ಯಾಕೆ? ನಾಟ್ ನ್ಯಾಚುರಲ್. ಅದಕ್ಕೆ ಸ್ವೆಟ್ಟಿಂಗ್ ನಮ್ಮ ದೇಹ ರೆಸ್ಪಿರೇಷನ್ ಮೂಗಿಂದಲ್ಲ, ಚರ್ಮದಿಂದ ಜಾಸ್ತಿ. ನಮ್ಮಲ್ಲಿರೋ ಟಾಕ್ಸಿಕ್ ಹೊರಗೆ ಹೋಗೋದು ಚರ್ಮದಿಂದ. ಬೆವರ್ತೀರಲ್ಲ. ಜಿಮ್ಮಿಗೆ ಹೋಗೋರು ಎಷ್ಟು ಜನ ಇದ್ದೀರಿ ಇಲ್ಲಿ? ನೀವು ಹೋಗಲ್ಲ? ಹೆಣ್ಣು ಮಕ್ಕಳಿಗೆಲ್ಲ ಎಂಥ ಜುಂಬಾ ಅಂತಂತ ಉಂಟಂತಲ್ಲ ಬಾಲಿಂಗಿಲ್ಲ. ಸ್ವೆಟ್ ಆಗ್ತದಲ್ಲ ಬಾಡಿ. ಯೋಗ ಮಾಡಿದವ್ರು ಎಷ್ಟು ಜನ ಇದ್ದೀರಿ ಇಲ್ಲಿ? ಬಾಡಿ ಸ್ವೆಟ್ ಆಗುತ್ತಲ್ಲ. ಮೂಗಲ್ ಇಲ್ಲಿ ಬಾಡಿಯೇ ಸ್ವೆಟ್ ಆಗ್ತದೆ, ಟಾಕ್ಸಿಕ್ ಹೊರಗೆ ಹೋಗ್ತದೆ. ಯೂರಿನ್ಗಿಂತ ಟಾಕ್ಸಿಕ್ ಹೊರಗೆ ಹೋಗೋದು ಬೆವರಿ. ಅದಕ್ಕೆ ನಾವು ಸಂಜೆ ಹೇಳೋದು, ಈ ಮಾತ್ರೆ ತಿನ್ನೋ ಮಹನೀಯರಿಗೆಲ್ಲ ಸಂಜೆ ಒಂದು ವಾಕ್ ಹೋಗಿ. ಗಾಂಧಿ ಇದನ್ನು ಪ್ರಾಕ್ಟಿಕಲಿ ಹೇಳಿದ್ದಾರೆ. ತಂಗಾಳಿ ಮೆಡಿಸಿನ್, ಸಂಜೆ ಬೀಸೋ ಗಾಳಿ ಔಷಧಿ, ಸ್ಟ್ರೆಸ್ ರಿಲೀಫ್ ಆಗ್ತದೆ. ಯಾವುದರಿಂದ? ಆ ಗಾಳಿಯಿಂದ. ನಮ್ಮ ದೇಹ ಆಗಿರೋದು 5 ಐಟಮ್: ಗಾಳಿ, ನೀರು, ಮಣ್ಣು, ಆಕಾಶ ಮತ್ತು ವಾಯು. ಈ 5ರಲ್ಲಿ ವ್ಯತ್ಯಾಸ ಆದರೆ ಕಾಯಿಲೆ. ಈ 5ರಿಂದನೇ ಅದನ್ನು ಸರಿ ಮಾಡಿಕೊಳ್ಳಿಕ್ಕಾಗ್ತದೆ. ಯಾಕೆ? 5ರಿಂದ ಆದ ಬಾಡಿಯನ್ನು 5ರಿಂದನೇ ಸರಿ ಮಾಡಬೇಕು. ಸಂಜೆ ಮೇಲೆ ವಾಕ್ ಮಾಡಿ. ನಾನು ಮಾಡಿ ಹೇಳ್ತಾ ಇರೋದು. ನಾನು ಹಳ್ಳಿಲಿ ಇರ್ತೆ, ರಾತ್ರಿ ಊಟ ಆದಮೇಲೆ ವಾಕ್ ಮಾಡ್ತೀನಿ. ಆ ರಾತ್ರಿ ಗಾಳಿಯಲ್ಲಿ ಹೆಚ್ಚೋದು ಸುಸ್ತು ಕಡಿಮೆ ಆಗ್ತದೆ. ಅನುಭವ ಸುಸ್ತು ಕಡಿಮೆ ಆಗ್ತದೆ, ಬಾಡಿ ಸ್ಟೇಬಲ್ ಆಗ್ತದೆ. ಸೊ ಹಾಗಾಗಿ
ಒಂದು ನೀನೀಗ ಹೇಳಿದೆ ಕ್ರೀಮ್ ಹಚ್ಚೋದ್ರಿಂದ ಆ ಪೋರ್ಸ್ ಕ್ಲೋಸ್ ಆಗಿರುತ್ತೆ, ನಾರ್ಮಲ್ ಸ್ವೆಟ್ ಆಗಲ್ಲ, ಟಾಕ್ಸಿಕ್ ಇಲ್ಲೇ ಬಾಕಿ ಆಯಿತು. ಯಾವತ್ತು ನೀನು ಕ್ರೀಮ್ ಹಚ್ಚೋದು ಬಿಟ್ಟು ಮೊಡವೆ ಆಗಿ ಕಾಣಿಸ್ಕೊಳ್ಳುತ್ತೆ. ಇದು ಯಾರಿಗೆ ಅನುಭವ ಆಗಿದೆ? ಯಾರಿಲ್ಲ. ನಮ್ಮನ್ನು ನಾವು ಚಂದ ಕಾಣಿಸ್ಕೊಳ್ಳಿಕ್ಕೆ ಹೋಗಿ ನಮ್ಮ ಸ್ಕಿನ್ನನ್ನು ನಾವೇ ಹಾಳು ಮಾಡಿಕೊಳ್ತಾ ಇದ್ದೀವಿ. ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಚಂದ ಗೊತ್ತಿರುತ್ತೆ. ಬರ್ತೀನಿ ಆಚೆಗೆ. ನಾನು ಈ ನ್ಯೂಸ್ ಓದೋರನ್ನು ನೋಡ್ಲಿಕ್ಕೆ ಹೋಗಿದ್ದು, ಶುರು ನೋಡಿದೆ ನಮಗೆ ಹೆದರಿಕೆ ಆಯಿತು. ಸ್ವಲ್ಪ ಹೊತ್ತಿಗೆ ಅವ್ನು ನನ್ನ ಇಂಟರ್ವ್ಯೂಗೆ ಬರ್ತು, ಎಂಥ ಮೇಕಪ್ ಇವನೇ ಅವನು ಅಂತ. ಆದರೂ ಕಣ್ಣು ಹಿಡಿದೆ, ಮುಖ ಮಾತ್ರ ಆಗಿತ್ತು, ಕೈ ಕಪ್ಪಿತ್ತು. ಮುಖ ಬಿಳಿ ಇತ್ತು, ಕೈ ಕಪ್ಪಿ. ಇದನ್ನೇ ಫ್ಯಾಷನ್ ಶೋ. ಈ ಶೋಗೆ ಬಿದ್ದಿದ್ದೀರಿ, ಹಾಗಾಗಿ ನೀವು ದುಃಖದಲ್ಲಿದ್ದೀರಿ. ಚೂರು ಹೊರಗೆ ಬನ್ನಿ ಶೋಯಿಂದ. ಹೊರಗೆ ಬರಬೇಕಾದ್ರೆ ಬಿದ್ದಿದ್ದೀವಿ ಅಂತ ಗೊತ್ತಿರಬೇಕು. ಬುದ್ಧ ಬಿದ್ದ ಎದ್ದ ಅಂತ ಅವನಿಗೆ ನಾವು ಎಕ್ಸ್ಪ್ಲೈನ್ ಮಾಡೋದು. ಬುದ್ಧ ಬಿದ್ದ ಒಂದ್ಸಲಿ ಪ್ರಪಂಚಕ್ಕೆ, ಎಚ್ಚರ ಆಯ್ತು ಅವನಿಗೆ, ನಾನು ಗುಂಡಿಗೆ ಬಿದ್ದಿದ್ದೀನಿ. ಹೊರಗೆ ಬರಬೇಕು. ಯಾರ ಹತ್ರ ಹೋಗಲಿಲ್ಲ ಅವನು. ಹೋದ ಒಂದಿಷ್ಟು, ಕೊನೆಗೆ ಅವನೇ ಕೂತ್ಕೊಂಡು, ಎಲ್ಲ ಹೋಗಿ ಸುಸ್ತಾಯ್ತು, ಆನ್ಸರ್ ಸಿಗಲಿಲ್ಲ ಅವನಿಗೆ. ಕೊನೆಗೆ ಅವನೇ ಕೂತ್ಕೊಂಡ. ಯಾಕೆ? ಪ್ರಶ್ನೆ ಅವನಿಗೆ ಬಂದಿದ್ದಲ್ವ. ಕ್ವಶನ್ ಬಂದಿದ್ದು ಯಾರಿಗೆ? ನಮ್ಮ ಮನಸ್ಸಿಗೆ. ಭಯ ಹುಟ್ಟಿದ್ದು ಯಾರಿಗೆ? ನಮ್ಮ ಮನಸ್ಸಿಗೆ. ಉತ್ತರ ಹುಡ್ಕೊಳ್ಬೇಕಾಗಿದ್ದು ಯಾವುದು? ಮನಸ್ಸೆ. ಈ ಎಲ್ಲ ಉತ್ತರಗಳನ್ನು ನಾನು ನನ್ನ ಒಳಗೆ ಹುಡ್ಕೊಳ್ತಾ ಹೋಗಿದ್ದು. ನಾನೆಲ್ಲೂ ಹೊರಗಡೆ ಯಾರನ್ನು ಡಿಸೆಕ್ಟ್ ಮಾಡಲಿಲ್ಲ. ನನ್ನ ಬಾಡಿಯನ್ನು, ಮನಸ್ಸನ್ನು ನಾನು ಡಿಸೆಕ್ಟ್ ಮಾಡಿದೆ ಅಲ್ವಾ? ಯಾರೋ ಸುಮಾರು ಜನ ಹೇಳಿ ನೀವು ರಾಮಕೃಷ್ಣ ಪರಮಹಂಸರು ಅಂತ, ವಚನಾನಂದರು ತಗೊಂಡೋಗಿ ನೀವು ಪ್ರೇಮ ಸಾಯಿ ಅಂತ. ಆಯಿತು. ಮತ್ತು ಇನ್ನೊಂದಿಷ್ಟು ಜನ ಶಂಕರಾಚಾರ್ಯರು. ಇನ್ನು ಮೊನ್ನೆ ಇದ್ರ ಬಗ್ಗೆ ಪ್ರಶ್ನೆ ಬಂದ ನಮಗೆ, ಹಾಗಾದ್ರೆ ನೀವೇನು ಅಂತ. ನಾನು ಅವನಿಗೆ ಹೇಳಿದೆ, ನಾನೇನು ಮುಖ್ಯ ಅಲ್ಲ, ನಾನೇನು ಮಾಡಿದೆ ಅನ್ನೋದಷ್ಟೇ ಮುಖ್ಯ. 3 ಅಸೈನ್ಮೆಂಟ್ ಕೊಡ್ತೀನಿ. ರಾತ್ರಿ ಚಂದ್ರನ ಹತ್ರ ಒಂದು 10 ನಿಮಿಷ ಕೂತ್ಕೊಳ್ಳೋದು. ಯಾರು ಮಾಡ್ತೀರಿ? ಒಂದು. ಎರಡನೇದು, ದಿನ ಬೆಳಗ್ಗೆ ಫ್ರೀ ಇದ್ದಾಗ ದಯಮಾಡಿ ಬೆಳಗಿನ ಸೂರ್ಯನ ಬಿಸಿಲಿಗೆ ನಿಂತ್ಕೊಳ್ಳಿ, ಬಾಡಿ ಸ್ವೆಟ್ ಆಗಲಿ ಮಾಡಿ ಹೇಳಬೇಕು. ಉರಿ ಬಿಸಿಲಲ್ಲ. ಯಾಕೆ ಈಗಿನ ಹುಡುಗರಿಗೆ ಬೆಳಗಾಗೋದು 12 ಗಂಟೆ. ನಾನೇನು ಮಾಡಲಿ? ಬೆಳಗ್ಗೆ 6ರಿಂದ 6:30 ಒಂದು 8-9 ಗಂಟೆ ಬಿಸಿಲಲ್ಲಿ. ಆದರೆ ಸ್ವಲ್ಪ ಎಣ್ಣೆ ಹಚ್ಚೇನಿಲ್ಲ. ವೀಕ್ಲಿ ಒನ್ಸ್ ಮಾಡಿ. ಹೆಲ್ತ್ ಸರಿ. ಗ್ಯಾಸ್ಟ್ರಿಕ್ ಹೋಯ್ತಾ ಇಲ್ಲ ಹೇಳ್ತೀರಿ, ಫಸ್ಟ್ ಅದು ಹೋಗ್ತದೆ. ಎಸಿಡಿಟಿ ಕಮ್ಮಿ ಆಗ್ತದೆ, ಫ್ಯಾಟ್ ಕಮ್ಮಿ ಆಗ್ತದೆ. ಎಷ್ಟು ಜನ ಬಿಸಿಲಲ್ಲಿ ಬೆಳಗ್ಗೆ ಸೂರ್ಯ ಸ್ನಾನ? ಇದಕ್ಕೆ ನೀವು ನ್ಯಾಚುರೋಪತಿಲಿ 5,000 ರೂಪಾಯಿ ಕೊಟ್ಟು ಮಾಡಿಸ್ಕೊಡು. ನಿಮ್ಮನೇಲೇ ಮಾಡಿ ನೋಡಿ, ಕಾಯಿಲೆ ಕಮ್ಮಿ ಆಗುತ್ತೆ. ಹೆಚ್ಚಿಗೆ ಕ್ವಾಂಟಮ್ ಥಿಯರಿಗೆ ಬರ್ತೀನಿ ನಾನು. ನಮ್ಮ ಇಡೀ ಜಗತ್ತಿನ ಎನರ್ಜಿ ನಿಂತಿರೋದು ಯಾವುದರಿಂದ? ನೀವು ತಿನ್ನೋ ಹಣ್ಣು ತರಕಾರಿ ಎಲ್ಲ ಎಲ್ಲಿಂದ? ಅದು ಸ್ಟಾಕು ಸೂರ್ಯನ ಕ್ವಾಂಟಮ್ಮೇ ಬಂದಿದ್ದಲ್ಲಿ. ಅದನ್ನು ನಾವು ಬೇಯಿಸಿ ತಿಂತೀವಿ, ಅದು ಡೈಲ್ಯೂಟ್ ಮಾಡ್ತೀವಿ. ಹಾಗಾಗಿ ನಿಮಗೆ ಪೋಷಕಾಂಶ ಇಲ್ಲ. ಯಾಕೆ? ಅದನ್ನು ನೀರಲ್ಲಿ ವಾಪಸ್ ಹೋಗಿ ಆಯ್ತಲ್ಲ ಬೇಯಿಸಿ. ಅದಕ್ಕೆ ಒಬ್ಬರೊಬ್ಬರು ಒಂದೊಂದು ಸಿದ್ಧಾಂತ ಹೇಳ್ತಾರೆ, ಒಂದೊಂದು ಡಾಕ್ಟ್ರು ಒಂದೊಂದು ಥರ ಹೇಳು. ನಾವು ಈ ಡಾಕ್ಟ್ರುಗಳನ್ನೆಲ್ಲ ಬಿಡುವ, ನಮ್ಮ ಹಿಂದಿನವರನ್ನು ತಗೊಳ್ಳುವ. ನಿನ್ನೆ ಒಂದು ಅಜ್ಜಿ ನೋಡಿದ್ದೆ ನಾನು, ಕೊಪ್ಪಳಕ್ಕೆ ಹೋದಾಗ. 103 ವರ್ಷ, 12 ಹಲ್ಲು ಹಾಗೇ ಇದೆ, ನನಗಿಂತ ಚೆನ್ನಾಗಿ ಸ್ಪೀಡಲ್ಲಿ ನಡೀತಾರೆ. 103 ವರ್ಷ. ಬೇಕಾದ್ರೆ ನನ್ನ ವೀಡಿಯೋದಲ್ಲಿದೆ, ಅಜ್ಜಿ ಪಕ್ಕನೇ ನಾನು ಕೂತಿದ್ದೆ. ಈ ತೊಗಲುಗೊಂಬೆ ಆಟ ಆಡಿಸ್ತಾಳೆ ಅವಳು. ಒಂದು ಹೆಚ್ಚು ಕಮ್ಮಿ ಒಂದು 8 ದೇಶಕ್ಕೆ ಹೋಗಿ ಬಂದಿದೆ ಅಜ್ಜಿ. ಲಾಂಗ್ವೇಜ್ ಇಲ್ಲ, ದೇಹ ಗಟ್ಟಿ ಇದೆ. ನಾನು ಅಜ್ಜಿ ಕೇಳಿದೆ, ಮಿಲೆಟ್ಸ್ ಅಂದರೆ ಗೊತ್ತಾಗಲ್ಲ, ಅಜ್ಜಿ ಏನು ತಿಂತೀರಿ? ಅಜ್ಜಿ ಸ್ಪಷ್ಟ ಉತ್ತರ ಹೇಳ್ತಾರೆ, ರಾಗಿ ಮತ್ತು ಜೋಳ ಅಲ್ವಾ. ನಮ್ಮ ಸಿದ್ಧಗಂಗೆಯವರು 111 ಶಿವನ ವರ್ಷ, 11 ಈಶ್ವರನ ನಂಬರಲ್ಲ, ಏಕಾದಶ ರುದ್ರ. ಯೋಗಶಕ್ತಿಯಿಂದ ಅವರು ಬದುಕಿದ್ರು. ಈ ಅಜ್ಜಿಗೆ ಯಾವ ಯೋಗ ಶಕ್ತಿ ಇಲ್ಲ, ಆದರೆ ಅಜ್ಜಿ ಬದುಕಿದ್ದು. ಯಾಕೆ? ಅದು ನೇಚರ್ ಜೊತೆಗೆ ತನ್ನನ್ನು ಸೇರಿಸ್ಕೊಂಡಿತ್ತು. ನಾವು ನೇಚರಿಂದ ಹೊರಗೆ ಬಂದಿದ್ದೀವಿ, ಅಪಾರ್ಟ್ ಹಿಂದೆ ಬಂದಾಯ್ತು ನಾವು. ಹಾಗಾಗಿ ನಾವು ನ್ಯಾಚುರಲ್ ಇಲ್ಲ, ನಮ್ಮದೆಲ್ಲ ಇನ್ಯಾಚುರಲ್. ಅಡುಗೆಯೂ ಈಗ ರೆಡಿ ಮಿಕ್ಸ್. ಪುಳಿಯೋಗರೆ ರೆಡಿ, ಈಗ ಅದ್ದಿದ್ರಾಯ್ತು. ಉಪ್ಪಿಟ್ಟು ರೆಡಿ, ಹೀಗೆ ಅದ್ದಿದ್ರಾಯ್ತು. ಕಾಯಿಲೆಯೂ ರೆಡಿ. ಈಗ ಎರಡು ಹೇಳಿಕೊಟ್ಟೆ, ಒಂದು ಸೂರ್ಯನಾಡಿ ಬಗ್ಗೆ, ಚಂದ್ರನಾಡಿ ಬಗ್ಗೆ. ಈಗ ಇನ್ವಿಸಿಬಲ್ಲಿಗೆ ಬರ್ತೀನಿ. ಹೇಳಿ, ನೀನು ಕಣ್ಣು ಮುಚ್ಚಿ ನಿಮ್ಮ ಮನೇಲಿ ಯಾವುದಾದ್ರು ನಿನಗೆ ಇಷ್ಟವಾದ ರೂಮನ್ನು ಜ್ಞಾಪಕ ಮಾಡಿಕೊ. ಕಾಣುತ್ತಾ? ಮೈಕಲ್ ಹೇಳಬೇಕು. ಏನು?
ನಿನಗೆ ಇಷ್ಟವಾದ ಒಂದು ರೂಮು ಮನೇಲಿ ಇಷ್ಟವಾದ ರೂಮ್ ಕಾಣ್ತಾ ಇದೆ ಪಕ್ಕ. ಹಾಂ, ನಿಮ್ಮ ಊರನ್ನು ಜ್ಞಾಪಕ ಮಾಡ್ಕೊ. ಹಾಂ, ಯಾವ್ದಾರ ನಿನ್ನ ಸ್ಕೂಲು ಎಲ್ಲರೂ ಟ್ರಿಪ್ ಹೋಗಿದ್ದೆಲ್ಲ ಇರುತ್ತಲ್ಲ ಸ್ಕೂಲಲ್ಲಿ, ಯಾವ್ದಾದ್ರು ಕಾಣುತ್ತಾ? ಮೈಕಲ್ ಹೇಳ ಕೇಳ, ಅದು ರೆಕಾರ್ಡ್ ಆಗ್ತದೆ. ಕಾಣಿಸುತ್ತೆ. ಜೋರು ಹೇಳೋದು, ಕಾಣಿಸುತ್ತೆ. ಕಡಿಮೆ ಹೊಡೆದಿಲ್ಲ ಇವತ್ತು ಬೆಳಿಗ್ಗೆ. ಹಾಂ, ತಿಂಡಿ ತಿಂದಿಲ್ಲ ಅಂದೆ. ಹಾಂ, ಕಾಣಿಸುತ್ತೆ. ಹಾಂ, ಕಾಣಿಸುತ್ತೆ. ಬೆಳಕಿಲ್ಲ ಅಂದರೆ ಕಾಣಲ್ಲಲ್ಲ ಪಿಕ್ಚರ್. ಇದು ನಮ್ಮ ಸಿದ್ಧಾಂತ, ಆಧುನಿಕ ಸಿದ್ಧಾಂತ. ಹಾಗಾದರೆ ಈಗ ಬೆಳಕಿಲ್ಲ ಅಂದರೂ ಕಾಣ್ತಾ ಇತ್ತು. ಯಾವ ಕಣ್ಣಲ್ಲಿ ಕಂಡಿರ್ಬೋದು ಹಾಗಾದರೆ? ಇನ್ವಿಸಿಬಲ್ ಥರ್ಡ್ ಐ ಅಂತ ಹೇಳ್ತಿದ್ದಿ, ಪ್ರಾಕ್ಟಿಕಲಿ ತೆಗೆದು ತೋರಿಸ್ಲಿಕ್ಕಾಗುತ್ತಾ? ಹಾಂ, ಅದಿರಲಿ, ಅದು ಮುಂದಿನ ಶಬ್ದಕ್ಕೆಲ್ಲ ಹೋಗೋದು ಬೇಡ, ಅರ್ಥ ಆಗೋ ಭಾಷೆಗೆ ಬರೋ. ಹಾಗಾದರೆ ಉಂಟು ಅಂತಾಯ್ತು ಅಲ್ವಾ? ಎಲ್ಲರಿಗೂ ಉಂಟು ಅಂತಾಯ್ತು, ನಂಗೆ ಮಾತ್ರ ಅಲ್ಲ. ನಾನು ಆ ಥರ್ಡ್ ಐನ ಟ್ರೈನ್ ಮಾಡಿದೆ, ಹಾಗಾಗಿ ನಂಗೆ ಇನ್ನೊಂಚೂರು ಮುಂದೆ ಹೋಗಿ ನೋಡಲಿಕ್ಕಾಯ್ತು. ನಿಮ್ಮ ಹತ್ರ ಇರೋ ಟ್ರೈನಿಂಗ್ ಇಲ್ಲದೆ ನಿಮ್ಮ ಪಾಸ್ಟನ್ನು ನೋಡಲಿಕ್ಕಾಯ್ತು. ಈ ಸಂಮೋಹನ ವಿದ್ಯೆ ಮಾಡ್ತಾರಲ್ಲ, ಅವ್ರು ಹೀಗೆ ಮನಸ್ಸನ್ನು ಹಿಂದೆ ಹಿಂದೆ ಕಳಿಸ್ತಾರೆ. ಈಗ ಯಾವ ವೇಗದಲ್ಲಿ ಅವಳು ಇಲ್ಲೇ ಇದ್ದರು ಅಲ್ಲ, ಇಲ್ಲೇ ಇದ್ಲು, ಅವಳ ಹಳೆ ಜ್ಞಾಪಕಕ್ಕೆ ಹೋಗಿ ಬಂದು ಯಾವ ಬಾಡಿ ಟ್ರಾವೆಲ್ ಮಾಡಿದ್ದಲ್ಲಿ? ಅವಳ ಫಿಸಿಕಲ್ ಬಾಡಿ ಇಲ್ಲಿತ್ತು, ಅವಳು ಮನೆಗೆ ಹೋಗಿ ಬಂದಳು, ಯಾವ ಬಾಡಿಯಲ್ಲಿ ಟ್ರಾವೆಲ್ ಮಾಡಿದ್ದು ಅಂದೆ? ಮನಸ್ಸಿಗೆ. ಹಾಗಾದರೆ ಬೆಳಕಿನಕ್ಕಿಂತ ಶಕ್ತಿ ಇರೋದೊಂದುಂಟು, ಮನಸ್ಸು. ಬೆಳಕಿನ ವೇಗದಕ್ಕಿಂತ ವೇಗ ಅಂತದೆ. ಆ ಮನಸ್ಸಲ್ಲಿ ಇದರಂಥ ಅಪ್ಪನಷ್ಟು ಪವರ್ ಇದೆ. ಅದೇ ಹೀಲ್ ಮಾಡಿದಾಗ ನಿಮ್ಮ ಕಾಯಿಲೆ ವಾಸಿ ಮಾಡೋದು, ಬೇರೆ ಯಾರಲ್ಲ. ಆ ಮನಸ್ಸನ್ನು ರೀಚಾರ್ಜ್ ಮಾಡ್ತೀವಿ, ಅದಕ್ಕೆ ಪ್ರಾಣಾಯಾಮ, ಮಂತ್ರ ಸುಮಾರನ್ನು ಸನಾತನ ಧರ್ಮದಲ್ಲಿ ಹೇಳಿದ್ದಾರೆ. ಮನಸ್ಸು ಹಿಂದೆ ಹೋಗಿ ಬರುತ್ತೆ ಅಂತಲೂ ಆಯಿತು. ಅಲ್ವಾ? ಮನಸ್ಸು ಹಿಂದೆ ಹೋಗಿ ಬರುತ್ತೆ, ಫಿಕ್ಸು. ಈಗ ಧ್ಯಾನದಲ್ಲೆಲ್ಲ ಕಾಣುತ್ತೆ ಅಂತೀರಲ್ಲ, ಹಳೆ ಸಾಲ, ಹಳೆ ನೋವು ಎಲ್ಲ ಚಿತ್ತದಲ್ಲಿ ಸ್ಟಾಕ್ ಮಾಡಿಟ್ಕೊಂಡಿದ್ವಿ. ಚಿತ್ತದಲ್ಲಿ ಸ್ಟಾಕ್ ಮಾಡಿಟ್ಕೊಂಡಿದ್ವಿ. ಆ ಸ್ಟಾಕ್ ಮಾಡಿಟ್ಕೊಂಡಿದ್ದನ್ನೇ ವಾಪಸ್ ಮೇಲಕ್ಕೆ ಹಾಕ್ತೀರಿ. ಇಲ್ಲಿ ಸುಮಾರು ಹುಡುಗರಿದ್ದಾರೆ, ಅಲ್ಲಿ ಹೊಡಿತಾ ಉಂಟು. ಒಂದು 4-5 ಲೈನಲ್ಲಿರೋರಿ, ಗುರುಗಳ ಹತ್ರ ಮೊದಲಿನಾಗೆ ಮಾತಾಡ್ಲಿಕ್ಕೆ ಆಗ್ತಿಲ್ಲ, ಇಲ್ಲಿ ಹೊಡಿತಾ ಇದೆ ನಮಗೆ. ಸಂಸಾರಿಗಳಿಗೆ ಅದು ಜಾಸ್ತಿ, ಅದರಲ್ಲೇ ಸುತ್ತಾ ಇರ್ತಾರೆ. ಜಾಸ್ತಿ ಹೆಂಗಸರಿಗೆ, ಯಾರಿಗೆ ಮಮತೆ ಮೋಹ ಎರಡೂ ಮಮಕಾರ ಜಾಸ್ತಿ ಇರುತ್ತೋ ಅವರ ತಲೆ ಇದರಲ್ಲೇ ಓಡೋದು. ಫಸ್ಟ್ ಮಗ, ಹೆಣ್ಣು ಮಕ್ಕಳಾದರೆ ಫಸ್ಟು ಮಗನ ಹತ್ರ ಓಡ್ತದೆ. ಯಾರೆಲ್ಲ ಮಗನ ಹತ್ರ ಓಡಿಸ್ತವ್ರು ಇದ್ದೀರಿ? 1-2 ಸಿಕ್ತು. ಆಯಿತು, ಮಗನ ಹತ್ರ ಓಡುತ್ತೆ. ತಂದೆ ಅಂದ್ರಿಗೆ ಜಾಸ್ತಿ ಹೆಣ್ಣು ಮಕ್ಕಳ ಮೇಲೆ ಕೇರಿಂಗ್ ಜಾಸ್ತಿ, ಅವರೆಲ್ಲ ಓಡ್ತಿರ್ತಾರೆ. ಇದು ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಈಗ ಇಲ್ಲಿ ಕೂತು ನಿಮಗೆ ಮನೆ ಹತ್ರ ಹೋದವ್ರು ಎಷ್ಟು ಜನ ಇದ್ದೀರಿ? ಈಗಲೂ ಓಡ್ತಾ ಇರೋರು ಒಂಚೂರು ಎತ್ತಿ ಕೈ, ಏನು ತೊಂದರೆ ಇಲ್ಲ. ಇಲ್ಲಿ ಕೂತ್ರೆ ಮನಸ್ಸು ಓಡ್ತಾ ಇದೆ ಅಲ್ಲೆಲ್ಲೋ ಅಂತ, ಫಿಕ್ಸ್ ಅಲ್ಲ. ಇದೇ ಧ್ಯಾನ ಮಾಡ್ತಾ ಫಸ್ಟ್ ಬರೋದು. ಇದು ನಿಮ್ಮ ಬ್ರೈನು, ಇದರೊಳಗಿರೋ ಲಿಕ್ವಿಡ್ ನಿಮ್ಮ ಮನಸ್ಸು. ಅದಕ್ಕೊಂದು ಟೆನ್ಷನ್ ಕಲ್ಲು ಹಾಕ್ತೀನಿ, ಅದು ಅಲ್ಲಾಡ್ಲಿಕ್ಕೆ ಶುರು ಮಾಡಿ. ಆ ಅಲ್ಲಾಡೋದು ನಿಲ್ಲಬೇಕಾದ್ರೆ ಇದು ಈಗ ನಿಮ್ಮನ್ನು ನೀವೇ ಇದಕ್ಕೆ ಫೀಲ್ ಮಾಡಿ. ಇದು ನಿಮ್ಮ ಮೆದ್ಲೆ ಅಂತ ಮಂಡೆ ಅಂದ್ಕೊಳ್ಳಿ, ಇದು ಹೆಡ್ ಅಲ್ಲಾಡ್ತಾ ಇದೆ. ಈ ಅಲ್ಲಾಡೋದು ನಿಲ್ಲಿಸ್ಬೇಕಾದ್ರೆ ಏನು ಮಾಡಬೇಕು? ಅದು ಇದ್ದಲ್ಲೇ ಇದ್ದು ಯೋಚನೆ ಮಾಡಬೇಕು. ಆವಾಗ ಅಲ್ಲಾಟ ನಿಧಾನ ನಿಲ್ಲುತ್ತೆ. ನಾವೀಗ ಏನು ಮಾಡ್ತಿದ್ದೀವಿ? ಹೀಗೆ ಹೋಗಿ ಆಯ್ತು. ಇದು ಆಸ್ಟ್ರಾಲಜರ್. ಶುರು ಆಸ್ಟ್ರಾಲಜರ್ ಹತ್ರ ಹೋಗಲ್ಲ. ಶುರು ಹೆಂಗಸ್ರಾದರೆ ಇನ್ನೊಂದು ಹೆಂಗಸಿಗೆ ಫೋನ್ ಮಾಡ್ತಾಳೆ, ಅವಳು ಇದ್ರ ಅಪ್ಪ, ಅವಳು ಇದಕ್ಕಿಂತ ಜಾಸ್ತಿ ಅಲ್ಲಾಡ್ತಿದ್ಲು. ಇದು ಇಷ್ಟ ಅಲ್ಲಾಟದಲ್ಲಿತ್ತು, ಅದು ಹೀಗೆ ಅಲ್ಲಾಟದಲ್ಲಿತ್ತು. ಈ ಎರಡು ಅಲ್ಲಾಟದವರು ಒಟ್ಟಿಗಾದರು. ಈ ಟೆನ್ಷನ್ ಇದ್ದ ಬುರುಡೆ ಇನ್ನೂ ಟೆನ್ಷನ್ ಇದ್ದವಳ ಹತ್ರ ಹೋದರೆ ಏನಾಗ್ಬೋದು? ಡಬಲ್ ಟೆನ್ಷನ್ ಆಗ್ಬಿಡುತ್ತೆ ಪಕ್ಕ. ಆದರೆ ಲಾಸ್ಟ್ ಎಂಡಿಂಗು ಇಬ್ಬರಿಗೂ ಲಾಸ್ ಆಗುತ್ತೆ. ಲಾಸ್ಟ್ ಎಂಡಿಂಗ್ ನೆಮ್ಮದಿ ಬೇಡ. ನಮ್ಮ ಅಲೋಪತಿ ಭಾಷೆಗೆ ಬರುವ ಮೈಗ್ರೇನು, ಮತ್ತು ಇನ್ನೂ ಅದು ಎಕ್ಸ್ಟೆಂಡ್ ಆದರೆ ಟ್ಯೂಮರ್ ಆಗ್ತದಲ್ಲ, ಡಿಪ್ರೆಷನ್ ಮಧ್ಯದ ಬರೋದು, ಟ್ಯೂಮರ್ ಆಗ್ತದೆ. ಬ್ಲಡ್ ಸರ್ಕ್ಯುಲೇಷನ್ ನಾರ್ಮಲ್ ಆಗೋದಿಲ್ಲ ಬ್ರೈನಲ್ಲಿ, ಅದು ಗಂಟು ಕಟ್ಟುತ್ತೆ. ಹಿಂಗಾಗಲಿಕ್ಕೆ ಕಾರಣ ಇವನೇ. ಇದು ಒಂದು ಆಪ್ಷನ್. ನೆಕ್ಸ್ಟ್ ಆಪ್ಷನ್ನಿಗೆ ಬರ್ತೀನಿ.
ಇದು ಇನ್ನೂ ಅಲ್ಲಾಡ್ತು ಅಂತ ಇಟ್ಕೋ. ಅವಳೊಂದು ಸಜೆಷನ್ ಕೊಡ್ತಾಳೆ, ನೋಡು ನಮ್ಮೂರಲ್ಲಿ ಒಂದು ಮಂತ್ರವಾದಿ ಇದ್ದಾಳೆ, ಅಲ್ಲಿ ಹೋಗು ಸರಿ ಹೋಗ್ತದೆ. ಅದಿದ್ರೆ ಅಪ್ಪ ಅದು ಹೀಗೆ 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 ಆಗ್ತಿರೋದು. ಹೇಳ್ತೀನಿ, ಇದು 2 ಬಾಟ್ಲಿ ಯಾಕೆ ತೊಗೊಂಡಿದ್ದು. ಒಂದು ಈ ಬಕ್ರನ್ನ ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಓಡ್ತಿರುತ್ತೆ ಅವನ ತಲೆಯಲ್ಲಿ. ಇನ್ನೊಂದು ಹೇಗೆ ಅವನಿಂದ ದುಡ್ಡು ಗ್ರ್ಯಾಬ್ ಮಾಡ್ಬೋದು. ಕೈಯಲ್ಲಿ ಉಂಗ್ರ ಗಿಂಗ್ರ ಎಲ್ಲ ನೋಡ್ತಾನೆ ಅವನು, ಮತ್ತೆ ಶುರು ಮಾಡ್ತಾನೆ. ಈಗ ಅರ್ಜುನನ ನಿಮಿತ್ತ ಮಾಡಿ ಭಗವದ್ಗೀತೆ ಕೊಟ್ಟ ಕೃಷ್ಣ. ಈಗ ನಿಮ್ಮೆಲ್ಲರ ನಿಮಿತ್ತ ಮಾಡಿ ಇದನ್ನು ನೋಡೋರು ಸುಮಾರು ಜನ ಇದ್ದಾರೆ. ತುಂಬ ಬದಲಾವಣೆ ಕಂಡಿದೆ. ಫಸ್ಟಿಗೆ ನಾವು ಈ ಪ್ರಯೋಗ ಮಾಡ್ತಾ ಎಲ್ಲರೂ ಹೇಳ್ತಿದ್ರು ಕ್ಲಾಸ್ ಮಾಡಬೇಕು ಅಂತ. ಅಲ್ಲಿ ಹೋದ ತಕ್ಷಣ ಸಾಲ್ವ್ ಆಗಲಿಲ್ಲ. ಕಾಕ್ತಾಳಿವಾಗಿ ಟೆಂಪ್ರವರಿ ಏನಾರಾದರೆ ಆ ಮನಸ್ಸು ಭಾವಿಸುತ್ತೋ ಈ ಪೂಜೆಯಿಂದನೇ ಆಯ್ತೇನು ಅಂತ. ಇದು ಇನ್ನೊಂದು ದೊಡ್ಡ ಮೂರ್ಖತೆ. ನಿಷ್ಠೆ ಇಟ್ಟು ಪೂಜೆ ಮಾಡಿದರೆ ಫಲಿಸುತ್ತೆ, ಅದು ತಲೆಲಿರಲಿ. ನಿಷ್ಠೆ ಅಲ್ಲಿ ಶ್ರದ್ಧೆ ಇಟ್ಟು ಮಾಡೋರಿದ್ದಾರೆ. 90 ಭಾಗ ನಾನು ಹೇಳಿ, 10 ಭಾಗ ಬಿಟ್ಟುಬಿಡಿ. 10 ಭಾಗ ಶ್ರದ್ಧೆ ಇಟ್ಟು ಅನುಷ್ಠಾನ ಮಾಡೋರಿದ್ದಾರೆ. ಅವರು ಪೂಜೆ ಮಾಡ್ತಾ ಪ್ರಾಣಶಕ್ತಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಅದನ್ನು ಇನ್ನೊಂದು ದಿನ ಹೇಳಬೇಕು. ನೆಗೆಟಿವ್ ಪಾರ್ಟನ್ನು ಚರ್ಚೆ ಮಾಡ್ತಾ ಇರೋದು, ತಾಗಿಸ್ಕೊಳ್ಬೇಡಿ ತಲೆ. ಇದು ವರ್ಕ್ ಆಗಿಲ್ಲ ಅಂದರೆ ನಮ್ಮ ಹಳ್ಳಿ ಕಡೆ ಆದರೆ ಏನು ಮಾಡ್ತಾರೆ, ಗಣಬರವ್ರ ಹತ್ರ ಹೋಗ್ತಾರೆ. ಮಣಿ ಹೆಗಡೆಗೆ ಚೆನ್ನಾಗಿ ಜ್ಞಾಪಕ ಇದೆ. ಯಾರಿಲ್ಲಿ ಗಣಗಳ ಹತ್ರ ಹೋದವರಿದ್ದೀರಿ? ನಾವು ಹೋಗಿರ್ಲಿಲ್ಲ ಗುರುಗಳೇ. ಅಲ್ಲ, ಸುಮ್ಮನೆ ನೀನು ನೋಡಕ್ಕೆ ಹೋಗಿರ್ತೀಯಲ್ಲ. ಹಾಂ, ನೋಡಿದ್ದೆ. ನೋಡಿರಲ್ಲ, ನಮ್ಮೂರ ಕಡೆ ಎಲ್ಲ ಜಾಸ್ತಿ ಅಲ್ಲ. ಹೌದು ಹೌದು, ನೋಡಕ್ಕೆ ಹೋಗಿ. ಗಣ ಬಂದಾಗ ಏನು ಹೇಳುತ್ತೆ ಮಿತಿ? ಮೈ ಕುಣಿಸ್ದಾಗ ಶಿಶು ಅಂತ ಸ್ಟಾರ್ಟ್ ಮಾಡುತ್ತೆ. ಸಮಸ್ಯೆ ಮೊದಲೇ ಅವ್ರು ಕೇಳ್ಕೊಂಡಿರುತ್ತೆ, ಅದೇ ಸಮಸ್ಯೆನ ಮತ್ತೆ ಹೇಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಸ್ಟು ಕೇಳ್ಕೊಳ್ಳೋದು ಮತ್ತೆ ಹೇಳೋದು. ಮನುಷ್ಯ ತಾನೇನು ಮಾಡ್ತಾ ಇದ್ದೀನಿ ಅಂತ ತನಗೆ ಗೊತ್ತಿಲ್ಲ ಅಂತ. ಇದನ್ನೇ ನಾನು ಅವಾಗ ಹೇಳಿದೆ, ಕ್ಲಾರಿಟಿ ಇಲ್ಲ ಅಂತ. ಯಾಕೆ ಅವನಿಗೆ ಹೆದರಿಕೆ ಬಂದಿದ್ದು? ಅಲ್ಲಿ ನಾನು ಬೇರೆ ನೀನು ಬೇರೆ ಅನ್ನೋ ಭಾವ ಉಂಟು. ಅದೇ ದ್ವೈತ ಭಾವ. ಇಲ್ಲದಿಲ್ಲ, ಇಲ್ಲದಿಲ್ಲ. ಇಲ್ಲಿ ಅದ್ವೈತ ಇರೋದು, ಇಲ್ಲಿ 2 ಇಲ್ಲ, ಒಂದೇ ಇರೋದು. ಒಂದು ಇಲ್ಲ ಅನ್ನೋದು. ಆ 2 ಆದಾಗ ನಿಮ್ಮಲ್ಲಿ ಗಲಾಟೆ ಬರೋದು, ಕೋಲಾಟ ಆಗೋದು. ಹೀಗೆಲ್ಲ 2 ಬೇಕು. ಸಂಸಾರ ಆಗೋದು 2 ಸೇರಿದ್ರೆ, ಸನ್ಯಾಸ ಆಗೋದು ಪುರುಷ ಪ್ರಕೃತಿ ವಿಯೋಗ. ಲಿಂಗ ಜ್ಯೋತಿರ್ಲಿಂಗ ಆಗೋದು, ಬೆಳಕಾಗ್ತದೆ ಆ ಲಿಂಗ. ಆ ಲಿಂಗ ನಾರ್ಮಲಿ ಲಿಂಗ ಪುರುಷ ಪ್ರಕೃತಿ ಸಂಯೋಗ. ಅದು ಬೆಳಕಾದಾಗ ಅಲ್ಲಿ ಪ್ರಕೃತಿಗೆ ಜಾಗ ಇರಲ್ಲ. ದೇರ್ ಇಸ್ ನೋ ಮಾಯ. ಆ ಮಾಯ ಏನಾಗ್ತಾರೆ, ಲಯ ಆಗಿರ್ತಾಳೆ. ನೋಡಿ, ಮಹಾಪ್ರಳಯದಲ್ಲಿ ಆಲದೆಲೆ ಮೇಲೆ ಮಲಗಿದ ಕೃಷ್ಣನ ಫೋಟೋ ಎಷ್ಟು ಜನ ನೋಡಿದ್ದೀರಿ? ಇಲ್ಲಿ ಆಲದೆಲೆ ಕೃಷ್ಣನ ಫೋಟೋ ಹಾಕಿರ್ತಾರಲ್ಲ, ನೋಡಲಿಲ್ಲ? ತಿರುಪತಿಲಿರೋ ಮೂರ್ತಿ ಅದ್ವೈತ ತತ್ವದಲ್ಲಿರೋ ಮೂರ್ತಿ. ಹಾಗಾಗಿ ಅಲ್ಲಿ ಪ್ರಕೃತಿ ಸ್ವಯಂ ವಿಷ್ಣುವಲ್ಲಿ ಲಯ ಆಗಿದೆ, ವಕ್ಷಸ್ಥಲದಲ್ಲಿದೆ. ಹೃದಯ ಚಕ್ರ ವಿಭೇದಿನ್ಯೇ ನಮ ಅಲ್ಲ, ಲಲಿತ ಸಹಸ್ರನಾಮದಲ್ಲಿ ಅಂತ ಒಂದು ಉಂಟು. ರುದ್ರಗ್ರಂಥಿ ವಿಭೇದಿನ್ಯೇ ನಮ, ಹೃದಯ ಗ್ರಂಥಿ ವಿಭೇದಿನ್ಯೇ ನಮ. ಒಂದೊಂದು ಚಕ್ರದ ಹೆಸರು ಹೇಳಿ ಅಮ್ಮನವರಿಗೆ ಅರ್ಚನೆ ಮಾಡ್ತೀವಿ. ಆ ಗ್ರಂಥಿ ಅವಳ ಮೂಲ ಗ್ರಂಥಿ, ಅವಳಲ್ಲಿ ಹೋಗಿರ್ತಾಳೆ ಮಹಾಮಾಯ. ಈ ಗ್ರಂಥಿ ಭೇದಿಸಿದಾಗ ನಿಮಗೆ ಜ್ಞಾನ ಪ್ರಾಪ್ತಿ ಆಗುತ್ತೆ. ಇದರೊಳಗೆ ಜ್ಯೋತಿರ್ಮಯ ಬೆಳಕುಂಟು, ಇದರೊಳಗೆ ಉಂಟು. ಇದೇ ಜಾಗ ಒಂದು ಹೆಬ್ಬೆಟ್ಟಷ್ಟು ಇರುತ್ತೆ. ಆ ಬೆಳಕಿಗೆ ಆಟಮ್ ಆಗಲಿಕ್ಕೂ ಗೊತ್ತು, ಮಾಲಿಕ್ಯೂಲ್ ಆಗಲಿಕ್ಕೂ ಗೊತ್ತು. ಅವನು ಮಾಲಿಕ್ಯೂಲ್ ಆಗ್ತಾ ಹೋದಾಗೂ ಹೆಚ್ಚು ಜವಾಬ್ದಾರಿ ಬರ್ತಾ ಗೊತ್ತು. ಆವಾಗ ಅವನು ಪರಮಾತ್ಮ ಸ್ಥಿತಿಗೆ ಹೋಗ್ತಾನೆ. ಹೀಗೆ ಇದ್ದರೆ ಅವನು ಜೀವಸ್ಥಿತಿಯಲ್ಲಿದ್ದ. ಪ್ರತಿಯೊಬ್ಬರಲ್ಲೂ ತಾನಿದ್ದೀನಿ ಅಂತ ಭಾವಿಸಿ ಬ್ರಾಡ್ ಆಗ್ತಾನೆ. ಅವಾಗ ಪರಮಾತ್ಮ ಆದ. ಕೊನೆಗೊಂದಿನ ಅವನಿಗೆ ತಲೆ ಕೆಡುತ್ತೆ. ವಿಷ್ಣುಗೆ ತಲೆ ಕೆಟ್ಟಾಗೆ ಪದ್ಮಾವತಿಯೂ ಬೇಡ, ಲಕ್ಷ್ಮಿಯೂ ಬೇಡ, ಪ್ರಪಂಚವೂ ಬೇಡ, ಗುರುವೂ ಅಲ್ಲ, ಶಿಷ್ಯರೂ ಅಲ್ಲ ಅಂತ. ಆವಾಗ ಅವನೊಂದು ಭಾವಕ್ಕೆ ಹೋಗ್ತಾನೆ, ತನ್ನಲ್ಲೇ ತಾನು ಲಯ ಆಗ್ತಾನೆ. ಸ್ವಾನಂದಾಮೃತ ತೃಪ್ತಾಯ ಅಂತ ಶ್ರೀಧರ ಸ್ವಾಮಿಗಳ ಮಂತ್ರದ ಕೊನೆಯ ಅರ್ಥ. ತನ್ನೊಳಗೆ ತಾನು ಲಯ ಆದ ಆ ಸ್ಥಿತಿಯನ್ನು, ಅಲ್ಲಿ ಆನಂದ, ನಾಟ್ ಸುಖ. ಒಂದು ಬಾಡಿ ಇನ್ನೊಂದು ಬಾಡಿಯನ್ನು ಟಚ್ ಮಾಡಿ ಸಿಗೋ ಏನೆಲ್ಲ ಇದೆ, ಅಥವಾ ಇನ್ನೊಂದು ಆಬ್ಜೆಕ್ಟನ್ನು, ಬಾಡಿ ಅನ್ನೋದು ಬೇಡ, ಆಬ್ಜೆಕ್ಟ್, ಇನ್ನೊಂದು ಬಾಡಿಯೂ ಒಂದು ಆಬ್ಜೆಕ್ಟ್, ಅದನ್ನು ಸ್ಪರ್ಶ ಅಂತೀವಿ. ಯಾವುದಾರೊಂದು ವಸ್ತುವನ್ನು ಸ್ಪರ್ಶ ಮಾಡಿದಾಗ
ಅಲ್ವಾ? ಈ ಕಲ್ಲನ್ನು ಸ್ಪರ್ಶ ಮಾಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಖುಷಿ ಆಗ್ಬೋದು, ಏನೋ ಒಂದು ಆಯ್ತು, ದುಃಖವೂ ಆಗ್ಬೋದು ಅಲ್ವಾ? ಈ ಕಲ್ಲಿಗೆ ಸ್ವಲ್ಪ ತುರಿಕೆ ಬರೋ ರಸ ಹಾಕಿದ್ದು ಹೀಗೆ ಉಜ್ಜಿದ್ರೆ ಕಿರಿಕಿರಿ ಆಗ್ತದೆ, ಒಂದು ಅನುಭವ. ಅದಕ್ಕೆ ಇದಕ್ಕೆ ಸ್ವಲ್ಪ ಸುಗಂಧ ದ್ರವ್ಯ ಹಾಕಿ ಉಜ್ಜಿದ್ರೆ ಒಳ್ಳೆಯದು ಆಗ್ತದೆ. ಈ ಹಳ್ಳಿಯಲ್ಲಿ ಕಲ್ಲಲ್ಲಿ ಬೆನ್ನುತ್ತಾರೆ, ನಂಗೆ ಗೊತ್ತಿದ್ದೆ. ನಾನೀಗ ಇದು ನೀರೇ ಅಂತ ಇಟ್ಕೊಳ್ಳಿ, ನಾನು ನಿಮಗೆ ಹೇಳಲ್ಲ, ಅಲ್ಲೆಲ್ಲಿಂದನೋ ಬಂದೆ ನಾನು. ಇದು ಒಂದಿಷ್ಟು ಜನಕ್ಕೆ ಹೇಳ್ತೀನಿ, ಇದು ಕಾಶಿಯದ ನೀರಪ್ಪ ಅಂತ. ಎಷ್ಟು ಜನ ಶ್ರದ್ಧೆಯಿಂದ ತಗೊಳ್ತೀರಿ? ವಿಷಯ ಹೇಳಿರಲ್ಲ ಅಲ್ವಾ? ನಿಜವಾಗ್ಲೂ ಅದು ಕಾಶಿಯದ ನೀರು ಆಗ್ತದೆ. ಯಾಕೆ? ಇವನು ಭಾವಿಸಿರ್ತಾನೆ. ನಿಮ್ಮ ಭಾವ ಶುದ್ಧ ಇದ್ದರೆ ಪ್ರತಿ ನೀರು ತೀರ್ಥ ಆಗ್ತದೆ. ಪೂಜೆ ಮಾಡ್ತಾ ಅದಕ್ಕೆ ಹೇಳೋದು ಮಾತಾಡಬೇಡಿ ಅಂತ. ಯಾಕೆ? ನಿಮ್ಮ ಮೈನ್ ಗೋಲೆಯಲ್ಲಿ ಭಗವಂತನ ಫೀಲ್ ಆಗಬೇಕು, ಅವನ ಬಾಡಿ, ಅವನ ಪ್ರೆಸೆನ್ಸಿಂದ ನಾವು ರೀಚಾರ್ಜ್ ಆಗಬೇಕು, ಇದು ಉದ್ದೇಶ. ಆ ಉದ್ದೇಶಕ್ಕೆ ಬಂದಾಗ ನಾವು ಸುಮ್ಮನೆ ನಾಯಿ ಸುತ್ತಾ ಇದ್ರೆ ಏನು ಯೂಸ್ ಇದೆ? ನಾನು ಹೇಳೋದು, ಮೊದಲು ಕ್ಯಾನ್ಸರ್ ಬಂದಾಗ ಹೆದರ್ತಿದ್ರೆ, ಈಗ ಕ್ಯಾನ್ಸರ್ ಮನೆಯಲ್ಲಿದೆ, ಬಿಕಾಸ್ ಆಫ್ ಯುವರ್ ಆಯಿಲ್. ಮೈನಾಗಿ ಕಲಬೆರಕೆಯಾದ ಎಣ್ಣೆ. ಅದಕ್ಕೆ ನಾವು ಹೇಳೋದು, ದಯಮಾಡಿ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಗಾಣದ ಎಣ್ಣೆಯನ್ನು ಉಪಯೋಗಿಸ್ಲಿ. ಪ್ಯೂರ್ ಕೊಬ್ಬರಿ ಎಣ್ಣೆ ಕ್ಯಾನ್ಸರಿಗೆ ಮೆಡಿಸಿನ್. ಪ್ರಯೋಗ ಮಾಡಿ ಹೇಳ್ತಾ ಇದ್ದೀನಿ. ದಿನ ಪ್ಯೂರ್ ಅರಿಶಿಣ ಕ್ಯಾನ್ಸರಿಗೆ ಮೆಡಿಸಿನ್. ಟಾಕ್ಸಿಕ್ಕನ್ನು ಒಳಗಿಂದ ಕ್ಲೀನ್ ಮಾಡುತ್ತೆ. ಈ ನಂಜಳಿ ಅದು ನಮ್ಮಲ್ಲಿ ಚೇಳು ಕಚ್ಚಿದಾಗ, ಚೇಳೇನು ಟಾಕ್ಸಿಕ್, ಚೇಳಿನ ವಿಷ. ಚೇಳು ಕಚ್ಚಿದ್ರೆ ಏನು ಮಾಡ್ತಿ? ಚೇಳು ಅರಿಶಿಣ ಮತ್ತು ಇನ್ನೊಂದೆರಡು ಮಿಕ್ಸ್ ಮತ್ತೆ ಕಲಸಿ ಅರಿಶಿನ ಕೊಬ್ಬರಿ ಎಣ್ಣೆಗೆ ಇನ್ನೊಂದುಂಟು ಕಾಡು ಜೀರಿಗೆ ಅಂತ. ಕಾಳು ಜೀರಿಗೆ, ಬೆಳ್ಳುಳ್ಳಿ, ಸುಣ್ಣ. ಹಿಂದಿನವ್ರು ಯಾರು ಇಲ್ಲಿ MBBS ಹೋದವರಲ್ಲ. ಇದರಲ್ಲಿ ಕ್ಯೂರ್ ಆಗೋದು ಬೇಗನೋ, ನಿಮ್ಮ ಕ್ರೀಮ್ ಹಚ್ಚಿದಾಗ ಕ್ಯೂರ್ ಆಗೋದು ಬೇಗನೋ? ಬೇಗ ಕಾರ್ತಿಕ ಹಚ್ಚಿರ್ತಾಳಲ್ಲ ಅಮ್ಮ, ಬೇಗ ಇದ್ರದ್ದು ಅರಿಶಿನ ಇದರಲ್ಲಿ ಬೇಗ ಕ್ಯೂರ್ ಆಗ್ತದೆ. ಯಾಕೆ? ನೇಚರ್, ನಿಮ್ಮ ಬಾಡಿ ನೇಚರ್. ಇದು ನೇಚರಿಂದ ಹೊರತುಪಡಿಸಿದ ವಸ್ತು ಅಲ್ಲ, ಇದು ನೇಚರ್ ಒಳಗೆ ಇರೋ ಒಂದು ಸಬ್ಸ್ಟೆನ್ಸ್. ನೀವು ಅದನ್ನು ನೇಚರ್ ಜೊತೆಗೆ ಎಷ್ಟು ಮಿಂಗಲ್ ಮಾಡ್ತೀರೋ ಅಷ್ಟು ಕಾಯಿಲೆಯಿಂದ ದೂರ ಆಗ್ತೀರ. ಅದನ್ನೇ ಅವಾಗ ಹೇಳಿಕೊಟ್ಟಿದ್ದು. ಮಾಡಿ ನೋಡಿ, ನನಗೆ ಎಕ್ಸ್ಪೀರಿಯೆನ್ಸ್ ಹೇಳಬೇಕು. ಯಾಕೆ? ಅದು ಡಾಕ್ಯುಮೆಂಟ್ ಆಗಬೇಕು. ನಾವು ಮಾತ್ರೆ ತಿಂದಿದ್ದು ಡಾಕ್ಯುಮೆಂಟ್ ಆಯಿತು, ಜ್ವರ ಹೋಗಿತ್ತು ಅಲ್ವಾ? ಮಾತ್ರೆ ಇಲ್ಲದೆಯೂ ಜ್ವರ ಕಳಿಸ್ಲಿಕ್ಕೆ ಆಗ್ತದೆ ಪ್ರಾಣಾಯಾಮದಿಂದ. ಚಂದ್ರನಾಡಿಯಿಂದ ಉಸಿರಾಡಿದರೆ ಬಾಡಿ ಹೀಟಾಗಿ ಬಂದು ಜ್ವರ ಹೋಗ್ತದೆ. ಚಳಿಯಿಂದಾಗಿದ್ದರೆ ವಚನಾನಂದ್ರದ್ದೊಂದು ವಿಡಿಯೋ ನೋಡಿರಬೇಕು. ಒಂದು ಯೋಗಿದು ಜೊತೆಗೆ ಇನ್ನೊಬ್ಬರು, ಈ ಆರ್ಟ್ ಆಫ್ ಲಿವಿಂಗ್ ಅವರು ಇಬ್ಬರು ಕೂತು ಕೇದಾರದಲ್ಲಿ ಕೂತ್ಕೊಂಡಿದ್ದು 3/4 ಗಂಟೆ. ಶರ್ಟಿಗಿರಟೆ ಏನಿಲ್ಲ. ಯಾರಿಗೂ ಕ್ವಶನ್ ಬರಲಿಲ್ಲ ಅವ್ರು ಹೇಗೆ ಬದುಕಿದ್ದಾರೆ ಐಸಲ್ಲಿ ಅಂತ. ಯಾರಿಗೆಲ್ಲ ಬಂದಿತ್ತು? ಕೈ ಎತ್ತಿದವ್ರು ದಯಮಾಡಿ ನಿಲ್ಲಿ, ನಾನು ಅವರಿಗೊಂದು ಎಕ್ಸ್ಪೆರಿಮೆಂಟ್ ಹೇಳಿಕೊಡ್ತೇನೆ. ಎಷ್ಟು ಜನಕ್ಕಲ್ವಾ? ಈ ಹೊಳ್ಳೆಯನ್ನು ಮುಚ್ಚಿ. ಸಮ್ ರೂಲ್ಸ್, ಪ್ರಾಣಾಯಾಮ ಮಾಡೋಕ್ಕಿಂತ ಮುಂಚೆ ಖಾಲಿ ಹೊಟ್ಟೆಲಿರಬೇಕು, ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 2 hours ನೀವೇನಾದ್ರು ತಿಂಡಿ ತಿಂದಿದ್ರೆ, ಇದು ಒಂದು ಸತಿ ಮಾಡೋದು ಪರವಾಗಿಲ್ಲ, ಬಟ್ 10 minutesಗಿಂತ ಜಾಸ್ತಿ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತಿದ್ರೆ ಸ್ಪೈನ್ ಸ್ಟ್ರೇಟ್, ಬ್ಯಾಕ್ ಸ್ಟ್ರೇಟ್, ಎಂಟಿ ಸ್ಟಮಕ್. ದೀಸ್ ಆರ್ ದ 2 ವೆರಿ ಇಂಪಾರ್ಟೆಂಟ್ ರೂಲ್ಸ್. ಆ್ಯಂಡ್ ಕಣ್ಣನ್ನು ಕೇಂದ್ರೀಯ ಇಲ್ಲಿ ಅಥವಾ ಮೂಗಿನ ತುದಿಲಿ ಫೋಕಸ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಸ್ಟೇ ಸ್ಟಿಲ್ ಲಾಂಗರ್. ಓಕೆ, ಸೊ ಜ್ವರ ಇದ್ದಾಗ ಜನರಲ್ ಆಗಿ ಬಾಡಿ ಕೂಲ್ ಮಾಡಬೇಕು. ಈಗ ಸೆಕೆ ಆಗ್ತದೆ, ಜ್ವರ ಬೇಡ, ನಿಮಗೆ ಜನರಲ್ ಆಗಿ ಸೆಕೆ ಆಗ್ತಿದೆ ಹೊರಗಡೆ ಹೋದಾಗ, ತಾಪಮಾನ ಜಾಸ್ತಿ ಇದ್ದಾಗ ಲೆಫ್ಟಿಂದ ಉಸಿರು ತೊಗೊಂಡು ಕೂತ್ಕೊಂಡು ಮಾಡಿ. ಎಲ್ಲರೂ ಕ್ಲೋಸ್ ಯುವರ್ ಐಸ್. ಥಂಬ್ನ ರೈಟ್ ಕ್ಲೋಸ್ ಮಾಡಿ, ರಿಂಗ್ ಫಿಂಗರ್ ಲೆಫ್ಟ್. ಇದು ಅಗ್ನಿ, ಇದು ಪೃಥ್ವಿ. ಓಕೆ, ರೈಟ್ ಲೆಫ್ಟ್. Now breathe in through your right, 4 counts. 1, 2, 3, 4. Sorry, close your right, breathe in through your left, 4 counts. Hold for 6 counts. ಎಡ್ಡೆ ಕಡೆಯಿಂದ 4 ಕೌಂಟ್ವರೆಗೂ ಇನ್ಹೇಲ್. ಆಮೇಲೆ ಅಲ್ಲೇ ಉಸಿರನ್ನ ತಡೆದು ಹಿಡ್ಕೋಬೇಕು. ಲೆಫ್ಟ್. ರೈಟ್ ಸೈಡಿಂದ ಎಕ್ಸ್ಹೇಲ್, ಉಸಿರನ್ನ ಬಿಡೋದು 8 ಕೌಂಟ್. ಟ್ರೈ ಟು ಕೀಪ್ ಯುವರ್ ಸ್ಪೈನ್ ಸ್ಟ್ರೈಟ್. ಆ್ಯಂಡ್ ಆ ಸಪೋರ್ಟ್ ಇದೆ ಅಂತ ಸಪೋರ್ಟ್ ತಗೊಳ್ಳೋ ನೆಸೆಸಿಟಿ ಇಲ್ಲ. ಕಮ್ ಇನ್ ಫ್ರಂಟ್, ಬ್ಯಾಕ್ ಸ್ಟ್ರೇಟ್. ಸಿ ನೌ ದಿ ಎನರ್ಜಿ ಲೆವೆಲ್ಸ್. ಬಿಕಾಸ್ ನೀವು ಸಪೋರ್ಟ್ ಇದೆ ಅಂತ ತಗೊಂಡ್ರೆ ದಟ್ ಈಸ್ ಉದಾಸೀನ, ಲೇಸಿನೆಸ್ ಬರುತ್ತೆ. ಸ್ಟ್ರೇಟ್ ಇಟ್ಕೊಳ್ಳಿ ಬ್ಯಾಕು ಆದಷ್ಟು. ಆಗಲಿಲ್ಲ, ವಯಸ್ಸು ಅಥವಾ ನೋವು ಇದ್ದರೆ ದೆನ್ ಟೇಕ್ ರೆಸ್ಟ್, ಇಲ್ಲಾಂದರೆ ಇಟ್ಸ್ ನಾಟ್ ನೆಸೆಸರಿ. ಇನ್ಹೇಲ್ ಥ್ರೂ ಯೋರ್ ಲೆಫ್ಟ್, ಹೋಲ್ಡ್ ಯೋರ್ ಬ್ರೆತ್. ಎಕ್ಸ್ಹೇಲ್ ಥ್ರೂ ಯೋರ್ ರೈಟ್, ಹೋಲ್ಡ್.
ಯಾರಿಗೆಲ್ಲ ಈಗ ಬಾಡಿ ತಣ್ಣಗೆ ಅನುಭವ ಆಯಿತು ತಕ್ಕ ಮಟ್ಟಿಗೆ ಒಂದು 4 ಸಲ ಮಾಡಿದಾಗ ಆದವ್ರು ಮಾತ್ರ ಕೈ ಎತ್ತಿ. ಹೆಂಗಸರು ಇದನ್ನು ಮಾಡಿ ಪೈಲ್ಸ್ ಕಮ್ಮಿ ಆಗ್ತದೆ. ಹೆಣ್ಣಿನ ದೇಹ ಉಷ್ಣತೆ ಜಾಸ್ತಿ, ಯಾಕೆ ಅವಳು ಶಕ್ತಿ ಸ್ವರೂಪಿಣಿ. ಯಾದೇವಿ ಸರ್ವಭೂತೇಷು ಸ್ತ್ರೀರೂಪೇಣ ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನಮ್ಮ ಹಿಂದಿನವರು ನಮ್ಮ ಈ ಎಲ್ಲ ಸೈಂಟಿಸ್ಟ್ಗಿಂತ ದೊಡ್ಡವರು. ಹಾಗಾಗಿ ಮಾರ್ಕಂಡೇಯರು ಈ ದುರ್ಗಾ ಸಪ್ತಶತಿಯಲ್ಲಿ ಈ ಮಂತ್ರವನ್ನು ಬರೆದಿದ್ದು. ಈ ಮಂತ್ರವನ್ನು ನೀವು ಹೇಳಿದಾಗಲೂ ಬಾಡಿ ಆ್ಯಕ್ಟಿವೇಟ್ ಆಗ್ತದೆ. ಇದನ್ನು ದುರ್ಗಾ ದೀಪ ನಮಸ್ಕಾರ ಮಾಡ್ತಾ ಇಲ್ಲಿ ಹೇಳಿಸ್ತಾ ಇರ್ತಾರೆ. ಇಲ್ಲ ಅರ್ಗಲ ಸ್ತೋತ್ರ ಹೇಳಬೇಕಾದ್ರೂ ಹೇಳ್ತಾರೆ. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ಹೇಳಿದಾಗ ನಮ್ಮ ಬಾಡಿಯಲ್ಲಿರುವ ಆ ಶಕ್ತಿಯ ತತ್ವ ಆ್ಯಕ್ಟಿವೇಟ್ ಆಗುತ್ತೆ. ಯಾದೇವಿ ಸರ್ವಭೂತೇಷು ದಯಾರೂಪೇಣ ಸಂಸ್ಥಿತ, ನಮ್ಮಲ್ಲಿ ಗುಣಗಳೆಲ್ಲ ಸೇರಿ ನಾವಾಗಿರು ಅಲ್ವಾ. ನಮ್ಮ ದೇಹದಲ್ಲಿ ಎಷ್ಟೋ ಮೆಟಲ್ಸ್ ಇದೆಯಂತೆ ಇಲ್ವಾ. ಒಬ್ಬ ಯೋಗಿ, ನಿಜವಾದ ಯೋಗಿ, ಅಣಿಮಾದಿ ಸಿದ್ಧಿಯನ್ನು ಸಿದ್ಧಿ ಉಂಟು. ಅಣಿಮ ಗರಿಮ ಸುಮಾರು ಸಿದ್ಧಿಗಳಿದೆ ಯೋಗದಲ್ಲಿ ಬರೋ ಸಿದ್ಧಿಗಳು, ಪರ್ಮನೆಂಟ್ ಸಿದ್ಧಿಗಳು. 16 ಟೆಂಪ್ರವರಿ ಸಿದ್ಧಿಗಳಿದೆ, ಅದನ್ನು ಕ್ಷೂದ್ರ ಸಿದ್ಧಿಗಳು ಅಂತೀವಿ. ಈ ಪ್ರಾಣಾಯಾಮಗಳಲ್ಲಿ ಸುಮಾರು ಪ್ರಾಣಾಯಾಮಗಳಿದೆ, ಅದು ಒಂದಿಷ್ಟು ಸಿದ್ಧಿಗಳನ್ನು ಹೇಳುತ್ತದೆ. ಇಟ್ ಈಸ್ ನಾಟ್ ಜ್ಞಾನ. ಸಿದ್ಧಿಗಳು ಯಾವುದು ಜ್ಞಾನ ಅಲ್ಲ, ಅದು ಆಬ್ಸ್ಟೆಕಲ್ಸ್ ಫರ್ ಜ್ಞಾನ. ಗೊತ್ತಿರಲಿ ಅಂತ ಹೇಳಿ ನಮ್ಮ ದೇಹವನ್ನು ಇಲ್ಲೇ ನಿಂತು ಇಲ್ಲಿಂದ ಮಾಯ ಆಗಿ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗಲಿಕ್ಕೂ ಆಗ್ತದೆ. ಇದು ರೇಣುಕಾಚಾರ್ಯರು, ಅಗಸ್ತ್ಯರು, ಭಗವತ್ ಪಾದರೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ಬರೀ ಕಾಲಲ್ಲಿ 4 ರೌಂಡ್ ಇಂಡಿಯಾ ಹೊಡೆದಿದ್ದು ವಾದಿರಾಜರು, ಮಧ್ವಾಚಾರ್ಯರು, ರಾಯರು. ಎಟ್ ಪ್ರೆಸೆಂಟಲ್ಲಿ ಮಾತಾ ಮಾಣಿಕೇಶ್ವರಿ ಮಾಡ್ತಿದ್ರು, ಪುಟ್ಟಪರ್ತಿಯವರು ಮಾಡ್ತಿದ್ರು. ಮಾಣಿಕೇಶ್ವರಿ ಪ್ರಾಕ್ಟಿಕಲಿ ಮಾಡಿದ್ರು. ಅವಳನ್ನು 40 ದಿನ ಬಾಗಿಲು ಹಾಕಿ ಕೂರಿಸ್ತಾರೆ, ಅವಳು ಕುತ್ಕೊಳ್ತಾಳೆ. ಅವಳು ಮತ್ತೆ ಕಾಣಿಸ್ಕೊಳ್ಳೋದು ಶ್ರೀಶೈಲದಲ್ಲಿ. ಅದ್ರ ಬಗ್ಗೆ ಪ್ರೋಗ್ರಾಮ್ಸು ಆಗಿದೆ. ಆದರೆ ಆ ಯೋಗ ಸ್ಥಿತಿ ಅವಳಷ್ಟು ಮಟ್ಟಕ್ಕೆ ಮುಟ್ಟಲಿಕ್ಕೆ 40 ಇಯರ್ಸ್ ಸತತ ಪ್ರಯತ್ನ ಮಾಡಿದ್ಲು. ಧ್ಯಾನ ಹೊರಗಿಂದೆಲ್ಲ ಯೋಚನೆ ಬಿಟ್ಟು ಪಂಚಾಕ್ಷರಿ. ಅವಳು ಆ ಸಿದ್ಧಿಗೋಸ್ಕರ ಮಾಡಿದ್ದಲ್ಲ, ಶಿವನನ್ನು ನೋಡಬೇಕು ಅಂತ ಒಂದು ಆಸೆ ಕೂತು ಮಾಡಿದ್ದು. ಭಗವಂತನ ನೋಡಬೇಕು ಅನ್ನೋದು ಒಂದು ಕಾಮವೇ, ಒಂದು ಆಸೆ. ಆ ಆಸೆ ಈ ಆಸೆನೆಲ್ಲ ಹೊಡೆದು ಬಿಸಾಕ್ತದೆ ಅಲ್ವಾ. ಪ್ರಾಕ್ಟಿಕಲಿಗೆ ಬರ್ತೀನಿ. ನೀವು ಇವತ್ತೆಲ್ಲ ಸಂಡೇಸ್ ಬ್ಯಾಂಗ್ಳೂರಲ್ಲಿ ತಿರುಗಾಟ, ಊಟ, ಯಾವುದ್ಯಾವುದ್ರಲ್ಲೂ ಬ್ಯುಸಿ ಇರ್ತಿದ್ರಿ. ಫ್ರೆಂಡ್ಸು ಸುಲಭ ಅಲ್ಲ. ಇಲ್ಲಿಂದ ಹಾರಿದರೆ ಇನ್ನೊಂದು ಪಕ್ಕದಲ್ಲಿ ಬೀದಿಲಿ ಪಬ್ ಇದೆ, ಬೀದಿಲಿ ರೆಸ್ಟೋರೆಂಟ್ ಇದೆ. ಯಾಕೆ ಅಲ್ಲಿಗೆ ಹೋಗೋ ಮೂಲ ಉದ್ದೇಶ ಏನು? ಮನಸ್ಸಿನ ಸ್ಟ್ರೆಸ್ಸನ್ನು ಕಳ್ಕೊಳ್ಬೇಕು. ಅಲ್ಲೊಂದು ಉಪಾಸನೆ ಮಾಡ್ತೀವಿ, ಒಂದು ನಾಲಿಗೆ ಉಪಾಸನೆ ಮಾಡ್ತೀವಿ. ನಾಲಿಗೆಯನ್ನು ತೃಪ್ತಿಪಡಿಸಿ ಮನಸ್ಸನ್ನು ತಣ್ಣಗೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಭಾವಿಸ್ತೀನಿ. ಇಟ್ ಈಸ್ ನಾಟ್ ತೃಪ್ತಿ, ಟೆಂಪ್ರವರಿ. ಎವರಿ ಕಿಕ್ ಇಟ್ ಗಿವ್ಸ್ ಎ ಬಿಗ್ ಶಾಕ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ಇದೊಂದು ಲೈನ್ ಜ್ಞಾಪಕ ಇಟ್ಕೊಂಡು. ನಾವು ನೇಚರಿಗೆ ವಿರುದ್ಧವಾಗಿ ಯಾವೆಲ್ಲ ಸುಖವನ್ನು ಪಡೀಲಿಕ್ಕೆ ಹೋಗ್ತೀವಿ, ಇಟ್ ಎಫೆಕ್ಟ್ಸ್ ಯುವರ್ ಬ್ರೈನ್. ಹೇಗೆ ಅಂತಲೂ ಹೇಳ್ತೀನಿ ನೋಡಿ. ಈ ಫಾರಿನರ್ಸಿಗೆ ಧ್ಯಾನ ಮಾಡ್ತಾ ಅವರು ತುಂಬ ಕಾನ್ಸಂಟ್ರೇಷನಲ್ಲಿ ಇರ್ತಾರೆ. ಯಾರು ಇದನ್ನು ನೋಡಿದ್ದೀರಿ? ಇಂಡಿಯನ್ಸ್ಗಿಂತ ಅವರು ತುಂಬ ಕಾನ್ಸಂಟ್ರೇಟ್ ಆಗಿ ಧ್ಯಾನ ಮಾಡ್ತಿರ್ತಾರೆ. ಯಾರಿಗೆ ಇದು ಫೀಲ್ ಆಗಿಲ್ಲ? ಕಾರಣ ಏನು? ಅವರಿಗೆ ಅಟ್ಯಾಚ್ಮೆಂಟ್ಸ್ ಕಮ್ಮಿ, ಸೆಂಟಿಮೆಂಟ್ ಕಮ್ಮಿ. ಅವರಿಗೆ ಗೊತ್ತಿದ್ದಿದ್ದು ಬರೀ ಸುಖದ ವಿದ್ಯೆ ಮಾತ್ರ. ಇದು ಅಲ್ಲ ಅಂತ ಗೊತ್ತಾದಾಗ ಅವರು ಇನ್ನೊಂದನ್ನು ಹಿಡ್ಕೊಳ್ತಾರೆ. ಹಾಗಾಗಿ ಅವರಿಗೆ ಸುಲಭ. ಇಲ್ಲಿ ಭಾರತೀಯರಿಗೆ ಧ್ಯಾನ ಮಾಡಲಿಕ್ಕೆ ಕಷ್ಟ. ಯಾಕೆ? ಎಲ್ಲ ಭಾವನೆ ಅಟ್ಯಾಚ್ಮೆಂಟ್ ಉಂಟು. ಮಕ್ಕಳಿಗೆ ಒಂದು 60 ಕ್ರಾಸ್ ಆದವರು ಧ್ಯಾನ ಮಾಡ್ತಾ ಮಕ್ಕಳಿಗೇನು, ಹೆಣ್ಣು ಮಕ್ಕಳಿಗೇನು, ಅವ್ರ ಮೊಮ್ಮಕ್ಕಳು, ಇವರು ಇಲ್ಲ ಅಂದರೂ ಅವ್ರು ಇದ್ದಾರಲ್ಲ. ಎಷ್ಟೋ ಜನ ಕೊರೋನಾದಲ್ಲಿ ಹೋಗಿ ಆಯ್ತು, ದೊಡ್ಡ ದೊಡ್ಡ ತಲೆಗಳೇ ಹೋಗಿ ಆಯ್ತು. ಕಂಪನಿ ನಡೀತಿಲ್ವಾ? ನಡೀತಿದೆ. ಅವ್ರ ಮನೇಲಿ ಯಾರು ಉಪವಾಸ ಇದ್ದಾರಾ? ಈ ವಿಚಾರ ಗೊತ್ತಿರಲಿ. ಈ ಕ್ಲಾಸ್ ಮಾಡ್ತಿರೋದೇ ನಿಮ್ಮ ವಿಜ್ಞಾನಮಯ ಕೋಶವನ್ನು ಸ್ವಲ್ಪ, ಅದೊಂದು ಕೋಶ ಇದೆ ಅಂತ ಗೊತ್ತಾಗಲಿ ದೇಹದಲ್ಲಿ. ವಿಜ್ಞಾನ ಅಂದರೆ ಜ್ಞಾನ ಇದೆ. ಆತ್ಮತತ್ವವನ್ನು ಅಗ್ನಿ ಆಗಲಿ, ವರುಣ ಆಗಲಿ, ವಾಯು ಆಗಲಿ, ಶಸ್ತ್ರಗಳು ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಗೀತೆಯಲ್ಲಿರೋ ಶ್ಲೋಕ. ನೈವಂ ನಾಹಂ ದಹತಿ ಪಾವಕ ಅಲ್ವಾ. ನಾನು ಆತ್ಮ ಅಂಥೇಳಿ ಅನುಭವದಿಂದ ನಿಮಗೆ ಗೊತ್ತಾದರೆ ಈ ದುಃಖ ಭಾವ ನಿಮ್ಮ ಹತ್ರವೂ ಬರುವುದಿಲ್ಲ.
ಯಾಕೆ ಗೊತ್ತಾಗ್ತಿಲ್ಲ? ನೀವು ಫೀಲ್ ಮಾಡ್ತಿದ್ದೀರಿ, ಯು ಆರ್ ಐಡೆಂಟಿಫೈಯಿಂಗ್ ವಿತ್ ಯುವರ್ ಬಾಡಿ, ಐಡೆಂಟಿಫೈಯಿಂಗ್ ಯುವರ್ ಅಡ್ರೆಸ್, ಐಡೆಂಟಿಫೈಯಿಂಗ್ ವಿತ್ ಅಟ್ಯಾಚ್ಮೆಂಟ್ಸ್, ಐಡೆಂಟಿಫೈಯಿಂಗ್, ಅದಕ್ಕೆ ಐ ಡಿ ಕಾರ್ಡ್ ಕೊಟ್ಟಿದ್ದಾರೆ ಅಲ್ಲ. ಇದಕ್ಕೆ ಐ ಡಿ ಇಲ್ಲ, ಯಾವುದ್ರ ಜೊತೆಗೆ ಐಡೆಂಟಿಫಿಕೇಷನ್ ಇಲ್ಲ ಇದಕ್ಕೆ. ನಿಮಗೆ ಐ ಡಿ ಕಾರ್ಡ್ ಉಂಟಲ್ಲ ಅಲ್ವಾ? ಈಗ ಅದನ್ನೇ ಭಾವಿಸ್ಬೇಕು. ನಾನು ಇದನ್ನು ನೀವು ಭಾವಿಸಿದ್ದಲ್ಲ, ನಾನು ಇಂಥ ಮನೆ, ನಾನು ಗಂಡು ಹುಡುಗ, ನಾನು ಹೆಣ್ಣು ಅಂತ ಭಾವಿಸಿದ್ದಕ್ಕೆ ಅವಳು ಅಲಂಕಾರ ಮಾಡಿಕೊಳ್ಳೋದು. ಅವಳು ಭಾವಿಸ್ಲಿಲ್ಲ ಅಂದರೆ ಅಕ್ಕ ಮಹಾದೇವಿ. ಮತ್ತೆ ಅವಳು ಹೆಣ್ಣು ಗಂಡು ಹೇಳಲಿಲ್ಲ, ನಾನು ಸೋಲ್ ಅಂತ ಹೇಳಿದ್ಲು. ನಾನು ಸೋಲು, ನನ್ನ ಗಂಡ ಶಿವ. ಎಲ್ಲ ಗಂಡಂದರು ಎಂತ ಊರ್ಧ್ವ ರೇತಸ್ಸಿ ಅಲ್ಲ, ನನ್ನ ಗಂಡ ಊರ್ಧ್ವ ರೇತಸ್ಸಿ ಅಂತ. ರೇತಸ್ ಅಂದರೆ ಸ್ಪರ್ಮ್, ಶಿವನ ರೇತಸ್ ಮೇಲೆ ಹೋಗ್ತಾ ಇರ್ತದೆ. ಈ ಗಂಗೆ ಅನ್ನೋದು ಅಮೃತ ಅಂತ. ಯಾರಿಗೆಲ್ಲ ಮೋಕ್ಷ ಕೊಡುತ್ತಂತಲ್ಲ ಸೋಲುಗಳಿಗೆ, ಯಾವ ನದಿ ಅದು? ಗಂಗೆ. ಎಲ್ಲ ನದಿಗಳಿಗೆ ಮೂಲ ನದಿ. ಆ ನದಿ ಶಿವನ ಜಟೆಯಿಂದ ಇದ್ದ ಅಮೃತ ತತ್ವ, ಅವನ ತಪಸ್ಸ ಹಾಗೆ ಕನ್ವರ್ಟ್ ಮಾಡಿ ಇಟ್ಟಿದ್ದು. ರಾವಣನ ಹತ್ರ ಇತ್ತಂತಲ್ಲ ಹೃದಯದಲ್ಲಿ ಅಮೃತ ಕಲಶ ಅಂತ. ಅವನ ಸ್ಪರ್ಮೆಲ್ಲ ತಪಸ್ಸಿಂದ ಇಲ್ಲಿಗೆ ಡೋಪಮೈನ್ ಆಗಿ ಕನ್ವರ್ಟ್ ಮಾಡಿ ಇಲ್ಲಿ ಬೀಳ್ತದೆ ಅದು. ತುಂಬ ಧ್ಯಾನ ಮಾಡೋವರಿಗೆ ಇಲ್ಲೊಂದು ನಾಲಿಗೆ ಇದೆ, ಕಿರುನಾಲಿಗೆ ಅಂತೀವಿ ಅದು. ಈ ನಾಲಿಗೆ ಭೋಗದ ನಾಲಿಗೆ, ಅಗ್ನಿ. ಇದರಿಂದ ಸ್ವರ ಬರಲ್ಲ, ಮಾತು ಬರಲ್ಲ. ಮಾತು ಬರೋದು ಈ ನಾಲಿಗೆ. ಇಲ್ಲಿ ಶಾರದೆ ಇರೋದು. ವಿಶುದ್ಧಿ ಚಕ್ರದಲ್ಲಿ ವಾಗೀಶ್ವರಿ ಇರ್ತಾಳೆ. ಯಾರಿಗೆ ಈ ಚಕ್ರ ಆ್ಯಕ್ಟಿವೇಟ್ ಆಗಿರುತ್ತೆ ಅವರು ತುಂಬ ಕವಿತೆ, ಕಾಳಿದಾಸನಿಗೆ ಆ್ಯಕ್ಟಿವೇಟ್ ಮಾಡಿದ್ಲಲ್ಲ ಅವಳು. ಯಾರಿಗೆ ವಿಶುದ್ಧಿ ಆ್ಯಕ್ಟಿವೇಟ್ ಆಯಿತು, ಗೊತ್ತಿಲ್ಲದೆ ಕತೆ ಬರೀತಾರೆ, ಗೊತ್ತಿಲ್ಲದೆ ಹಾಡು ಹೇಳ್ತಾರೆ. ಅದು ವಿಶುದ್ಧಿಯ ತಾಕತ್. ಹಾಗಂಥೇಳಿ ಅವನು ಜ್ಞಾನಿ ಅಂತಲ್ಲ. ಈ ಚಕ್ರ ಎಲ್ಲ ಭೇದಿಸಿ ಹೃದಯಕ್ಕೆ ಬರೋದೊಂದು ಉಂಟು. ನಿಮ್ಮ ಬುದ್ಧಿಯನ್ನು ಪಕ್ಕದವ್ರ ಕೈಲಿ ಕೊಡಬೇಡಿ. ನಿಮ್ಮ ಬುದ್ಧಿಯನ್ನು ನೀವೇ ಪರೀಕ್ಷೆಗೆ ಹಾಕಿ, ಯು ವಿಲ್ ಗೆಟ್ ದ ಆನ್ಸರ್. ಸಾಧನೆ ಎಲ್ಲ ಪುತ್ತೂರಜ್ಜ ಹೇಳ್ತಿದ್ರು, ಸಾಧನೆ ಎಲ್ಲಪ್ಪ ಇದು ಶೋಧನೆ. ತನ್ನನ್ನು ತಾನು ಶೋಧಿಸ್ಕೊಳ್ಬೇಕು. ಪ್ರಾಣಾಯಾಮ ಅಲ್ಲ, ಶೋಧಿಸೋದಂದರೆ ಡಿಸೆಕ್ಟ್ ಯುವರ್ ಮೈಂಡ್. ಮನಸ್ಸನ್ನು ಎಳೆ 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 ಬಿಡಿಸ್ಬೇಕು. ನಾನು ಯಾಕೆ ದುಃಖ ಬರ್ತಾ ಇದೆ, ನಂಗೆ ಯಾಕೆ ಕಾಯಿಲೆ ಬರ್ತಾ ಇದೆ, ಬಾಡಿ, ನಾ ಹೇಳಿದೆ ಪೈಲ್ಸ್ ಬರೋದು ಸ್ಟ್ರೆಸ್ಸಿಂದ ಬರೋದು. ಇಲ್ಲಿರೋ ಎಲ್ಲ ನೋವು ಇರೋದು ಇಲ್ಲೇ, ಬೇರೆ ಎಲ್ಲೂ ಅಲ್ಲ. ಎಲ್ಲ ಆರ್ಗನ್ನಿನ ಮೂಲ ಇಲ್ಲುಂಟು ಆಟ. ಅದು ಓವರ್ ಡೋಸೇಜ್ ಆಗಿ ಅದಕ್ಕಿಂತ ತಡ್ಕೊಳಕ್ಕಾಗಲ್ಲ ಅಂದಾಗ ಮೆದುಳು ಕೋಮಕ್ಕೆ ಹೋಗೋದು. ನೀವು ಕೋಮಕ್ಕೆ ಹೋದವರೆಲ್ಲ ನೋಡಿ ವಿಪರೀತ ಟೆನ್ಷನಲ್ಲಿರ್ತಾರೆ. ಬಿ ಪಿ ವೇರಿ ಆಗಿ ಅಲ್ಲ, ಬ್ರೈನ್ ಪ್ಯಾರಲಿಸಿಸ್ ಅಂತಲೂ ಹೇಳ್ತಾರೆ ಕೋಮಕ್ಕಲ್ಲ ಡಾಕ್ಟ್ರ್. ಸಡನ್ ಮನೆ ಆಗಬೇಕು, ಸಡನ್ ಸ್ಯಾರಿ ಆಗಬೇಕು, ಸಡನ್ನು ಮಕ್ಕಳು IAS ಮಾಡಬೇಕು. ಈ ಹುಚ್ಚನ್ನು ನೀವು ಮೊದಲು ನಿಮ್ಮ ತಲೆಗೆ ಇಂಪೋಸ್ ಮಾಡ್ತೀರಿ. ಅದಾಗಲಿಲ್ಲ ಅಂದಾಗ ಅದರ ಫಲ ಯಾವುದು? BP, ಹೈ BP ಆಗಿರುತ್ತೆ. ಓವರ್ ಸ್ಟ್ರೆಸ್ ತಗೊಂಡು ಕೊನೆಗೆ ಲೋ BPಗೆ ಬರ್ತೀವಿ. ಅದರಲ್ಲಿ ಅಕ್ಕ ತಂಗಿ ಎಲ್ಲ ಸೇರ್ಕೊಳ್ತಾರೆ ಆ ಕಾಯಿಲೆಗೆ. ಶುಗರು, ಕೊಲೆಸ್ಟ್ರಾಲ್ ಎಲ್ಲ ಬರ್ತಾರೆ. ಈ ಮಾತ್ರೆ ತುಂಬ ತಿನ್ನೋರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು. ತಲೆಯಲ್ಲಿರಲಿ ಸ್ವಲ್ಪ. ವಿಪರೀತ ಮಾತ್ರೆ ತಿಂತೀರಲ್ಲ, ಯು ವಿಲ್ ಗೆಟ್ ಕೊಲೆಸ್ಟ್ರಾಲ್. ಅದಕ್ಕೆ ಇವತ್ತು ಹೇಳಿದ್ವಿ, ಎರಡನ್ನು ಅಭ್ಯಾಸ ಮಾಡಿ. ಒಂದು ನೇಚರ್ ಜೊತೆಗೆ ಮಿಂಗಲ್ ಆಗೋದು, ಅದು ನ್ಯಾಚುರೋಪತಿ. ಅದಕ್ಕೇನು ಹೋಗಿ ಜಿಂದಾಲಿಗೆ ಹೋಗಬೇಕು ಅಂತಿಲ್ಲ. ನಮ್ಮ ಹಳ್ಳಿಯವರೆಲ್ಲ ಗೊತ್ತಿಲ್ಲದೆ ನ್ಯಾಚುರೋಪತಿಯೆಲ್ಲ ಇದ್ದಾರೆ. ಅವರಿಗೆ ಸ್ಕಿನ್ ಸ್ಕೋರಿಯೋಸಿಸ್ ಕಮ್ಮಿ ನಮ್ಮ ಹಳ್ಳಿಯಲ್ಲಿ, ಮಣ್ಣಿನ ಜೊತೆಗೆ ಯಾವಾಗಲಿರ್ತಾರೆ. ನಿಮ್ಮ ಸಿಟಿಯವರಿಗೆ ಜಾಸ್ತಿ. ಯಾಕೆ? ಲ್ಯಾಪ್ಟಾಪ್ ಜೊತೆಗೆ ಇರೋದು. ಸ್ವಲ್ಪ ನೇಚರ್ ಜೊತೆಗೆ ಹೋಗಲಿ. ಇನ್ಯಾರು ಮಕ್ಕಳನ್ನು ಸ್ವಲ್ಪ ಬಿಡಿ ಹೊರಗಡೆ, ಕೊರೋನಾ ಮುಗಿದ ಮೇಲೆ. ನೀವು ಬಿಸಿಲಿಗೆ ಬಿಡಲ್ಲ ಮಕ್ಕಳನ್ನು, ಮತ್ತು ಇಲ್ಲಿ ಬಂದು ಅಳೋದು ಭಾನುವಾರ ನನ್ನ ಹತ್ರ, ಗುರುಜಿ ಇಲ್ಲೆಲ್ಲ ತುರುಕೆ. ಇನ್ನೇನಾಗುತ್ತೆ? ವಿಟಮಿನ್ ಡಿ ಇಲ್ಲಲ್ಲ ಇಲ್ಲಿ. ಡಿ ಅಲ್ಲ, ವಿಟಮಿನ್ ಡಿ ಅಲ್ಲ ಸೂರ್ಯನ ಬೆಳಕಲ್ಲಿ. ಅದಕ್ಕೆ ಮಾತ್ರೆ ತಿನ್ನೋದು. ಯಾವುದು ಬಿಟ್ಟು ಸಿಗ್ತಿದೆ ಸೂರ್ಯನ ಬಿಸಿಲಲ್ಲಿ, ಇವ್ರು ಹೋಗಿ ಆಯ್ತು ಮೆಡಿಕಲ್ ಶಾಪಿಗೆ ತಿನ್ನಲಿಕ್ಕೆ. ಬಾಡಿಯನ್ನು ಹೀಟ್ ಮಾಡ್ತಾ ಇರೋದು ಪ್ರಾಣಶಕ್ತಿ. ಅದನ್ನು ತಣ್ಣಗೆ ಮಾಡಲಿಕ್ಕೆ ಪ್ರಾಣಶಕ್ತಿಯದು ಮೂಲ ಎಲ್ಲಿದೆ? ವಾಯು ಅಲ್ವಾ? ಪ್ರಾಣ ಹೋಗುವುದೇನು? ಉಸಿರೋಯ್ತು ಅಂತೀರಲ್ಲ, ಉಸಿರಂದ್ರೆ ಏನು? ವಾಯು. ಆ ವಾಯು ನಾರ್ಮಲಿ ಇದೆ, ಅದನ್ನು ತಗೊಳ್ಳೋಕ್ಕೆ ಅಂತ ನಾವು ಕಮ್ಮಿ ಉಸಿರಾಡ್ತಾ ಇರೋದು. ನಮ್ಮ ದೇಹಕ್ಕೆ ಎಷ್ಟು ಸುದರ್ಶನ ಕ್ರಿಯೆಲ್ಲ ಮಾಡಿದಾಗ ಮನಸ್ಸು ಕೂಲಿರುತ್ತೆ. ಕಾರಣ ಏನು? ಆ ಪ್ರಾಣಶಕ್ತಿ ಜಾಸ್ತಿ ತಗೊಳ್ತೀರಿ, ಅರ್ಧ ಸ್ಟ್ರೆಸ್ ಹೋಗುತ್ತೆ. ಇನ್ನೊಂದು ವಿದ್ಯೆ ಹೇಳಿಕೊಡ್ತೀನಿ ಇವತ್ತು. ಉಸಿರನ್ನು ಎಳೀರಿ, ಬಿಡಬೇಡಿ. ನಾರ್ಮಲಿ ಆರಾಮ ಕೂತ್ಕೊಳ್ಳಿ, ಇದಕ್ಕೆ ಏನಿಲ್ಲ.
ಉಸಿರನ್ನು ಎಳೆದು ಇಲ್ಲಿ ಸ್ಟಾಕ್ ಮಾಡಿ ಬ್ರೈನಿಗೆ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಬಂಧಿಸಿ ಅದನ್ನಲ್ಲಿ ಮೆದ್ಲಲ್ಲಿ. ಎಲ್ಲರೂ ಮಾಡಿ, ದಿನ 10 ನಿಮಿಷ ಇದು ಮಾಡಿ. ಟೆನ್ಷನ್ ಬಂದರೆ ನಾವು ಹೆಸರು ಬದಲಾಯಿಸ್ತೀವಿ. ಬಿಡಬೇಡಿ ಉಸಿರನ್ನು, ಆಕ್ಸಿಜನ್ ಹೋಗಲಿ ಎಲ್ಲ ಸೆಲ್ಸಿಗೆ. ಎಷ್ಟೊತ್ತಾಗುತ್ತೋ ಅಷ್ಟು ಬಂಧಿಸಿ. ನಾವೆಷ್ಟು ಬೇಗ ಉಸಿರಾಡ್ತೀವೋ ವಿಪರೀತವಾಗಿ ಅಷ್ಟು ಬೇಗ ಸಾವಿಗೆ ಸನ್ನಿಹಿತ ಆಗ್ತೀವಿ. ಮಂಗ ಚಿಟ್ಟೆ ಎಲ್ಲ ಸಾಕ್ಷಿ ಇದೆ. ಅನಗತ್ಯವಾಗಿ ಡ್ಯಾನ್ಸ್ ಹೊಡೆಯೋದು. ಆಮೆ 300 ವರ್ಷ ಇರೋ ಕಾರಣ ಅದು ನಿಧಾನ ಉಸಿರಾಡ್ತಾ ಇದೆ. ಅದಕ್ಕೆ ಆಮೆಯನ್ನು ಧ್ಯಾನ ಮಾಡೋರು, ಪೂಜೆ ಮಾಡೋರು ಆ ಕೂರ್ಮಪೀಠ ಇಟ್ಟುಕೊಳ್ತಾರೆ. ನಿಮ್ಮ ಎಲ್ಲ ದೇವಸ್ಥಾನದ ಧ್ವಜದ ಕೆಳಗೆ ಕೂರ್ಮಪೀಠ ಇರ್ತದೆ. ರೀಸನ್ ಇಷ್ಟೇ, ನೀನು ಆ ಪೀಠದ ಮೇಲೆ ಕೂತು ಕೂತು ಆಮೆ ಥರ ಕಾನ್ಷಿಯಸ್ಸಲ್ಲಿ ಬದುಕು. ಆಮೆ ಥರ ಕಾನ್ಷಿಯಸ್ ಆಗಿ ಅಂತ. ಆಮೆ ನೋಡು, ಈ ಮಂಗ ಹಾವತ್ರ ಹೋಗಿ ಗಲಾಟೆ ಮಾಡೋದು ಯಾರೆಲ್ಲ ನೋಡಿದ್ದೀರಿ ವಿಡಿಯೋ? ಅಲ್ಲ, ಅದಕ್ಕೆ ಅನಗತ್ಯ ಅದು. ಇದೇ ಹೋಗೋದು ಅದ್ರ ಹತ್ರ. ನಾವು ಈ ಜ್ಯೋತಿಷ್ಯರ ಹತ್ರ, ಹೊಟ್ಟೆ ಕಿಚ್ಚಿರೋ ಹೆಂಗಸ್ರ ಹತ್ರ, ಅಥವಾ ಕಾಲೆಳೆಯೋ ಗಂಡಸ್ರ ಹತ್ರ, ಫ್ರೆಂಡ್ಸ್, ಅಯ್ಯೋ ನಂಗೆ ಮಚ್ಚ ಈಗ ಬೈಕ್ ಆಕ್ಸಿಡೆಂಟ್ ಆಯಿತು ಅಂತ ಅವನು ಒಳಗೆ ಖುಷಿ ಪಡ್ತಿರ್ತಾನೆ. ಒಂದಿಷ್ಟು ಮೆಂಟಾಲಿಟಿಗಳಿದ್ದಾವೆ. ಉರಿತಿದ್ದ ಡ್ಯೂಕ್ಸ್ ತಗೊಂಡು ಈಗ ಬಿದ್ದ ಅಲ್ವಾ? ಎಷ್ಟು ಜನಕ್ಕೆ ಈ ಫೀಲ್ ಆಗಿದೆ? ಫ್ರೆಂಡ್ಸು ನೀವು ದುಃಖ ಹೇಳ್ಕೊಂಡಾಗ ಮನಸ್ಸೊಳಗೆ ಖುಷಿ ಪಡೋದು ಅನುಭವ ಯಾರಿಗೆಲ್ಲ ಆಗಿದೆ? ನೋಡಿಲ್ಲ ಯಾರು? ವೇಸ್ಟ್ ಮಾತ್ರ ಪ್ರಪಂಚದಲ್ಲಿ. ಇದೆಲ್ಲ ಪಾಠ. ಹೆಂಗಸರಿಗೆ ಎಷ್ಟು ಚೆನ್ನಾಗಿದೆ. ನೀವು ನಿಮ್ಮ ಮಕ್ಕಳ ದುಃಖ ಹೇಳ್ಕೊಂಡಾಗ ನೆಂಟರುಗಳು ಜಾಸ್ತಿ ಹೆಂಗಸರೇ. ನೆಂಟರುಗಳು ಒಳಗೆ ಖುಷಿ ಪಡ್ತಾ ಹೊರಗಿಂದ ಬೆಕ್ಕಿನ ನಾಟಕ ಮಾಡೋದು. ಯಾರಿಗಾಗಿಲ್ಲ ಅನುಭವ? ಎತ್ತು, ಕೈ ಎತ್ತು. ಒಬ್ಬರು ನೀನು ಎತ್ತಿದ್ರೆ ಒಂದು 10 ಎತ್ತು. ಇಲ್ಲೆಲ್ಲರಿಗೆ ಆಗಿದೆ. ಬಾಯಿ ಮುಚ್ಚಿಕೊಂಡು ಕೂರೋದು, ಮಾನವ ಗೊತ್ತೇ ಅಂತ. ನಾನು ನೋಡಿದ್ದೀನಿ ಈ ನಾಟಕ ಪೂರ್ತಿ. ನಾನು ನನ್ನ ಮಾವಂದ್ರಿಂದ ಕಲ್ತಿದ್ದೆ ಈ ನಾಟಕ ಅಲ್ವಾ? ನಮ್ಮ ಅಮ್ಮನ ಸಣ್ಣ ತಮ್ಮ ಹೈಡ್ರಾಮದವನು. ಇದು ಮರೀದೆ ಕಟ್ ಮಾಡದೆ ಹಾಕಬೇಕಾಯ್ತು ಅವಧೂತದಲ್ಲಿ ಹೇಳಬೇಕು ಅಂತಿದ್ದೇನೆ. ಇದು ಈ ಸ್ಟೇಟ್ಮೆಂಟ್ ಕಟ್ ಮಾಡಬಾರ್ದು ಅಂತ ಅವ್ನು ನೋಡ್ತಾನೆ. ನೋಡಿ ಈ ಕಾರ್ಯವಾಸಿ ಕತೆ ಕಾಲಿಡಿಯೋದು ಅಂತಾರಲ್ಲ, ಆ ಕ್ಯಾರೆಕ್ಟರ್. ಮನುಷ್ಯ ತನ್ನ ಸ್ವಾರ್ಥವನ್ನು ಸಾಧಿಸ್ಲಿಕ್ಕೆ ಯಾವ ಲೆವೆಲ್ಲಿಗೂ ಇಳಿಬೋದು ಅಂಥೇಳಿ ಸುಮಾರು ಜನರಿಂದ ನಾನು ಕಲ್ತಿದ್ದೀನಿ ಅಲ್ವಾ? ನಾನು ಅವರೊಬ್ಬರಿಗೆ ಹತ್ರ ಕರೆದು ಹೇಳಿದ್ರೆ ಅದಷ್ಟು ತಾಗ್ತಿರ್ಲಿಲ್ಲ ತಲೆಗೆ. ಇದು ಹೋಲ್ಸೇಲಾಗಿ ಹೇಳಿದ್ರಿಂದ ಎಲ್ಲ ನೋಡ್ತಾರೆ ಶೃಂಗೇರಿಯಲ್ಲಿ. ಇನ್ಯಾರು ನಾಟಕ ಮಾಡೋದು ಬಿಡ್ತಾರ ನೋಡುವ ಅಂತ ಕನ್ಸನ್ನದು, ಗಲಾಟೆ ಅಲ್ವಾ? ನಾವಿಲ್ಲಿ ನೇರ ಒಬ್ರೊಬ್ಬರಿಗೆ ಎದ್ದು ನಿಂತು ಡಿಸೆಕ್ಟ್ ಮಾಡೋದು. ಅವನನ್ನು ಫಿಯರಿಂದ ಫಿಯರ್ಲೆಸ್ ಈಗ ಮಿತ್ತಿ ಅದೇ ಯಕ್ಷಗಾನ ಮಾಡು ಎಲ್ಲರೂ ಅವ್ನು ಮಾಡ್ತಿದ್ದ. ಜನರು ಏನು ಅಂದ್ಕೊಳ್ತಾರೆ, ಯಾರು ಏನು ಅಂದ್ಕೊಂಡ್ರು ಏನು ಆಗ್ಬೇಕು ನಿಮಗೆ? ನೀವು ನಿಮಗೋಸ್ಕರ ಬದುಕ್ತಾ ಇರೋದು. ನಿಮ್ಮ ಲೈಫಿನ ಡಿಸಿಷನ್ ದೇವರು ನಿಮಗೆ ತಗೊಳ್ಳೋಕೆ ಕೊಟ್ಟಿದ್ದಾನೆ, ಪಕ್ಕದವನ ಕೈಲಿ ಕೊಟ್ಟಿಲ್ಲ ರಿಮೋಟ್. ಆ ಹೊರಗಿನವರಿಗೆ ತೋರಿಸ್ಲಿಕ್ಕೆ ಅರ್ಧ ಈಗಿನ ಜನ್ರೇಷನ್ ಬದುಕ್ತಾ ಇರೋದು. ಅಮ್ಮಂದ್ರಾಗಲಿ ಮದುವೆ ಮಾಡ್ತಾನೆ ವಿಜೃಂಭಣೆಯನ್ನು ಮಾಡೋದು ಸಾಲ ಆದರೂ 4 ಜನ ನಮ್ಮನ್ನು ನೋಡಿ ಏನು ಅಂದ್ಕೊಳ್ತಾರೋ ಅಂತ. ನಿನ್ನೆ ಯಾರೋ ನಮ್ಮ ಟ್ರಸ್ಟಿ ಕೇಳ್ತಾ ಮತ್ತು ರಿಸೆಪ್ಷನ್ ಮಾಡಲಿಲ್ಲ ಅಂದರೆ ಹೇಗೆ ಗುರೂಜಿ? ರಿಸೆಪ್ಷನಿಗೆ ಕೊರೋನಾದ ಯಾಮ ಬಂದು ಕೂತ್ರೆ ಆಯ್ತಲ್ಲ. ಇವ್ರು ಹಿಂಗೆ ನೀರು ಹಾಕಿದ್ದು ಅವ್ನು ಹಿಂಗೆ ನೀರು ಹಾಕ್ತಾನೆ ಅಷ್ಟೆ. ಇದು ಪನ್ನೀರು, ಅದು ಕಣ್ಣೀರು. ಕೊನೆಗೆ ಟಿಕೆಟಿಗೆ ಸುಡಬೇಕಾದ್ರೆ ತಣ್ಣೀರು ಅಲ್ವಾ? ಇದನ್ನು ದಿನ ಥಿಂಕ್ ಮಾಡಬೇಕು. ಆವಾಗ ದುಃಖ ಬರಲ್ಲ, ಸಿಟ್ಟು ಬರಲ್ಲ ಯಾರ ಮೇಲೆ. ಈ ಸತ್ಯ ತಿಳ್ಕೊಳ್ಳೋಕ್ಕೆ ಆಶ್ರಮದ ಕೋರ್ಸಿಗೆ ಹೋಗೋದು, ವಿಪಾಸನಕ್ಕೆ ಹೋಗೋದು, ಏನು ಮಾಡಿದರೂ ದುಃಖ ಇರೋದು ನಿಮ್ಮೊಳಗೆ. ಅದನ್ನು ನೀವು ಚಿಂತನೆಯಿಂದ ಹೊಡೆದು ಹಾಕಲಿಲ್ಲ ಅಂದರೆ ಅದು ನೀವು ಮತ್ತೆ ಧ್ಯಾನಕ್ಕೆ ಕೂತ್ರೆ, ಈಗ ನೀರು ತೋರಿಸಿದ್ನಲ್ಲ ಅದೇ ಥರ ಆಗುತ್ತೆ ಅಲ್ವಾ? ಇದು ಧ್ಯಾನ ಕೂತು ಮನಸ್ಸು ಈಗ ಬೌಲ್ ತಂದುಕೊಟ್ಟೆ ಮಿತ್ತಿ, ಇದೊಂದು ಟೆನ್ಷನ್. ಯಾರೋ ಏನೋ ಅಂದರು ಅಂತ ಯಾವತ್ತೂ ಇಷ್ಟು ದೂರದಲ್ಲಿರುತ್ತದು. ಇವಳು ಧ್ಯಾನ ಕೂತ್ಲು ಮನಸ್ಸು. ಧ್ಯಾನ ಅಂದರೆ ಯೂನಿಯನಿಂಗ್ ವಿತ್ ಸುಪ್ರೀಂ ಪವರ್, ಏನಿಲ್ಲ ಯೋಗ ಅಂತ ಅಷ್ಟೇ. ಸಣ್ಣ ಜೀವ ದೊಡ್ಡ ಪರಬ್ರಹ್ಮನ ಜೊತೆಗೆ ಸೇರಿಕೊಳ್ಳೋದಷ್ಟೆ. ಯೂನಿಯನ್ ಆಫ್
ಜೀವ ಆ್ಯಂಡ್ ಪರಮಾತ್ಮ ಇಸ್ ದ ಯೋಗ. ಯುಜ್ಯತೆ ಇತಿ ಯೋಗ, ಸಂಸ್ಕೃತಲ್ಲಿ ಹೇಳಿದರೆ ಅಲ್ವಾ. ಹಿಂಗೊಂದು ಇಲ್ಲಿತ್ತು ಮೆಮೊರಿ, ಒಂದು 7ನೇ ಕ್ಲಾಸಲ್ಲಿ ಯಾರಿಗೋ ಕಲ್ಲು ಹೊಡೆದಿದ್ದು, ನಮ್ಮ ಹುಡುಗರಾದರೆ ಸೈಟ್ ಹೊಡೆದಿತ್ತು, ಹೆಣ್ಮಕ್ಳಾದರೆ ಇವರು ಅತ್ತೆ ಚಿಕ್ಕಮ್ಮ ಎಲ್ಲ ಗೇಲಿ ಮಾಡಿದ್ದು, ಬೈದಿದ್ದು, ಬಡತನ ಇದ್ದರೆ, ನೆಂಟರು ಯಾರು ಶ್ರೀಮಂತರಿದ್ದರೆ ಅವರನ್ನು ಡಿಗ್ರೇಡ್ ಮಾಡಿದ್ದು, ಎಲ್ಲ ಮೆಮೊರಿ ಇಲ್ಲೆಲ್ಲೋ ಇಷ್ಟು ದೂರದಲ್ಲಿತ್ತು. ಮನೋವೇಗದಲ್ಲಿ ಹೋಯ್ತು ಅಲ್ಲಿ ಮನಸ್ಸು. ದೇಹ ಕೆಲಸ ಮಾಡ್ತಿರಲ್ಲ ಧ್ಯಾನದಲ್ಲಿ, ಅವಾಗ ಮನಸ್ಸು ಇನ್ನೂ ಫ್ರೀ, ಇನ್ನೂ ಬೇಗ ಹೋಗ್ತದೆ, ಸೀದಾ ಮೆಲ್ಲ ತಂದು ಹೊಡಿತು. ಭಾರ ಆಯಿತು ತಲೆ, ಮತ್ತೀಗ ಅಲ್ಲಾಡ್ತುಂಟು ಮನಸ್ಸು, ಅಲ್ಲಿಗೂ ನಿಲ್ಲಿಸ್ಬಾರ್ದು. ಇಲ್ಲಿಗೆ ಸುಮ್ಮನೆ ಆಗಲಿಲ್ಲ. ಮಣಿ ಅಂಗಡಿ ಆದರೆ ಮನೆ ಒಕ್ಕಲಾಗಿಲ್ಲ, ಮನೆ ಒಕ್ಕಲಾಗಿಲ್ಲ ಅಂತ ಒಂದು ಕಲ್ಲು ಬರುತ್ತೆ, ತಪ್ಪಿತ್ತು. ಇನ್ನೊಂದು ಪಿ ಟಿ ಮಾಸ್ಟ್ರಿಗೆ ಈಗೇನು ಆರಾಮಿದ್ದೀರಲ್ಲ, ಮೊದಲಾದರೆ ಮಕ್ಕಳಾಗಿಲ್ಲ, ಮದುವೆ ಆಗಿಲ್ಲ ಅಂತಿದ್ರು, ಈಗ ಎಂತಿಲ್ಲ. ಇಲ್ಲಿರೆ ನಮ್ಮ ಹುಡುಗರಾದರೆ ಇನ್ನೂ ಫ್ಲ್ಯಾಟ್ ಆಗಿಲ್ಲ, ಒಳ್ಳೆ ಗರ್ಲ್ ಫ್ರೆಂಡ್ ಸಿಕ್ಕಿಲ್ಲ, ಅಬ್ರಾಡಿಗೆ ಹೋಗಿಲ್ಲ, 4-5 ಟ್ರಿಪ್ ಆಗಿಲ್ಲ, ಹಿಮಾಲಯಕ್ಕೆ ಹೋಗಲಿಲ್ಲ ಅಂಥದ್ದು. ನಿನ್ಯಾರೋ ಹೇಳ್ತಾ ಇದ್ರು, ಎಷ್ಟು ಕೂಲಿದೆ. ನಾನು ನಿನ್ನೆ ಎಲ್ಲಿಗೆ ಹೋದಾಗ, ಗುರುಜಿ ವಾತಾವರಣ, ಅವನು ಇನ್ನೊಬ್ಬನ ಹತ್ರ ಹೇಳ್ತಾ ಇದ್ದಾನೆ, ನಾವಲ್ಲಿ ಇತ್ತವಾಗ, ಎಷ್ಟು ವೆದರ್ ಎಷ್ಟು ಸಪೋರ್ಟ್ ಮಾಡ್ತಿದ್ದೆ, ಒಂದು ಬೆಗ್ ಹೊಡೆದ್ರೆ ಅಂತ ಹೊಡೆದು ಬಂದರೆ ಆಮೇಲೆ ಸಂಜೆ. ಇದೊಂದು ದೊಡ್ಡ ಆಸೆ. ಈಗ ಎಷ್ಟು ಭಾರ ಆಯಿತು ಅಲ್ವಾ. ಇದು ಒಳಗೆ ಇರೋ ಆಸೆ, ನನಗೆ ಮೋಕ್ಷ ಆಗಬೇಕು ಅಂತ. ಇಷ್ಟ ಆಸೆ ಇರ್ತೇ, ಇದು ಕಳೆದೇ ಹೋಯ್ತು, ಇದಿನ್ನು ಬರಲಿಲ್ಲ. ಇಲ್ಲಿ ಹಿಡ್ಕೊಳ್ಳಾಗ ಎಷ್ಟು ಭಾರ ಇದೆ. ತಲೆ ಭಾರ ಆಗುತ್ತಲ್ಲ, ಇದೇ ರೀಸನ್. ಯಾವಾಗ ಬ್ರೈನ್ ಮೇಲೆ ಓವರ್ ಸ್ಟ್ರೆಸ್ ಆಗ್ತದೆ, ಅದಕ್ಕೆ ತಡ್ಕೊಳಕ್ಕಾಗಲ್ಲ, ಆಗ ಭಾರ ಆಗ್ತದೆ. ಮೊಬೈಲ್ ಸ್ವಿಚ್ ಆಫ್ ಆದ. ಈಗ ಇದಿಷ್ಟು ಭಾರ ಹೊರಲಿಕ್ಕಾಗಲ್ಲ. ಈ ಪರಿಸ್ಥಿತಿಲಿ ಯಾರೆಲ್ಲ ಇದ್ದೀರಿಲ್ಲಿ? ಯಾರಿಲ್ಲ? ಯಾರ ತಲೆಯಲ್ಲೂ ಟೆನ್ಷನ್ ಇಲ್ವೇ? ಸತ್ಯ ಹೇಳಿ, ನನಗೆ ಸೊಲ್ಯೂಷನ್ ಹೇಳ್ತೀನಿ ಅದಕ್ಕೆ. ನೋಡು, ಎಷ್ಟು ಜನ ಎಷ್ಟು ಟೆನ್ಷನಲ್ಲಿ ಇದ್ದೀರಿ ಅಲ್ವಾ. ನಾನು ಹೇಳಿದ ಟೆನ್ಷನ್ ಎಲ್ಲ ಇರೋರು ಎಷ್ಟು ಜನ ಇದೆ? ಅವನು 2 ಕೈ ಎತ್ತಿದ್ದ ರೆಡ್ಡಿ. ಇದಿಷ್ಟುಂಟಲ್ಲ, ಈಗ ಇದನ್ನು ನಮಗೆ ಹೊರಲಿಕ್ಕೆ ಆಗ್ತಿಲ್ಲ, ಏನಾದ್ರು ಮಾಡಬೇಕು. ಈ ಬೌಲನ್ನು, ಈ ನೀರನ್ನು, ಈ ಕಲ್ಲನ್ನು ಸೃಷ್ಟಿ ಮಾಡಿದವನೊಬ್ಬ ಇರಬೇಕಲ್ಲ. ಇದನ್ನು ಒಪ್ತೀರಾ ಈ ಸಿದ್ಧಾಂತವನ್ನು? ಯಾರೆಲ್ಲ ಒಪ್ತೀರಿ ಈ ಸಿದ್ಧಾಂತವನ್ನು? ಇದನ್ನು ತಾನಾಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಈ ಇಷ್ಟು ಮೆಕ್ಯಾನಿಸಮನ್ನು ನಡೆಸ್ತಾ ಇರೋ ಒಂದು ಶಕ್ತಿ ಇದೆ, ಆದರೆ ಈ 3ಕ್ಕೂ ಅದು ಗೊತ್ತಿಲ್ಲ. ಒಳಗಿರೋ ಮನಸ್ಸಿಗೂ ಗೊತ್ತಿಲ್ಲ, ಬಾಡಿ ಅನ್ನೋ ಟಂಬ್ಲರಿಗೂ ಗೊತ್ತಿಲ್ಲ, ಥಾಟ್ಸ್ ಅನ್ನೋ ಕಲ್ಲುಗಳಿಗೂ ಗೊತ್ತಿಲ್ಲ. ಪಾಸಿಟಿವ್ ಥಾಟ್ಸ್ ಆದರೆ ಹಗೂರೇ ಆಗ್ತದೆ, ಅದು ತತ್ವಚಿಂತನೆ ಈಗ ನಾವು ಮಾಡ್ತಾ ಇರೋದು. ನೆಗೆಟಿವ್ ಥಾಟ್ಸ್ ಇದಿಷ್ಟು. ರೆಸ್ಪಾನ್ಸಿಬಿಲಿಟಿ ಇರ್ಬೋದು ನಿಮ್ಮ ಭಾಷೆಯಲ್ಲಿ. ಒಟ್ಟಿನಲ್ಲಿ ನೆಗೆಟಿವ್ ಥಾಟ್ಸ್, ದೇಹಕ್ಕೆ ಅಹಿತಕರವಾದ ಥಾಟ್ಸ್, ಹಿತಕರ ಅಲ್ಲ. ಈಗ ಇದನ್ನು ಸರಿ ಮಾಡಬೇಕು. ಇದಿಷ್ಟನ್ನು ತಗೊಂಡೋಗಿ ಶಂಕರನ ಹತ್ರ ಇಟ್ಟು ಬಿಡು. ಹೆಸರಿಲ್ಲ ಭಗವಂತನಿಗೆ, ನಾನು ಎಕ್ಸ್ ಅಂತ ತಗೊಳ್ಳೋಕ್ಕೆ ಶಂಕರ ಅಂತ. ಆಲ್ಫಾಬೆಟ್ಸಲ್ಲಿ XYZ ಎಲ್ಲ ಉಂಟು, ದೇವಿ ವಿಷ್ಣು ಎಲ್ಲ ಇದ್ದಾನೆ. ಇಲ್ಲಿ ಶಿವ ಇರೋದರಿಂದ ನಾನು ಆ ಹೆಸರು ತಗೊಂಡೆ ಅಷ್ಟೆ. ಒಂದು ಟೆನ್ಷನ್ ಬಿಟ್ಟ. ಇದಿಷ್ಟನ್ನೆಲ್ಲ ತಗೊಂಡೋಗಿ ಅವನಿಗಿಟ್ಟ. ಇನ್ಮೇಲೆ ಈ ಭಾರದ ಹೊಣೆ ನಿಂದು. ಇದು ಪುರಂದರದಾಸರು ಮಾಡಿ. ಇವನು ಆರಾಮಾದ್ನ? ಇದೇ ಶರಣಾಗತಿ ರಾಮಕೃಷ್ಣ ಪರಮಹಂಸರು ಮಾಡಿ. ಅಮ್ಮ ನನ್ನ ಕೈಲಿ ಇದಾಗಲ್ಲ, ನೀನು ನಡೆಸಬೇಕು ಅಂತ. ಅಲ್ಲಿ ಇವನ ಈಗೋ ಪೂರ್ತಿ ಬಿಟ್ಟ. ಇದೇ ನಮಸ್ಕಾರ. ಬಾಡಿ, ಮನಸ್ಸು, ತಲೆಲಿದ್ದು ಎಲ್ಲ ಹುಚ್ಚು ಸಂತೆ ತಗೊಂಡೋಗಿ ಶಿವನ ಹತ್ರ ಅದೇ ಪ್ರಾರ್ಥನೆ. ರುದ್ರಾಭಿಷೇಕ ಮಾಡಿ ಭಾನುವಾರ ಅಂದರೆ ಅದರಿಂದ ಗುರೂಜಿಗೆ ಹೆಲ್ಪ್ ಆಗೋದಿಲ್ಲ, ನಿಮಗೆ ಹೆಲ್ಪ್ ಆಗ್ತದೆ. ರಾತ್ರಿ ಮಲಗಿದಾಗ ಟೆನ್ಷನ್ಸ್ ಎಲ್ಲ ಬೆಳಗ್ಗೆ ಪ್ರಾರ್ಥನೆಯಲ್ಲಿ ಶಿವದೇವ್ರ ಹತ್ರ ಇಡಬೇಕು. ಅರ್ಧ ರಿಲ್ಯಾಕ್ಸ್. ಕಂಟಿನ್ಯೂಸ್ ಇಡೋದು ಜ್ಞಾನಿಗಳು. ಅವ್ರು ಯಾವಾಗಲೂ ಶರಣಾಗತಿ ಭಾವದಲ್ಲಿ. ದೆರ್ ಈಸ್ ನೋ ಐ ಥಾಟ್ ಇನ್ ಜ್ಞಾನಿ. ಯೋಗಿರಾಮ್ ಸುರತ್ ಕುಮಾರ್ ಹೇಳ್ತಾರೆ, ಎಲ್ಲರೊಳಗೂ ನನ್ನ ತಂದೆ ಕೆಲಸ ಮಾಡ್ತಾನೆ, ಆದರೆ ಎಲ್ಲರೊಳಗೆ ತನ್ನ ಶಕ್ತಿ ಮೂಲಕ ಅವರಿಗೆ ಪ್ರೇರಣೆ ಮಾಡಿ ಮಾಡಿಸ್ತಾನೆ. ಈ ಬಾಡಿಯಲ್ಲಿ ಅವನೇ ಮಾಡ್ತಾ ಇದ್ದಾನೆ. ಅರ್ಥ ಏನು? ಅಲ್ಲಿ ಯೋಗಿರಾಮ್ ಸುರತ್ ಕುಮಾರ್ ಅನ್ನೋ ಐಡೆಂಟಿಟಿ ಇಲ್ಲ ಅಂತ. ರಮಣ ಮಹರ್ಷಿಗಳಿಗೆ ತುಂಬ ಹೀಗೆ ಇಲ್ಲಿ ಎಷ್ಟೋ ಶಿಷ್ಯರಿದ್ದಾರೆ. ಇಲ್ಲೆಲ್ಲ ತುಂಬ ಹತ್ತಿರದಿಂದ ಇದ್ದವರು ಸುಮಾರು ಜನ ಇದ್ದಾನೆ. ಅವನಿದ್ದಾನೆ, ಇವರಿದ್ದಾರೆ, ನಮ್ಮ ಟೀಚರ್ ಅಮ್ಮ ಇದ್ದಾನೆ,
ಅವ್ರ ಜೊತೆಗೆಲ್ಲ ಒಟ್ಟಿಗೆ ಅವ್ರ ಮನೇಲಿ 3 ದಿನ ಉಳ್ಕೊಳ್ತಿತ್ತು. ಇಲ್ಲಿರೋ ಬೆಂಗಳೂರು ಬಾಯ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಒಟ್ಟಿಗೆ ತಿರುಗಾಡಿದವ್ರು ನಮ್ಮ ಜೊತೆ. ಮಣಿ ಹೆಗಡೆ ಅಲ್ವಾ. ಸಡನ್ ಈಗ ಆಶ್ರಮದೊಳಗೆ ಹಳೆ ಪರಿಚಯದವರು ಬರ್ತಾರೆ. ಇಲ್ಲಿದ್ದವರಿಗೆ ID ರೂಲು, ಅರುಣ ಹಾಕಿದ ರೂಲ್ಗಳೆಲ್ಲ ಗೊತ್ತಿಲ್ಲ. ರೂಲ್ ಇಲ್ಲ ಅಂದರೆ ಇದು ಆಭಾಸ ಆಗ್ತದೆ. ಡಿಸಿಪ್ಲಿನ್ ಇಲ್ಲ ಅಂದರೆ ಪುಟ್ಟಪರ್ತಿ ಶಿಸ್ತಲ್ಲಿ ನಡಿಲಿಕ್ಕೆ ಕಾರಣ ಅಲ್ಲಿ ಪುಟ್ಟಪರ್ತಿ ಸ್ವಾಮಿ ಹಾಕಿದ ಡಿಸಿಪ್ಲಿನ್. ಅಲ್ಲೂ ಹುಚ್ಚಾಟ ಮಾಡಲಿಕ್ಕೆ ಆಪ್ಷನ್ನೇ ಇಲ್ಲ, ಈಗಲೂ ಇಲ್ಲ ಇನ್ಸ್ಟಿಟ್ಯೂಷನ್ಗಳಲ್ಲಿ. ಈಗ ಮುದ್ದೇನಹಳ್ಳಿಯಲ್ಲಿ ಅವರ ಸೂಕ್ಷ್ಮ ಶರೀರ ಕೆಲಸ ಮಾಡುತ್ತೆ ಅಂತಾರೆ, ಅಲ್ಲೂ ಇಲ್ಲ. ಅಲ್ಲಿ ಇದು ಹೋದಾಗ ಒಂದು ಬಿಡ್ತಾರೆ, ಬಿಟ್ಟರೆ ಬೇರೆ ದಿನ ಯಾರು ಹೋದರೆ ಅಲ್ಲಿ ಸುಮಾರು ಪರ್ಮಿಷನ್ಸ್ ಎಲ್ಲ ಇದೆ. ಗಾಂಧಿಯದ್ದು ಬೇರೆಯೇ ಸಿದ್ಧಾಂತ, ಆದರೆ ಗಾಂಧಿ ಸಿದ್ಧಾಂತದಲ್ಲಿ ಶಿಸ್ತುಂಟು ಸ್ವಲ್ಪ ಮಟ್ಟಿಗೆ. ಆವಾಗ ಯಾರೋ ಹೊರಗಿಂದ ಬಂದರು. ಒಬ್ಬ ಜ್ಞಾನಿಗೆ ಸೊಸೈಟಿಯಲ್ಲಿ ಕೆಲಸ ಮಾಡ್ತಾ 3 ಸರ್ಕಲ್ ಇರುತ್ತೆ. ಅವನ ಹತ್ತಿರದ ಸರ್ಕಲ್, ಅದನ್ನು ಟ್ರಸ್ಟ್ ಅಂತ ಹೇಳ್ತಾರೆ. ಫಸ್ಟ್ ಸರ್ಕಲ್. 2ನೇ ಸರ್ಕಲ್ಲು ಅವನ ವಾಲಂಟಿಯರ್ಸ್. 3ನೇ ಸರ್ಕಲ್ಲು ಅವನ ಡಿವೋಟೀಸ್. 4ನೇ ಸರ್ಕಲ್ಲು ಕನ್ಫ್ಯೂಸ್ ಸ್ಟೇಟ್ ಪೀಪಲ್. ಇದು ಒಬ್ಬ ತಂದೆ ಆದವನಿಗೂ ಇರುತ್ತೆ. ಅವನ ಫಸ್ಟ್ ಸರ್ಕಲ್ ಅವನ ಹೆಂಡತಿ. ಈಗಿನ ಜನರದ್ದು ಮೊದಲು ಅಪ್ಪ ಅಮ್ಮ ಇತ್ತು, ಈಗ ಅವನ ಹೆಂಡತಿ. ಆಮೇಲೆ ಅವನ ಅಪ್ಪ ಅಮ್ಮ, ಅಲ್ಲ ಅಪ್ಪ ಅಮ್ಮ ಲೇಟ್ ಇದೆ ಈಗಿನ ಜನ್ರೇಷನ್, ಆ ಮಕ್ಕಳು. ಆಮೇಲೆ ಅಪ್ಪ ಅಮ್ಮನಿಗೆ ಇನ್ನೂ ಲೇಟ್ ಇದೆ. ಅದರ ಆಚೆ ಅವನ ಗರ್ಲ್ ಫ್ರೆಂಡ್ಸ್ ಎಲ್ಲ ಬರ್ತಾರೆ. ಕೊನೆಗೀಗ ಅಪ್ಪ ಅಮ್ಮ ಇರೋದು ಬೇಕಾ ಬೇಡವ ಅಂತ. ಹಾಗಾಗಿ ವೃದ್ಧಾಶ್ರಮ ಜಾಸ್ತಿ ಆಯಿತು. ಯಾಕೆ ರುದ್ರ ಆದರು, ಜ್ಞಾನ ರುದ್ರ ಆಗಲಿಲ್ಲ. ದೇ ಫರ್ಗೆಟ್ ದ ಎಥಿಕ್ಸ್. ಬಿಕಾಸ್ ಆಫ್ ದಟ್ ಆ್ಯಕ್ಷನ್ ಈಸ್ ಲೈಕ್ ಎ ನಾನ್ ಸೆನ್ಸ್ ಆಗಿರೋದು. ಈಗ ಆಡಿಟ್ರೆ, ಈಗ ನಮ್ಮ 10-15 ವರ್ಷದ ಹಿಂದಿನವ್ರು ಯಾರೋ ಬಂದರು, ಅಲ್ಲಿ ಬಂದರೆ ಈಗ ಅವರಿಗೆ ಅರ್ಜೆಂಟಾಗಿ ಗುರೂಜಿನ ನೋಡಬೇಕು ಅಂತ. ಇಲ್ಲ ನಮ್ಮ ಟ್ರಸ್ಟಿಗಳು ಯಾರು ಫೋನ್ ಮಾಡಿ, ನಾನು ಹೇಳ್ತೀನಿ ಗುರುಗಳು ಸಿಗ್ತಾರೆ ಅಂತ. 1-2 ಟ್ರಸ್ಟಿಗಳಿದ್ದಾರೆ ಅಂಥವ್ರು. ಇದು ಹೊಡಿತಾ ಇರುತ್ತೆ ಅವ್ರ ಸುತ್ತಿಗೆ. ಇವರು ಅಜ್ಜನ ಮನೇಲಿ ಜೀತದಾಳಲ್ಲ ನಾನು, ಇದನ್ನು ಕಟ್ ಮಾಡದೆ ಹಾಕಬೇಕು ಆಯಿತಾ ನೀನು, ಅವ್ರಿಗೆ ತಾಗ್ತದೆ. ಒಂದು ಫೋನ್ ಮಾಡಿ ಹೇಳೋರಿದ್ದೆ, ನಾನು ಕ್ಲೋಸ್. ಯಾವ ಥರ ಕ್ಲೋಸ್? ಹೇಗಿದಂದು ಹೇಳಿ ಕಳಿಸ್ತಾ ಅಂತ ಇಟ್ಕೊ. ಅವರಿಗೆಲ್ಲ ಹೊರಗೆ ಬಿಡಲಿಲ್ಲ. ಏನೆಲ್ಲ ಭಾವನೆ ಬರ್ಬೇಕು. ಫಸ್ಟ್ ನಾನು ಗುರುಜಿಗೆ ಜೋರು ಗುರುಜಿಗೆ ನಾನು ಭಾಳ ಹತ್ತಿರ ಇದ್ದೇನೆ ಅಂತ ಹೇಳ್ಬಿಟ್ಟು. ಹತ್ತಿರ ಇದ್ದೀಗ ಒಳಗೆ ಬಿಡಲಿಲ್ಲ, ಕ್ಲಾಸ್ ಆಗ್ತಾ ಇದ್ದೆ. ಹೌದು, ರಿಯಾಕ್ಷನ್ಸ್ ಏನಿರ್ಬೋದು. ಸೊ ಈಗ ನೆಕ್ಸ್ಟ್ ಪ್ರಿನ್ಸಿಪಲ್ಲಿ ನಾನಿದ್ದರೆ ನಾನು ಐ ವುಡ್ ನಾಟ್ ಅಲೌ ಹಿಮ್ ಟು ಗೋ, ಒಳಗೆ ಹೋಗಕ್ಕೆ ಬಿಡಲ್ಲ. ಫಸ್ಟ್ ರಿಯಾಕ್ಷನ್, ಫಸ್ಟ್ ಉತ್ತರ ಅವರದ್ದು. ಇದು ನನ್ನ ಅನುಭವ. ಹಿಂದೆ ಅವರು ಏನಿಲ್ದಾಗ ನಾವೆಲ್ಲ ಬೇಕಿತ್ತು, ಈಗ ದೊಡ್ಡವರಾಗಿದ್ದಾರೆ, ಈಗ ಬೇಡ. ಫಸ್ಟ್ ರಿಯಾಕ್ಷನ್ ಇತ್ತು. ಇದು ಸರಿನೋ ತಪ್ಪ ಆಮೇಲೆ ಹೇಳಿ. 2ನೇದು, ಈಗ ಇವರೆಲ್ಲ ಹೊಸ್ತು ಬಂದ ಮೇಲೆ ಇವರಿಗೆಲ್ಲ ಇವರು ನಮ್ಮ ಹಾಗೆಲ್ಲ ಓಡಾಡಿಲ್ಲ ಅವ್ರ ಜೊತೆಗೆ, ಆದರೂ ಅಹಂಕಾರ ಎಷ್ಟಿರ್ಬೋದು, ಇವರಿಗೇನು ಗೊತ್ತು ನನ್ನ ಬಗ್ಗೆ. ಇದೆಲ್ಲ ಮನಸ್ಸಲ್ಲಿ ಬರೋದು. ಸ್ವಲ್ಪ ಆ್ಯರೋಗೆಂಟ್ ಆದರೆ ಹೊರಗೆ ಹಾಕ್ತಾನೆ ಇದನ್ನು. 3ನೇದು, ಅವನ ಮೇಲೆ ಇಂಪೋಸ್ ಮಾಡಿಕೊಳ್ತಾನೆ, ಆಶ್ರಮ ಸರಿ ಇಲ್ಲ. 4ನೇದು, ಒಂದಿಷ್ಟು ಟ್ರಸ್ಟಿಗಳಿಗೆ ಬೈದು ಹೋಗ್ತಾನೆ. ಇದಕ್ಕೆ ಮೂಲ ಕಾರಣ ಹೇಳುತ್ತೀನಿ. 6 ಅಂತ ಒಂದು ಆಧ್ಯಾತ್ಮದಲ್ಲಿ ಬರುತ್ತೆ. ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ. ಇಷ್ಟು ಥಾಟ್ಸಿಗೆ ಮೂಲ ಬೇರೆ ಯಾವುದು? ಶುಕ್ರ, ಶನಿ, ರಾಹು ಅಲ್ಲ, ಮೋಹ ಅನ್ನೋ ಒಂದು ಕಂಟೆಂಟ್. ಇದೊಂದು 5 ಜನ ಮದುವೆ ಆದವರಿಗೆ ಗೊತ್ತಿರ್ತದೆ. ಹಿಂದೆ ರಾಜರ ಕಾಲದಲ್ಲೆಲ್ಲ ಆಗ್ತಿದ್ರಲ್ಲ, 17-18. ಪ್ರತಿಯೊಬ್ಬರಿಗೂ ರಾಜ ಹತ್ತಿರ ಇರಬೇಕು ಅಂತ. ಇಟ್ ಈಸ್ ಸಾಂಸಾರಿಕ ಭಾವ. ಇಟ್ಸ್ ಎ ಸಾಂಸಾರಿಕ ಭಾವ. ಇದು ನಿಮ್ಮ ನಾಶಕ್ಕೂ ಕಾರಣ, ರಾಜನ ನಾಶಕ್ಕೂ ಕಾರಣ ಅಲ್ವಾ? ಇದು ನಿಮ್ಮ ಮನೇಲೂ ನಡೆಯುತ್ತೆ. ಅತ್ತೆ ಸೊಸೆ ಗಲಾಟೆ ಬರೋದು ಹೀಗೆ. ಅಲ್ಲಿ ರಾಜನ ಜಾಗದಲ್ಲಿ ಆ ಹುಡುಗನ ಹಾಕಬೇಡಿ, ಅವನ ಮಗನ ಕ್ಯಾರೆಕ್ಟ್ರು ಮಾಡಬೇಕು, ಗಂಡನ ಕ್ಯಾರೆಕ್ಟ್ರು ಮಾಡಬೇಕು. ಇಬ್ಬರಿಗೂ ನೋವಾಗದೇ ಇರಬೇಕು. ಅದು ದೊಡ್ಡ ಕಷ್ಟ ಅವನಿಗೆ. ಕೊನೆಗೆ ತಲೆ ಕೆಟ್ಟ ಅವ ಧ್ಯಾನ ಮಾಡಲಿಕ್ಕೆ ಗುಡ್ಡಕ್ಕೆ ಹೋಗ್ತಾನೆ. ಇದಿಷ್ಟು ತಿಳ್ಕೊಂಡ್ರೆ ಸಿಟ್ಟು ಬರಲ್ಲ.
ಇದನ್ನೇ ಗುಣಗಳಿಗೆ ಹಾಕಿಬಿಡ್ತೀನಿ. ಒಬ್ಬ ಒಳ್ಳೆ ಪೆಗ್ ಹೊಡಿತಿದ್ದ, ಅವನಿಗೆ ಹೆಂಡತಿ ಮೇಲೆ ವಿಪರೀತ ಪ್ರೀತಿ, ಆದರೆ ಪೆಗ್ ಹೊಡೆದಾಗ ಹೆಂಡತಿ ಜ್ಞಾಪಕ ಮರ್ತು ಹೋಗುತ್ತೆ, ಮೆಮೊರಿ ಸ್ವಲ್ಪ ಲಾಸ್ ಇರುತ್ತೆ ಅವನು. ಅದಕ್ಕೆ ಉನ್ಮತ್ತಾವಸ್ಥೆ ಅಂತಾರೆ. ಪೆಗ್ ಹೊಡೆದ್ರೆ ಉನ್ಮತ್ತಾವಸ್ಥೆ ಬರುತ್ತೆ. ಇಟ್ ವಿಲ್ ಎಫೆಕ್ಟ್ಸ್. ಅವನಿಗೆ ಪ್ರಪಂಚ ಗೊತ್ತಾಗಲ್ಲ. ಒಮ್ಮೊಮ್ಮೆ ವಿಪರೀತ ಪ್ರೀತಿಯಿಂದ ಮಾತಾಡ್ತಾನೆ, ಚಿನ್ನ ಬಂಗಾರ ಮಣ್ಣು ಮಸಿ ಎಲ್ಲ ಹೇಳ್ತಾನೆ. ಬಂಗಾರ ಕೊಡಿಸಲ್ಲ ಅಷ್ಟೇ, ಹೇಳ್ತಾನೆ ಅಲ್ವಾ. ಆವಾಗ ಅವನ ಫಸ್ಟ್ ಪ್ರಿಯಾರಿಟಿ ಯಾವುದು? ರಮಣಿ ಅಲ್ಲ. ರಮಣಿ ಅಂದರೆ ಹೆಂಡತಿ. ಅವಾಗ ದಿಸ್ ಇಸ್ ದ ಆ್ಯಕ್ಟಿಂಗ್ ವಾಟ್ ವಿ ಆರ್ ಡೂಯಿಂಗ್. ಇದು ಎಲ್ಲ ವಿಚಾರದಲ್ಲೂ ನಾವು ಮಾಡ್ತೀವಿ. ಪೊಲಿಟಿಷಿಯನ್ಸು ತನ್ನ ಕಾರ್ಯಕರ್ತರ ಹತ್ರನೂ ಈ ಡ್ರಾಮಾ ಮಾಡ್ತಾರೆ. ನಾವಿದ್ದೀವೋ ಅಂಥೇಳಿ. ಈ ಮಂಗ ಅದನ್ನು ನಂಬ್ತಾನೆ. ಇವನಿಗೊಂದು ಹೆಗಲ ಮೇಲೆ ಕೈ ಹಾಕಿ ಫೋಟೋ ತೆಗೆಸ್ಕೊಟ್ಟ ತಕ್ಷಣ ಅಲ್ವಾ. ನಮ್ಮ ಆಶ್ರಮದಲ್ಲಿ ಯಾರ್ಯಾರು ಕೆಲಸ ಇಲ್ಲ ಅಂತ ನನ್ನ ಹತ್ರ ನನ್ನ ಮೆಮೋರಿಲ್ ಜ್ಞಾಪಕ ಇದ್ದರೆ ನಾವು ನಿರಂತರ ಆ ಜ್ಞಾಪಕದಲ್ಲಿರ್ತದೆ. ಅವನಿಗೆ ಏನಾದ್ರು ದಡ ಮುಟ್ಟಿಸಲೇಬೇಕು ಅಂತ. ಯಾರಿಗೆಲ್ಲ ಈ ಅನುಭವ ಆಗಿದೆ? ನಿರಂತರ ಇರ್ತೀನಿ ಆ ಆಲೋಚನೆ. ಯಾಕೆ ನನಗೆ ನನ್ನ ಗುರುಗಳು ಹೇಳಿಕೊಟ್ಟಿದ್ದು, ಮಾತು ಕೊಟ್ಟಿದ್ದಿ, ಅಟ್ಲೀಸ್ಟ್ ಪ್ರಯತ್ನಾರು ಮಾಡು. ಪ್ರಯತ್ನ ಮಾಡೋದು ತಪ್ಪಲ್ವಲ್ಲ. ಅವರು ನಿನ್ನ ಹತ್ರ ಇರ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ. ಆದರೆ ನಿನ್ನ ಆತ್ಮಕ್ಕೆ ಒಂದು ತೃಪ್ತಿ ಇರುತ್ತೆ, ನಾನು ಕೊಟ್ಟ ಮಾತಿಗೆ ತಕ್ಕಾಗಿ ಸ್ವಲ್ಪ ಮಟ್ಟಿಗಾರು ನಡ್ಕೊಂಡಿದ್ದೀನಿ. ನಾನು ನಿಮಗೆ ಹೇಳೋದು ಇಷ್ಟೇ, ನೀವು ಈ ಎಥಿಕ್ಸನ್ನು ಇಟ್ಕೊಂಡು ಬದುಕಿ. ಯಾರು ಹೇಗಾರಿರಲಿ ಅವರು ಸರಿ ಹೋಗ್ತಾರೆ, ನಿಮ್ಮ ಜೀವನ ಸುಗಮ ಆಗ್ತದೆ. ಇವತ್ತು ಕ್ಲಾಸಿಗೆ ಬರ್ತಾವು ನಾವು ಉಪವಾಸ ಬರೋದು, ನೀರು ಕುಡಿದು ಬರಲ್ಲ. ಇಲ್ಲಿ ಬಂದು ಸ್ವಲ್ಪ ಲೆಮನ್ ಟೀ ತೊಗೊಳ್ತೀನಿ, ಸುಸ್ತಾಗಬಾರ್ದು. ಲೆಮನಿಗೊಂದು ಶಕ್ತಿ ಇದೆ, ಬಾಡಿಯನ್ನು ಆ್ಯಕ್ಟಿವ್ ಮಾಡ್ತದೆ, ಸಿ ವಿಟಮಿನ್. ಕಾರಣ ಇದು ಕ್ಲಾಸ್ ಅಂತ ತಿಳ್ಕೊಳ್ಳಿಲ್ಲ, ಇದು ನನ್ನ ಜ್ಞಾನ ಯಜ್ಞ. ನನ್ನ ಹತ್ರ ಇರೋ ಜ್ಞಾನವನ್ನು ನಾನೀಗ ಹವಿಸ್ ಹಾಕ್ತಾ ಇದ್ದೆ. ಆ ಹವಿಸ್ಸಿಂದ 10 ಜನಕ್ಕೆ ಒಳ್ಳೆಯದಾಗಲಿ. ಸೊ ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ಬರುತ್ತೆ. ಇದೊಂದು ವ್ರತ, ಸತ್ಯನಾರಾಯಣ ವ್ರತ. ಅದಕ್ಕೆ ಶುರು ಮಾಡ್ತಾ ವಿಷ್ಣು ಸಹಸ್ರನಾಮ ಮಾಡಿಸೋದು ಅದಕ್ಕೆ. ಅಟ್ಲೀಸ್ಟ್ ಇಷ್ಟೂ ಜನ ಮಾಸಾಗಿ ಸಹಸ್ರನಾಮ ಹೇಳಿದಾಗ ನಿಮ್ಮ ಮಾನಸಿಕ ದೈಹಿಕ ಬದಲಾವಣೆ 100% ಆಗಿರುತ್ತೆ. ಯಾರಿಗಿದೆ ಅನುಭವ ಆಗಿದೆ? ಒಂಚೂರು ಬರಲಿ ಕೈ. 1 ವಾರ ತನಕಾರು ನಿಮ್ಮ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಇದು ನಮಗೆ ಗೊತ್ತು, ಅದಕ್ಕೆ ಕ್ಲಾಸ್ ಮಾಡುತ್ತಾರೆ. ಇದು ಹಿಂದೆ ಪ್ರವಚನ ಕೇಳಿದಾಗಲೂ ಆಗ್ತಿತ್ತು. ಪ್ರವಚನ ಅಂದರೆ ಪರಿವರ್ತನೆ ಆದವನ ವಚನ. ಹಾಗಾಗಿ ಆ ಶಿವಲಿಂಗಕ್ಕೆ ನಾವು ಹೆಸರಿಟ್ಟಿದ್ದು. ಇಟ್ ಈಸ್ ಅನುಭವ ಮಂಟಪ. ಅಲ್ಲಿ ಶಿವ ಮೈನಲ್ಲ, ನಮಗೆ ಶಿವ ತತ್ವ ಮೈ. ನಾವು ದೇವರನ್ನು ಫಾರ್ಮ್ ಆಗಿಟ್ವಿ ಬಿಟ್ಟರೆ ಎಥಿಕ್ಸಿಗೆ ತಗೊಂಡು ಹೋಗೋ ಪ್ರಯತ್ನವೇ ಮಾಡಲಿಲ್ಲ ಅಲ್ವಾ. ನೀವು ಕೇಳ್ಬೋದು, ಗುರೂಜಿ ನಿಮಗೆ ಯಾಕೆ ಈ ಆಲೋಚನೆ, ನಾವೇ ನಮ್ಮ ಜೊತೆಗೆ ಹುಟ್ಟಲಿಲ್ಲ ಅಂತ. ನಾವು ಹೇಳಿದ್ವಿ, ರಾಮನ ಜೊತೆಗೆ ಯಾರು ಹುಟ್ಟಿರಲಿಲ್ಲ. ಆದರೆ ರಾಮನ ಹತ್ರ ಒಂದು ಎಥಿಕ್ಸ್ ಇತ್ತು, ಪ್ರಾಣ ಹೋದರೂ ಮಾತು ತಪ್ಪಬಾರದು ಅಂತ. ಆ ರಾಮನಿಂದ ನಾನು ಕಲ್ತ್ಕೊಂಡೆ. ರಾಮನ ಒಂದು ಎಥಿಕ್ಸ್, ಯಾವುದನ್ನು ರಾಮ ಬದುಕಿದ್ದೆ ಹೇಳಿದ ಹಾಗೆ, ಅದು ನನ್ನ ಮೇಲೂ ಇನ್ಫ್ಲೂಯೆನ್ಸ್ ಮಾಡ್ತು. ಈಗ ನಾನು ಬದುಕಿದರೆ ಇಲ್ಲೊಂದು 4 ಜನರ ಮೇಲೆ ಇನ್ಫ್ಲೂಯೆನ್ಸ್ ಆಗಲ್ವ? ಯಾರಿಗೆಲ್ಲ ಆಗಿದೆ ಮಾತಿಗೆ ತಕ್ಕಾಗಿ ಬದುಕಬೇಕು ಅಂತ ಹೇಳಿ ಪ್ರಯತ್ನಾರು ಮಾಡಿದ್ದೀರಿ? ಕೈ ಎತ್ತಿ ಸಾಕು ನೋಡಿ, ಇಟ್ ರಿಫ್ಲೆಕ್ಟ್ಸ್. ನಾನಿನ್ನೇ ಈ ಅವಧೂತದ್ದು ಪ್ರವಚನದ್ದು ಮಾಡ್ತಾ ಸುಮಾರು ಜನರದ್ದು ಕಾನ್ಸೆಪ್ಟ್ಸ್ ಇತ್ತು. ಗುರೂಜಿ TV ಚಾನೆಲ್ ಮಾಡಿದ್ರು ಅಂತ, ಭಾರಿ ಒಳ್ಳೆ ಕೆಲಸ. ನಾನು ಹೇಳಿದೆ, ನಾವು ಚಾನೆಲ್ ಮಾಡಿರಲಿ, ನಿಮ್ಮ ಚಾನೆಲ್ಗಷ್ಟು ಆಭಾಸ ಮಾಡಲ್ಲ ಈ ಚಾನೆಲ್ಲು ಅಂತ. ಆಭಾಸದಿಂದ ಹೊರಗೆ ತರುತ್ತೆ. ದಿಸ್ ಇಸ್ ದ ಫ್ಯಾಕ್ಟ್ ಅಲ್ವಾ. ಇಷ್ಟೋ ತನಕ ಬೆಳಗಿಂದ ನಮ್ಮ ಮಾತು ಕೇಳ್ತಾ ಇದ್ರಿ, ಎಷ್ಟು ತಲೆ ಹಗೂರಾಗಿದೆ. ಒಂದು ಸಾಕ್ಷಿ ಬರಲಿ ನಮಗೆ. ವರ್ಕ್ ಆಯ್ತಾ? ಹಾಂ. ಅನ್ನದಿಂದ ಗಟ್ಟಿ ಆಗೋದು ಅನ್ನಮಯ ಕೋಶ ಇದೆ ಬಾಡಿ. ಅದಕ್ಕೆ ಹೇಳೋದು ಒಳ್ಳೆ ಫುಡ್ ಡಯೆಟ್ ತೊಗೊಳ್ಳಿ. ಕಾಯಿಲೆಯನ್ನು 3 ಥರದಲ್ಲಿ ಆರಾಮ್ ಸರಿ ಮಾಡ್ಬೋದು. ಒಂದು ಯೋಗ, ತಲೆಯಲ್ಲಿಟ್ಕೊಳ್ಳಿ ಇದನ್ನು. ನಾವು ಬಡ್ಕೊಳ್ತಿರುತ್ತೆ, ಯೋಗ ಅಭ್ಯಾಸ ಮಾಡಿ. ಸುಮ್ಮನೆ ಸಾಯಬೇಡಿ, ಅರ್ಥಪೂರ್ಣವಾಗಿ ಸಾಯಿ. ಸುಮ್ಮನೆ ಸಾಯೋರು ಎಷ್ಟೋ ಜನ ಇದ್ದಾರೆ, ಅರ್ಥವೇ ಇಲ್ಲ, ಅದು ಅನರ್ಥ ಜೀವನ. ಯಾರು ನಾನೊಂದು ಪ್ರಾಕ್ಟಿಕಲಿ ಮನಸ್ಸಿಂದ ಕೇಳ್ತಿರೋ ಪ್ರಶ್ನೆ, ಯಾರಿಗೆಲ್ಲ ಹಿಂದಿಂದ ನಂಗೆ ಬೇಡ, ನಿನ್ನೆ ಸತ್ತೋಯ್ತು, ಇವತ್ತು ಈಗಿದ್ದೀವಿ, ಈಗಿಂದ ನಾವು ನಮ್ಮ ಲೈಫನ್ನು ಒಂದು ಅರ್ಥಪೂರ್ಣವಾದ ಬದುಕು ಮಾಡಿಕೊಳ್ಬೇಕು ಅಂತ ಯಾರಿಗೆಲ್ಲ ಉಂಟು, ಭಾವನೆ ಉಂಟು, ಮಾಡಿ ಅಂತ ಹೇಳ್ತೀನಿ. ಯಾಕೆ ನನ್ನ ಗುರುಗಳು ಹೇಳಿದರು, ಭಾರತ ಕಟ್ಟಬೇಕಾದ್ರೆ ಪ್ರತಿಯೊಬ್ಬ ಭಾರತೀಯನನ್ನು ಕಟ್ಟಬೇಕು ಶುರು.
ಬಿಲ್ಡಿಂಗ್ ತೊಗೊಂಡೋಗಿ ಇಡೋದಲ್ಲ, ಒಂದೊಂದು ಇಟ್ಟಿಗೆನೇ ನಿಧಾನ ಇಡ್ತಾ ಹೋಗ್ಬೇಕು. ನೀವೆಲ್ಲ ಇಟ್ಟಿಗೆ ಭಾರತ ಮಾತೆ, ನಿಮಗೆ ಗೊತ್ತಿಲ್ಲ ಅಷ್ಟೇ. ಬ್ರೇಕ್ ಆದ ಇಟ್ಟಿಗೆ ಆಗದಿರಲಿ ಅಂತ ಇಷ್ಟು ಪಂಪ್ ಹೊಡಿತಿರೋದು. ನೀವೆಲ್ಲ ಸ್ಟೇಬಲ್ ಆದರೆ ಬಡತನ ಹೋಯ್ತಲ್ಲ. ಒಬ್ಬ ತೃಪ್ತಿಯಿಂದ ಬದುಕಲಿಕ್ಕೆ ಶುರು ಮಾಡಿದರೆ ಅವನು ಫೈನಾನ್ಷಿಯಲಿ ಸ್ಟೇಬಲ್ ಆದ. ಸಾಕ್ಷಿ ಹೇಳಬೇಕಾ, ನಮ್ಮ ತೀರ್ಥಹಳ್ಳಿ ಪಿ ಟಿ ಮಾಸ್ಟರ್ ಹೆಂಡತಿ, ಅವ್ರ ಮನೆಯಿಂದ ಬರ್ತಾ ಪಿ ಟಿ ಮಾಸ್ಟ್ರು ₹1 ತೊಗೊಂಡಿಲ್ಲ. ಶ್ರೀಲಕ್ಷ್ಮಿ ಅವ್ರ ಮನೆಗೆ ಅವಳು ಶ್ರೀಲಕ್ಷ್ಮಿ, ಶ್ರೀರಕ್ಷೆ ಅವಳು. ನಾನು ಹತ್ತಿರದಿಂದ ಆ ಹೆಂಗಸನ್ನು ನೋಡಿದ್ದೀನಿ. ಸ್ವಲ್ಪ ಮುಂಗೋಪ ಉಂಟು ಬಿಟ್ಟರೆ ಶಿ ಸ್ಯಾಕ್ರಿಫೈಸ್ ಅಂಡ್ ಲಾಟ್. ಮುಂಗೋಪಕ್ಕೆ ಕಾರಣ ಒಳಗಿರೋ ದುಃಖವೂ ಇರ್ಬೋದು. ಯಾಕೆ ಅವರ ತಂಗಿಯರೆಲ್ಲ ಒಂದಿಬ್ಬರು ತಂಗಿಯರು ಸ್ಟೇಬಲ್ ಆಗಿದ್ದರು ಫೈನಾನ್ಷಿಯಲ್. ಈಗ ಮಕ್ಕಳು ಸ್ಟೇಬಲ್ ಆಗಿದ್ದಾರೆ. ಈಗ ಅವರೆಲ್ಲರಿಗಿಂತ ಅವರು ಖುಷಿಯಾಗಿದ್ದಾರೆ ಆ ಮನೆಗೆಲ್ಲ ಕಂಪೇರ್ ಮಾಡಿ. ಆ ಇಡೀ ಫ್ಯಾಮಿಲಿ ಆಶ್ರಮದ ಡಿವೋಟಿ. ಅದರಲ್ಲಿ 2 ಮನೆಗೆ ನಾವು ಹೋಗಿದ್ದು. ಅವರವಾಗ ಒಂದು ಮಿಡಲ್ ಕ್ಲಾಸ್ ಲೆವೆಲಲ್ಲಿದ್ದರು, ಇನ್ನೊಬ್ಬರು ತುಂಬ ಬಡತನದಲ್ಲಿದ್ದರು. ರಾಘು ಅಂತ ಹೇಳಿ ಅವನು ಬೈಕಲ್ಲಿ ಬರ್ತಿದ್ದ ನಮ್ಮ ಆಶ್ರಮಕ್ಕೆ. ಹೆಂಡತಿಯನ್ನು ಮಳೇಲಿ ನೆನ್ಕೊಂಬರ್ತಾ. ಒಂದಿನ ಬೇಜಾರಾಗಿ ದತ್ತಾತ್ರೇಯ, ಅವಾಗಿನ್ನೂ ಆಶ್ರಮ ಆಗಿರಲಿಲ್ಲ ಗೌರಿಗದೆ, ದತ್ತಾತ್ರೇಯರ ಹತ್ರ ಒಂದು ಪ್ರಾರ್ಥನೆ ಮಾಡಿದೆ, ಇವನಿಷ್ಟು ಶ್ರದ್ಧೆಯಿಂದ ಏಕಾದಶಿಗೆ ಬರ್ತಾನೆ, ನೀನು ಅವನನ್ನು ಮಳೇಲಿ ನೆನೆಸೋದು ಎಷ್ಟು ಸರಿ ಅಂತ. ಅದು ಏನಾಯಿತೋ ಗೊತ್ತಿಲ್ಲ, ಒಂದು 10 ದಿನ ಬಿಟ್ಟು ಅವನಿಗೊಂದು ಓಮಿನಿ ಕಾರ್ ಬಂತು. ಆ 1 ವರ್ಷ ಇಡೀ ಲೈಫೇ ಬದಲಾಯಿತು. ದತ್ತ ಜಯಂತಿಗೊಂದಿನ ನಮ್ಮನ್ನು ಕರೆದ್ರು ಆ ಮನೆಗೆ. ನಾನು ಹೇಳಿದೆ ನಿಷ್ಠೆ ಇಟ್ಟು ಪಾರಾಯಣ ಮಾಡು ಅಂತ. ಅವ್ರ ಮನೆ ಅಂಗಳದಲ್ಲಿ, ನಾನು ಹೋಗಲಿಕ್ಕಾಗಿಲ್ಲ, ಅಂಗಳದಲ್ಲಿ ಒಂದು ಔದಂಬರ ಹುಟ್ಟುಕೊಳ್ತು. ನಾನು ಹೇಳಿದೆ ಅದು ದತ್ತ ಜಯಂತಿ ದಿನವೇ ಚಿಗುರೊಡೆದು ಮೇಲೆ ಬಂತು. ಇದೆಲ್ಲ ಶ್ರದ್ಧೆಗಿರೋ ಪ್ರಶ್ನೆ ಇದು. ಯಾರಲ್ಲಿ ದೇ ಆರ್ ನಾಟ್ ಸ್ಕಾಲರ್, ಎಲ್ಲೋ PUC ಮಾಡಿರ್ಬೋದು ಅವಳು. ಆ ಶ್ರದ್ಧೆ ಎಷ್ಟು ಕೆಲಸ ಮಾಡುತ್ತೆ ಅನ್ನೋದು ಇದಕ್ಕೆ ಸಾಕ್ಷಿ. ನಮ್ಮಲ್ಲಿ ಆ ಶ್ರದ್ಧೆಯನ್ನು ರೂಪಿಸ್ಕೊಳ್ಳೋದು ಕಲೀರಿ. ಈ ರಿಯಲ್ ಫೈತ್ ಇಸ್ ದ ಫಸ್ಟ್ ಸ್ಟೆಪ್ ಟು ಜ್ಞಾನ. ರಿಯಲ್ ಫೈತ್, ಈ ಶುರು ವರ್ಡ್ ಈಸ್ ವೆಯ್ಟೆಡ್, ಲೋಡೆಡ್ ಆ ವರ್ಡ್. ರಿಯಲ್ ಫೈತ್ ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಜ್ಞಾನ. ಆ ರಿಯಲ್ ಫೈತ್ ಇನ್ ದ ಸೆಕೆಂಡ್ ಸ್ಟೆಪ್ ಈಸ್ ಶ್ರದ್ಧಾ. ಯು ವಿಲ್ ಗೆಟ್ ಶ್ರದ್ಧಾ ಫ್ರಮ್ ದ ಫಸ್ಟ್ ಸ್ಟೆಪ್. ಆ ಶ್ರದ್ಧೆಯಿಂದ ಯು ವಿಲ್ ಗೆಟ್ ತ್ಯಾಗ ಆ್ಯಂಡ್ ದಯ. ಸ್ಯಾಕ್ರಿಫೈಸನ್ನು, ಇನ್ನೊಬ್ಬರನ್ನು ಪ್ರೀತಿಸೋದನ್ನು ಕಲಿತೀರಿ. ಬರೀ ನಮಗೋಸ್ಕರ ನಾವು ಬದುಕೋದು ಮರಿತೀವಿ. ಈ ತ್ಯಾಗ ಮತ್ತು ದಯೆಯಿಂದ ನೆಕ್ಸ್ಟು, ದಯಾ ಮೀನ್ಸ್ ಕಂಪ್ಯಾಷನ್. ಯು ವಿಲ್ ಗೆಟ್ 2 ಗುಣ, ಸ್ಯಾಕ್ರಿಫೈಸ್ ಆ್ಯಂಡ್ ಕಂಪ್ಯಾಷನ್. ಎಟ್ ಲಾಸ್ಟ್ ಯು ವಿಲ್ ಗೆಟ್ ಆನಂದ. ತ್ಯಾಗ ಅನ್ನೋ ಗುಣ ಇದ್ದವನಿಗೆ ಮಾತ್ರ ಸೇವೆ ಮಾಡಲಿಕ್ಕೆ ಸಾಧ್ಯ ಇರೋದು. ಗಾಂಧಿ ಸ್ಪಷ್ಟ ಹೇಳುತ್ತಾರೆ, ನನಗೆ ಏನೂ ಆಗೋದು ಬೇಡ ಅಂದವನಿಗೆ ಮಾತ್ರ ಸೇವೆ ಮಾಡಲಿಕ್ಕೆ ಸಾಧ್ಯ, ತ್ಯಾಗ ಇಲ್ಲದೆ ನೀನು ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವಳವತ್ತು ರೇಷ್ಮೆ ಸೀರೆ ಉಟ್ಟು ತಿರುಗಿದ್ರೆ ಅವರಿಬ್ಬರು ಮಕ್ಕಳು ಎಜುಕೇಷನ್ ಮಾಡ್ತಿರ್ಲಿ. ನಾನು ಹೇಳೋದು, ನಮ್ಮ ಮಿಡಲ್ ಕ್ಲಾಸ್ ಹೆಂಗಸರು ಸಾಕು, ಫೈನಾನ್ಷಿಯಲ್ ಅನಾಲಿಸಿಸ್ಟ್ ಅಂತ ಯಾವುದು ಬೇಡ ಗೌರ್ಮೆಂಟಿಗೆ. ದೇ ಆರ್ ದ ಬೆಸ್ಟ್ ಫೈನಾನ್ಷಿಯಲ್ ಅನಾಲಿಸಿಸ್ಟ್. ದೇ ಲೀವ್ಡ್. ಒಂದು ಹೆಣ್ಣು ತನ್ನೆಲ್ಲವನ್ನೂ ತ್ಯಾಗ ಮಾಡಿ ತನ್ನ ಫ್ಯಾಮಿಲಿ ಎತ್ತಬೇಕು ಅಂತ ತೀರ್ಮಾನ ಮಾಡಿದರೆ ಅವಾಗ ಶ್ರೀಲಕ್ಷ್ಮಿ ಎಕ್ಸಾಂಪಲ್ ಅದಕ್ಕೆ. ಅವಾಗ ಅದು ಶ್ರೀಲಕ್ಷ್ಮಿ ಅಲ್ಲ, ಶ್ರೀರಕ್ಷೆ ಆಗ್ತದೆ. ಅದು ನಮಗೀಗ ಬೇಜಾರು ಹೊಡಿತಾ ಇರೋದು. ಇಂಥ ತಾಯಂದರು ಮಲೆನಾಡಲ್ಲಿ ರಾಶಿ ಇದ್ದಾರೆ, ಉತ್ತರ ಕರ್ನಾಟಕದಲ್ಲಿ ಕೇಳೋದೇ ಬೇಡ. ಆದರೆ ಅಂಥ ತಾಯಂದ್ರನ್ನ ಯಾಕೆ ವೃದ್ಧಾಶ್ರಮಕ್ಕೆ ಹಾಕ್ತಾ ಇದ್ದೀರಿ? ಯಾರು ಇಡೀ ಜೀವನವನ್ನು ತನ್ನ ಮೋಕ್ಷವನ್ನು ಥಿಂಕ್ ಮಾಡದೆ, ತನ್ನ ಕಂಫರ್ಟ್ನೆಸ್ಸನ್ನು ಥಿಂಕ್ ಮಾಡದೆ, ಪ್ರತಿಯೊಂದು ಕ್ಷಣವೂ ತನ್ನ ಮಕ್ಕಳು, ತನ್ನ ಮೊಮ್ಮಕ್ಕಳು, ತನ್ನ ಸಿಟ್ಟು ಬರ್ಬೋದು, ಸಿಟ್ಟು ಕಾಮನ್, ಸಿಟ್ಟು ಬರದೇ ಇರಲಿಕ್ಕೆ ಜ್ಞಾನಿ ಅಲ್ಲ ಅವರು. ಅಷ್ಟೆಲ್ಲ ಮಾಡಿದ ವಯಸ್ಸಾದವರನ್ನು ರೋಡಿಗೆ ಹಾಕಿ ಸಿಗುವುದಾದರೂ ಏನು? ಈ ಪ್ರಶ್ನೆ ನಮಗುಂಟು. ಇದು ಸೊಸೈಟಿಗೆ ಮುಕ್ತವಾಗಿ ನಾನು ಕೇಳ್ತಿರೋ ಪ್ರಶ್ನೆ. ಸಿಕ್ಕಿದ್ದಾದರೂ ಏನಾದರೆ ನಮ್ಮ ಹತ್ರ ಒಂದು ಹಿಡಿ, ಆ ವಯಸ್ಸಾದಾಗ ಅವರು ತಿನ್ನೋದು 1 ಹಿಡಿ ಅನ್ನ, 2 ಹಿಡಿ ಅನ್ನ, ಅದ್ರ ಮೇಲೆ ಅವರು ತಿನ್ನಲ್ಲ. ನಾನು ನೋಡಿದ್ದೀನಿ ವಯಸ್ಸಾದವ್ರನ್ನ. ಆ 2 ಹಿಡಿ ಅನ್ನಕ್ಕೆ ಗತಿ ಇಲ್ವಾ? ನಾವು ನಮ್ಮ ಫ್ರೆಂಡ್ಸಿಗೆ ಎಲ್ಲೆಲ್ಲೋ ಪಾರ್ಟಿ ಕೊಡಿಸ್ತೀವಿ, ಬರ್ಡೇ ಅಂಥೇಳಿ ಎಲ್ಲೆಲ್ಲಿ ಪಬ್ಬಲ್ಲಿ ಡ್ಯಾನ್ಸ್ ಹೊಡಿಸ್ತೀವಿ. 1 ಹಿಡಿ ಅನ್ನ, ಒಂದು ನೀರು ಕೊಡುವಷ್ಟು ನಮ್ಮಲ್ಲಿ ಬಡಸ್ತಿಗೆ ಉಂಟಾ? ಅದನ್ನೇ ಬೇಕಾದ್ರೆ ಯಾವುದೋ ವೃದ್ಧಾಶ್ರಮಕ್ಕೆ ಒಂದು ಬೋನೊಳಗೆ ನಾಯಿ ಹಾಕಿದಾಗ ಹಾಕಿ 5 ಲಕ್ಷ ಕಟ್ಟಿ ಬರ್ತೀವಿ.
ನಿಮ್ಮನ್ನು ಅವರು ಹಿಂದೆ ಹಿಂಗೆ ಕಟ್ಟಿದರೆ ಪರಿಸ್ಥಿತಿ ಏನಾಗ್ಬೋದಿತ್ತು. ಅದೇ ಅವರು ತೀರಿ ಹೋದಾಗ ಚಿನ್ನದ ಪ್ರತಿಮೆ ಮಾಡಿ ಗೋಕರ್ಣದಲ್ಲಿ ಬಿಟ್ಟು ಅದಕ್ಕೆ ಮೊಸರನ್ನ ಹಾಕಿ ಪಿಂಡ ಹಾಕಿ ಬರ್ತೀವಿ. ಯಾವ ದೇವರನ್ನು ಮೆಚ್ಚಿಸ್ಲಿಕ್ಕಿದು? ಸೊಸೆ ಆದವಳೊಮ್ಮೆ ಅತ್ತೆ ಆಗ್ತಾಳೆ, ಅಮ್ಮ ಆದವಳೊಮ್ಮೆ ಸೊಸೆ ಆದವಳು ಅಮ್ಮ ಆಗ್ತಾಳೆ, ಅಮ್ಮ ಆದವಳು ಅತ್ತೆ ಆಗ್ತಾಳೆ. ಮಧ್ಯದಲ್ಲಿ 2 ಕ್ಯಾರೆಕ್ಟರ್ ಬರುತ್ತೆ, ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ. ಆ ಅತ್ತೆ ಆದವಳೊಂದಿನ ಅಜ್ಜಿಯೂ ಆಗ್ತಾಳೆ. ಇದು ಫಿಕ್ಸ್, ಬರೆದಿಟ್ಕೊಳ್ಳಿ. ಯಾಕೆ? ಒಂದು ಹೆಣ್ಣು ಕಾನ್ಷಿಯಸ್ಸಲ್ಲಿ ಬದುಕಿದರೆ ಮನೆ, ದೇಶ, ಊರು ಸರಿ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಹೆಣ್ಣು ಮತ್ಸರವನ್ನೇ ಆರಾಧನೆ ಮಾಡಿದರೆ, ಒಂದು ಹೆಣ್ಣು ಮತ್ಸರವನ್ನೇ ಆರಾಧನೆ ಮಾಡಿದರೆ, ಮೋಹ ಮತ್ತು ಮತ್ಸರದಲ್ಲಿ ಬಿದ್ದಾಗ ಅವಳನ್ನು ಲಿಮಿಟ್ ಮಾಡಿಕೊಳ್ತಾಳೆ. ತಾನು, ತನ್ನ ಗಂಡ, ತನ್ನ ಮಕ್ಕಳು, ಇದರಿಂದ ಆಚೆ ಪ್ರಪಂಚ ಇಲ್ಲ ಅಂತ. ಅದು ಅವಳ ವಿನಾಶ ಅವತ್ತಿಂದ ಶುರು. ಅದರಿಂದ ದೇಶವು ವಿನಾಶಕ್ಕೆ ದಾರಿ ಆಗ್ತದೆ. ಇದು ಈಗಲ್ಲ, ಗಾಂಧಾರಿ ಕಾಲದಿಂದನೂ ನಡೆದಿದೆ. ಸ್ವಂತ ಮಗ ತಪ್ಪು ಮಾಡಿದಾಗ ಅವಳಿಗೆ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಕಿವಿ ಕೇಳ್ತಾ ಇತ್ತು, ದ್ರೌಪದಿ ಸೀರೆ ಎಳಿತಾ ಇದ್ರು. ಅವಳು ಸ್ಟಾಪ್ ಮಾಡಲಿಲ್ಲ. ಇನ್ನೇನು ದ್ರೌಪದಿ ಶಾಪ ಹಾಕ್ತಾಳೆ ಅಂದಾಗ ಅವಳು ರಿಕ್ವೆಸ್ಟ್ ಮಾಡಿದ್ಲು. ಅದಕ್ಕೆ ಸದಾರಮೆ ನಾಟಕ ಅಂತ. ಇನ್ನೊಂದು ಕ್ಯಾರೆಕ್ಟರ್ ಇದೆ ಮಹಾಭಾರತದಲ್ಲಿ. ಯಾಕಿದೆಲ್ಲ ಓದಬೇಕು ಅಂತ ಹೇಳೋದು? ವಿಚ್ ಕ್ಯಾರೆಕ್ಟರ್ ವಿ ಹ್ಯಾವ್ ಟು ಫಾಲೋ ಗೊತ್ತಿರಬೇಕಲ್ಲ. ಕುಂತಿ ಎಲ್ಲರೂ ಚಿನ್ನ ಹಾಕಿ ಶೋ ಕೊಟ್ಟಿದ್ದು ನೋಡಿದ್ದೀರ. ಸೀರಿಯಲಲ್ಲಿರೋ ಕುಂತಿಯು ಬಿಳಿ ಬಟ್ಟೆಯಲ್ಲೇ ಇರೋದು ಅವಳು ಕೊನೆ ತನಕ. ಅದರ ಲಕ್ಷಣ ಏನು? ನಾನು ನನ್ನ ಫ್ಯಾಮಿಲಿಗೋಸ್ಕರ, ಮಕ್ಕಳು ಹೋಗಿ ನಮಸ್ಕಾರ ಮಾಡಿದಾಗಲೂ ಅವಳು ಹೇಳ್ತಾಳೆ ಧರ್ಮ ಎಲ್ಲಿದೆಯೋ ಅಲ್ಲಿ ವಿನ್ ಆಗಲಿ. ನಮ್ಮ ತಾಯಿ ಅಂದರೆ ಅಲ್ಲಿ ಮಗ ರೌಡಿ ಆದರೂ ಪರವಾಗಿಲ್ಲ, ನಾನು ಚಾಮುಂಡೇಶ್ವರಿಗೆ ಚಿನ್ನದ ಪಲ್ಲಕ್ಕಿ ಹೊರಿಸ್ತೀನಿ, ಎಲೆಕ್ಷನಲ್ಲಿ ವಿನ್ ಆಗಲಿ ಅನ್ನೋ ತಾಯಿ ಅಂದ್ರೀತಿ. ಅವಳು ಹಾಗೆ ಪ್ರೇಯರ್ ಮಾಡಲಿಲ್ಲ ಕುಂತಿ. ಧರ್ಮ ಇದ್ದರೆ ವಿನ್ ಆಗಿ. ಯಾಕೆ ಈ ಪುಸ್ತಕಗಳು ಓದಬೇಕು? ಮಹಾಭಾರತ, ಭಗವದ್ಗೀತಾ. ನಮಗೆ ಗೊತ್ತಿರಬೇಕಲ್ಲ ನಾವೆಷ್ಟು ಶ್ರೀಮಂತರಿದ್ವಿ. ಹ್ಯೂಮನ್ ಸೈಕಾಲಜಿ ಯಾಕೆ? ಮನುಷ್ಯತ್ವವನ್ನು ಅಭ್ಯಾಸ ಮಾಡಿದರೆ ಆಯ್ತು. ಅದು ಓದೋ ವಸ್ತು ಅಲ್ಲ. ಮನುಷ್ಯತ್ವ ಅಭ್ಯಾಸಕ್ಕೆ ಇರೋದು. ಹ್ಯುಮ್ಯಾನಿಟೀಸ್ ಫಾರ್ ಆ್ಯಕ್ಷನ್, ನಾಟ್ ಫಾರ್ ಎಕ್ಸಾಮ್. ವೆನ್ ದ ಹ್ಯುಮ್ಯಾನಿಟಿ ಕಮ್ಸ್ ಇನ್ ಆ್ಯಕ್ಷನ್, you become human with the 2 guna. One is daya and another one is sacrifice, another one is compassion. Then you will become divine. Manava becomes Madhava. Krishna ತನ್ನ ಇಡೀ ವೃಂದಾವನ, ತನ್ನ ಇಡೀ ಡೈನಾಸ್ಟಿ ತನ್ನ ಹಾಗೆ ಆನಂದವಾಗಿರಬೇಕು ಅಂತ ಅಪೇಕ್ಷೆ ಪಟ್ಟವನು. ಕೃಷ್ಣ ಆ್ಯಸ್ ಎ ಪಾರ್ಟ್ ಆಫ್ ನಾಲೆಡ್ಜ್. ಪ್ಲೀಸ್ ಟೇಕ್ ಅವನ ಎಲ್ಲ ಆವಿಷ್ಕಾರವನ್ನು ನೋಡಬೇಕು ಅಲ್ವಾ? ಕೃಷ್ಣ ಆ್ಯಸ್ ಎ ಸೈಕಾಲಜಿ ಡಾಕ್ಟರ್, ಕೃಷ್ಣ ಆ್ಯಸ್ ಎ ಗೃಹಸ್ಥ, ಕೃಷ್ಣ ಆ್ಯಸ್ ಎ ರಾಜ, ಕೃಷ್ಣ ಆ್ಯಸ್ ಎ ಬ್ರದರ್, ಕೃಷ್ಣ ಆ್ಯಸ್ ಎ ಗುರು. ದೊಡ್ಡ ಪಾರ್ಟ್ ಅದು. ಅವನ ಕ್ಯಾರೆಕ್ಟ್ರಲ್ಲಿ ದೊಡ್ಡ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆ್ಯಸ್ ಎ ಗುರು. ಕೃಷ್ಣ ಆ್ಯಸ್ ಎ ಕಾನ್ಷಿಯಸ್ ಎಷ್ಟುಂಟು. ಕೃಷ್ಣ ಆ್ಯಸ್ ಎ ಗುಡ್ ಫ್ಯಾಷನ್ ಡಿಸೈನರ್, ಕೃಷ್ಣ ಆ್ಯಸ್ ಎ ಅನಿಮಲ್ ಹಸ್ಬೆಂಡ್ರಿ, ಹಸು ಸಾಕ್ತಿದ್ದವನು. ಕೃಷ್ಣ ಆ್ಯಸ್ ಎ ಶಿಷ್ಯ ಅಲ್ವಾ? ಕೃಷ್ಣ ಆ್ಯಸ್ ಎ ಯಾಜ್ಞಿಕ, ಈಸ್ ದ ಅಗ್ನಿಹೋತ್ರಿ. ಕೃಷ್ಣ ದಿನ ಅಗ್ನಿಹೋತ್ರ ಮಾಡ್ತಿದ್ದ. ಕೃಷ್ಣ ಆ್ಯಸ್ ಎ ಅಗ್ನಿಹೋತ್ರಿ. ಎಷ್ಟು ನೋಡಲಿಕ್ಕಿದೆ. ಅದಕ್ಕೆ ಹೇಳಿದ್ದು ಒಬ್ಬ ದೊಡ್ಡ ಪೊಲಿಟಿಷಿಯನ್ ಅವನು. ಮತ್ತೆ ಕೃಷ್ಣನನ್ನು ನೀವು ಬಿಡಿಸ್ತಾ ಹೋದರೆ ನಿಮಗೆ ಸುಮಾರು ಮುಖಗಳು ಸಿಗ್ತದೆ. ಅದೇ ಮಂತ್ರ ಅದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರವಾದ. ಅವನು ತ್ರಿವಿಕ್ರಮನೂ ಹೌದು, ಅವನು ವಾಮನನೂ ಹೌದು. ತ್ರಿವಿಕ್ರಮ ಅಂತ ಹೇಳಿದರೆ 3 ಲೋಕವನ್ನು ಅಳೆದವನು ಅಂತ, ಅದರ ಹೆಸರು ತ್ರಿವಿಕ್ರಮ. ನಾವು ಪ್ರತಿ ತಿಂಗಳು ಒಂದೊಂದು ಕ್ಲಾಸ್ ಮುಗಿದಾಗಲೂ ಒಂದೊಂದು ಎಥಿಕ್ಸನ್ನು ಮನೇಲಿ ಅಪ್ಲೈ ಮಾಡಿ ನೋಡಿ. ಸಿಟ್ಟು ಕಡಿಮೆ ಮಾಡಿಕೊಳ್ತೀನಿ ನೋಡಿ ಅದರ ರಿಸಲ್ಟ್. ಯು ವಿಲ್ ಗೈನ್. ನಿಮಗೆ ನಂಗಲ್ಲ. ಅದಕ್ಕೆ ನಾನಿಲ್ಲಿ ಕೂತ್ಕೊಂಡು ಹೇಳ್ತಾ ಇರೋದು, ನಾನು ನನ್ನನ್ನು ಸಿಂಪ್ಲಿಫೈ ಮಾಡಿಕೊಳ್ತಾ ಹೋದಾಗಲೂ ನನ್ನ ಮನಸ್ಸು ಹಗೂರ ಆಗ್ತಾ ಬಂತು. ಈಗ ಕಲ್ಲು ತೆಗೆದ್ರೆ ಹೇಗಿರುತ್ತೆ? ಬಂಗಾರದ ಹುಚ್ಚಿರೋ ಹೆಂಗಸರು ಇರ್ತೀರಲ್ಲ, ಬಿಟ್ಟೆ ಇದನ್ನು.
ಒಂದು ಕಲ್ಲು ಹೋಯ್ತಾ? ನನಗೆ ಖುಷಿ ಸಿಕ್ಕಿದ್ರೂ ಪರವಾಗಿಲ್ಲ, ನನ್ನ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಬಿಟ್ಟರೆ ಇನ್ನೊಂದು ಕಲ್ಲು ಹೋಯ್ತು. ಇನ್ನು ಆರಾಮಾದ. ನನ್ನ ಈಗೋ ಹಾಳಾದರೂ ತೊಂದರೆ ಇಲ್ಲ, ನಾನು ಅವರಿಗೆ ವಾಪಸ್ ಬೈಯಲ್ಲ, ಅವ್ರ ತಲೆ ಸರಿ ಹೋಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅಂತ ಒಂದು ಕಾನ್ಷಿಯಸ್ ಬಂದರೆ 3ನೇ ಕಲ್ಲು ಹೋಯ್ತು. ನನ್ನ ಹಾಳು ತೆಗೆದು ಹಾಕಿದ ಪಾಸ್ಟ್ ಮೆಮೊರೀಸ್, ಅದು ಒಳ್ಳೆಯದೋ ಕೆಟ್ಟದೋ ನನಗೆ ಬೇಡ, ಇವತ್ತಿಂದ ನಾನು ನನ್ನ ಕಾನ್ಷಿಯಸ್ಸಲ್ಲಿ ಬದುಕ್ತೀನಿ ಅಂತ ಕೊನೇ ದೊಡ್ಡ ಸಿದ್ಧಾಂತ. ಹಾಗೆ ಬದುಕಿದರೆ ಇಷ್ಟು ಕಲ್ಲು ಹೋಯ್ತು. ನೋಡಿ ಈಗ ಆರಾಮ್. ಇದೇ ಜೀವದ ಸಹಜ ಸ್ಥಿತಿ, ಆನಂದ. ಧ್ಯಾನ ಮಾಡ್ತಾ ಮನಸ್ಸು ಇದೇ ಸ್ಥಿತಿಯಲ್ಲಿರುತ್ತೆ. ಈಗ ಭಾರ ಆಗಿದ್ದು ಕಲ್ಲು ಈಗ ಹಗೂರ ಆಯಿತು. ಈಗ ಮಿಥ್ಯಾದ, ಮೊದಲು ಗಣ ಆಗಿದ್ದ, ಹಾಗಾಗಿ ಈಗ ಗಣ ಆದಾಗ ಈ ಕಲ್ಲೆಲ್ಲ ಇತ್ತು. ನೋಡಿ ಇಷ್ಟೇ ಇರೋದು ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧ ಪುರುಷಾರ್ಥ. ರಾಮನ ಎಥಿಕ್ಸನ್ನು ನಾವು ಆಚರಣೆ ಮಾಡಿದರೆ ಇವರ್ ಲೈಕ್ ರಾಮ. ನಾವು ಬರೀ ರಾಮನ ಫೋಟೋ ಇಟ್ಟು ಮಲ್ಲಿಗೆ ಇಟ್ಟು ಹೀಗೆ ಭಜನೆ ಇಟ್ಕೊಂಡು ನಾಮ ಜಪ ಮಾಡಿದರೆ ವಿಲ್ ಗೆಟ್ ಪುಣ್ಯ, ಇವರ್ ನಾಟ್ ರಾಮ. ಆ ಟೈಮಿಗೆ ನೀವು ರಾಮ. ಯಾಕೆ? ಇವರಿಂದ ಆನಂದ. ಈಚೆ ರಾಮ ಅಂತ ಆ ಕಡೆ DCC ಮೆಸೇಜ್ ಬರ್ತಿರುತ್ತೆ ಮೊಬೈಲಲ್ಲಿ, ಸ್ವೈಪ್ ಮಾಡಿದಾಗ ಕಳಿಸ್ತಾರಲ್ಲ, ಇಷ್ಟಿದೆ EMI ಮಗನೇ ಈ ತಿಂಗಳು ಅಂತ. ರಾಮ ಬಂತು, ರಾಮ ನಿಧಾನ ಆದ. ಮತ್ತೆ ನೆಕ್ಸ್ಟ್ ಮೆಸೇಜ್ ಬಂತು, ಹೊಸಲ್ಲಿ ಗರ್ಲ್ಫ್ರೆಂಡಿಗೆ ಕೊಡಿಸಿದ್ದು ಡ್ರೆಸ್ಸಿಂದ ಬಿಲ್ ಬಾಕಿ ಇದೆ ಅಂತ. ರಾಮ ಶ್ರೀರಾಮ್ ಜಯ ರಾಮ್ ಶ್ರೀರಾಮ್ ಜಯ ರಾಮ ಹೋಗಿ ಐತಿ, ಕೊನೆಗೆ ಡ್ರಾಮ. ಆಮೇಲೆ ಕೊನೆಗೆ ಬರುತ್ತೆ ಫ್ಲ್ಯಾಟಿಂದು ದೊಡ್ಡ ಬಿಲ್ ಬರ್ತದೆ, ಒಂದು 5ನೇ ತಾರೀಕಿಗೆ ಬರ್ತದೆ, ಇದು ಬಾಕಿ ಇದೆ, ಬ್ಯಾಂಕ್ ಅವ್ರು ಇನ್ವಿಟೇಷನ್ ಕಳಿಸ್ತಾರೆ. ಆವಾಗ ರಾಮ ಇಲ್ಲ, ಮತ್ತೆ ಡಿಪ್ರೆಸ್ ಅಲ್ವಾ? ಬೆಳಗ್ಗೆ ಹೇಳ್ತಾನೆ ನಾನು ಅಡುಗೆ ತಿಂಡಿ ಎಲ್ಲ ಮಾಡ್ತಾ ಇರೋದು ತುಂಬ ವರ್ಷದಿಂದ. ಇತ್ತೀಚೆಗೆ ಯಾರೋ ಅಂದರು, ನೀವು ಆ ಥರ ಮಾಡೋದು ತಪ್ಪಾಗುತ್ತೆ, ಅದು ನೀವು ಆಹಾರ ತಯಾರಿಸಿದ್ರ ಮೇಲೆ ಎಫೆಕ್ಟ್ ಆಗುತ್ತೆ, ಅದು ಬೇರೆಯವರು ತಿಂದು ಅವ್ರಿಗೆ ತೊಂದರೆ ಆಗುತ್ತೆ, ಆ ಥರ ನೀವು ಹೇಳಬಾರ್ದು ಅಂದರು ಅಂತ ಒಬ್ಬರು ಹೇಳಿದರು ನನಗೆ. ಒಳ್ಳೆ ಪ್ರಶ್ನೆ ತೆಗೆದು. ಮೈನಾಗಿ ಟೆನ್ಷನ್ ಇದ್ದಾಗ ಹೌದು, ಅಡುಗೆ ಮಾಡ್ತಾ ಇರ್ತೀವಿ. ಹೌದು. ಇದು ಹೇಗೆ ಆಹಾರ ಮನಸ್ಸಾಗುತ್ತೆ ಅಂತ. ಹೋಟ್ಲಲ್ಲಿ ಆಹಾರ ತಿನ್ನೋರಿಗೆ ಸ್ವಲ್ಪ ಇದು ಅಪ್ಲೈ ಆಗ್ತದೆ, ಸ್ವಿಗ್ಗಿ ಅವರಿಗೆ. ಆಹಾರ ನೀನು ಮನೇಲಿ ಮಾಡ್ತಾ ಏನೆಂತ ಥಿಂಕ್ ಮಾಡ್ತಾ ಇರ್ತಿ, ಏನಾದ್ರು ತಲೆಯಲ್ಲಿ ಓಡ್ತಾ ಇರುತ್ತೆ. ನಾನೀಗ ಕಲ್ಲೆಲ್ಲ ಇಟ್ಟು ತೋರಿಸ್ತೇನೆ, ಯಾವುದೋ ಒಂದು ಕಲ್ಲು ಓಡ್ತಾ ಇರುತ್ತೆ. ಯಾವ ಕಲ್ಲು ಇವತ್ತು ಬೆಳಿಗ್ಗೆ ತಿಂಡಿ ಮಾಡ್ತಾ ಓಡ್ತಾ ಇತ್ತು? ನನ್ನ ಮೈಂಡ್ ಡಿಸ್ಟರ್ಬ್ಡ್ ಆಗಿದ್ರೆ, ನಾನು ಕುಕ್ಕಿಂಗ್ ಏನೋ ಮಾಡ್ತಾ ಇದ್ರೆ ಇಟ್ ವಿಲ್ ನಾಟ್ ಟೇಸ್ಟ್ ಗುಡ್. ಅದಿರಲಿ, ಅದು ರಿಸಲ್ಟು. ಇವತ್ತು ಬೆಳಗ್ಗೆ ಅಡುಗೆ ಮಾಡ್ತಾ ಏನು ಓಡ್ತು ತಲೆಯಲ್ಲಿ? ಏನಿಲ್ಲ, ಮೈ ಫ್ಯಾಮಿಲಿ ಶುಡ್ ಬಿ ಹ್ಯಾಪಿ ಆ್ಯಂಡ್ ದೇ ಶುಡ್ ಲೈಕ್ ದ ಫುಡ್. ದಟ್ಸ್ ಇಟ್. ಒಂದು ನಾನು ಹಿಂದೆ ಒಂದು ಸ್ವಲ್ಪ ಸಾಲಗಿಲ್ಲ ಎಲ್ಲ ಇತ್ತು ಅಂದ್ಕೊಳ್ಳೋಣ, ಅವಾಗೇನು ನೋಡ್ತಾ ಇರುತ್ತೆ? ಮಕ್ಕಳು ಮಾತು ಕೇಳ್ತಾ ಇರಲ್ಲ. ಯಾರೋ ಒಂದು ವಾರದ ಮೊದಲು ಫ್ರೆಂಡು ಮಹಿಳಾ ಸಂಘದಲ್ಲೇನೋ ಮಾತಾಡ್ತಾ ಬೈದಿರ್ತಾರೆ, ಅವ್ರು ಯಾರೋ ಚಾಡಿ ಹೇಳಿರ್ತಾರೆ. ಇದೆಲ್ಲ ಓಡುತ್ತೆ ಅಡುಗೆ ಮಾಡ್ತಾ. ಇದೆಲ್ಲ ಓಡ್ತಾ ಅಡುಗೆ ಮಾಡಿದಾಗ ಉಪ್ಪುಮಾ ಆಗಿರುತ್ತೆ, ಉಪ್ಪುಮಾ ಆಗಿರುತ್ತೆ, ಉಪ್ಪು ಖಾರ ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ? ಹೌದು. ಯಾಕೆ? ನಮ್ಮ ಮನಸ್ಸೆಲ್ಲೋ ಇರ್ತಾ ಆಹಾರದ ಮೇಲೆ ಅದು ಕೆಲಸ ಮಾಡಲ್ಲ. ಹೌದು. ಮನಸ್ಸೆಲ್ಲೋ ಇಟ್ಕೊಂಡು ಆಹಾರ ತಯಾರಿಸ್ಲಿಕ್ಕೆ ಹೋದರೆ ಆಹಾರ ಕೆಟ್ಟದಾಗುತ್ತೆ. ಹೌದು. ಅವಳು ಹೇಳಿದ್ಲು, ಈಗ ಯಾರೋ ಹೇಳಿದ್ರು ಅದು ತಪ್ಪು ಅಂತ. ಯಾಕೆ? ಆ ಹೇಳಿದವರಿಗೆ ಚಾಡಿ ಹೇಳೋದೇ ಖುಷಿ. ಆ ಸಜೆಷನ್ ಹೇಳಿದವರಿಗೆ ಚಾಡಿ ಹೇಳೋದೇ ಖುಷಿ. ಯಾವಾಗ ವಿಷ್ಣು ಸಹಸ್ರನಾಮ ಚರಕ ಸುಶ್ರುತ ಹೇಳಿದ ಯಾವ ಕಾಯಿಲೆಗೆ ಔಷಧಿಯೇ ಇಲ್ಲ ಅಂಥವನು ವಿಷ್ಣು ಸಹಸ್ರನಾಮ ಮಾಡಿದರೆ ವಾಸಿ ಆಗುತ್ತೆ, ನಂಬಿಕೆ ಇಟ್ಟು. ರೀಸನ್ ಹೇಳ್ತೀನಿ ನಾನು. ನಮ್ಮ ಈ ಬ್ರಹ್ಮರಂಧ್ರದತ್ತ ಸಹಸ್ರಾರ ಚಕ್ರ ಅಂತ ಒಂದುಂಟು, ಈ ಮೂಲಾಧಾರದ ಕೊನೆ. ಆ ಸಹಸ್ರಾರ ಚಕ್ರವನ್ನು ಧ್ಯಾನದಿಂದ ಯೋಗ ಮಾಡಲಿಕ್ಕಿಂದ ಹೆಂಗಸರಿಗೆ ಆಗ್ತಿರಲಿಲ್ಲ. ಇದು ಲೇಡೀಸಿಗೆ ಇರೋದು ಈ ಸಹಸ್ರನಾಮಗಳೆಲ್ಲ. ಗೃಹಸ್ಥರಿಗೆ ಲೇಡೀಸಿಗಿರೋದು. ಹಠಯೋಗ ಅದು ಯಾವುದು ಮಾಡೋಕ್ಕೆ ಟೈಮ್ ಇಲ್ಲ, ವಿಪರೀತ ಕೆಲಸ ಹಿಂದೆ. ಆವಾಗ ಅವಳು ಮಾಡೋ ಕೆಲಸ ಮಾಡ್ತಾನೆ ಮಾಡಬೇಕು. ಆವಾಗ ಏನು ಮಾಡಿದರು? ಈ ಸಹಸ್ರಾರ ಚಕ್ರ ಅವರಿಗೂ ಆ್ಯಕ್ಟಿವ್ ಆಗಬೇಕು. ಲಲಿತಾ ಸಹಸ್ರನಾಮ ಮತ್ತು ವಿಷ್ಣು ಸಹಸ್ರನಾಮ ಬಂತು, ಶಿವ ಸಹಸ್ರನಾಮ. ಆ ಒಂದೊಂದು ಹೆಸರು ನಮ್ಮ ಬ್ರೈನಿನ ಒಂದೊಂದು ಭಾಗದ ಮೇಲೆ ಕೆಲಸ ಮಾಡುತ್ತೆ. ನಾಡಿಗಳನ್ನು ಶುದ್ಧಿ ಮಾಡುತ್ತದೆ ಮೇಯ್ನಾಗಿ. ಅದನ್ನು ಹಾಗೆ ಹೇಳಬೇಕು. ಆ ಶಬ್ದ ನಮ್ಮ ಬ್ರೈನಿಗೆ ಎಫೆಕ್ಟ್ ಆಗಿ. ನೋಡಿ, ಮಂತ್ರಗಳನ್ನು ಹೇಳ್ತಾ ಖಮ್ ಅಂತ ಹೇಳಿ ನೋಡೋಣ. ಖಮ್
ಎಲ್ಲಿಗೆ ಪ್ರೆಷರ್ ಬೀಳುತ್ತೆ? ಗಂಟ್ಲಿಗೆ. ಆ ಗಂಟ್ಲಿಗೆ ಥ್ರೋಟ್ ಕ್ಯಾನ್ಸರಿಗೆ ಅದು ಮೆಡಿಸಿನ್. ಖಮ್ ಖಮ್ ಪ್ರೆಷರ್ ಎಲ್ಲಿಗೆ ಬೀಳುತ್ತದೆ ಅಲ್ವಾ? ಅ ಅಂದಾಗ ಅದು ನಿಮ್ಮ ನಾಭಿ ಮೇಲೆ ಬೀಳುತ್ತದೆ. ಇದೇ ಬೀಜಮಂತ್ರ, ಎಫೆಕ್ಟ್ ಆಫ್ ಬೀಜಮಂತ್ರ. ಆ ನಿಜೋರ ಇಲ್ಲಿ ಎಳೀತದೆ ಉಸಿರು. ಇದ್ರ ಮೇಲೆ ಕೆಲಸ ಮಾಡ್ತದೆ. 48 ಅಕ್ಷರ ಇರೋದು ನಮ್ಮ ದೇಹದ 48 ಮೇನ್ ನಾಡಿ ಮತ್ತು ಮಂಡಲ ಪೂಜೆ ಅಂತೀವಿ ಪ್ರತಿಷ್ಠೆ ಮಾಡಿದ ಮೇಲೆ. 48 ಬೀಜಮಂತ್ರಗಳಿಗೆ ಹೇಳೋದು. ಆ ಇಂದ ಆಹಾ ತನಕನೂ ಮಂತ್ರ, ಓಂಕಾರದ ಎಕ್ಸ್ಪ್ಯಾನ್ಷನ್. ಆ ಉ ಆಹ. ಮತ್ತು ಕಾಯಿಂದ ಮತ್ತುಂಟಲ್ಲ ಳ ಅಂದಾಗ ಎಲ್ಲಿ ಬೀಳುತ್ತದೆ? ಳ ಇಲ್ಲಿಗಲ್ವಾ? ಕೇಚರಿ ಮುದ್ರೆ ಇರೋ ಜಾಗ. ಇದನ್ನು ದೇವಿ ಲಲಿತಾ ಸಹಸ್ರನಾಮದಲ್ಲಿ ಆವರಣ ಪೂಜೆಯಲ್ಲಿ ಯೂಸ್ ಮಾಡ್ತಾರೆ. ಕಮ್ ಟಮ್. ನನಗೂ ಒಂದ್ಸಲಿ ಈ ಶಬ್ದವನ್ನು ಯಾಕೆ ಹೇಳಬೇಕು ಈ ನವಾವರಣದಲ್ಲಿ, ಇದರಲ್ಲೇನಿದೆ ಮತ್ತು ರಿಸರ್ಚ್ ಶುರು ಮಾಡಿದೆ. ಕಮ್ 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 ಇಲ್ಲಿಗೆ ಪ್ರೆಷರ್. ಇಲ್ಲಿ ಆ್ಯಕ್ಟಿವ್ ಆಯ್ತಲ್ಲ. ಅಮ್ 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 ಅಂದ ತಕ್ಷಣ ಇದು ಆ್ಯಕ್ಟಿವ್ ಆಯ್ತಲ್ಲ. ಎಮ್ 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 ಅದು ಯಾವುದೋ ಒಂದು ನಾಡಿಯನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಒಂದೊಂದು ಚಕ್ರಕ್ಕೆ ಅದು ಹೊಡಿತಿರುತ್ತದೆ. ಲಮ್. ಸೊ ಆ ಸಹಸ್ರನಾಮ ಹೇಳ್ತಾ ಅಡಿಗೆ ಪ್ರಸಾದ ಆಗ್ತದೆ. ಈ ಹಿಂದೂ ಸನಾತನ ಧರ್ಮದಲ್ಲಿ ಪರಿಶೇಷಣೆ ಮಾಡದೆ, ಇನ್ನೊಂದು ಭಗವತ್ತರ್ಪಣೆ ಮಾಡಿದೆ, ಅದಕ್ಕೆ ಕೃಷ್ಣಾರ್ಪಣ ಅಂತ ತಿಂತಾರೆ. ಬ್ರಹ್ಮಾರ್ಪಣ, ಬ್ರಹ್ಮ ಹವಿಹಿ ಅಂತ ಒಂದು ಮಂತ್ರ ಇತ್ತು, ಈಗೆಲ್ಲ ಹೋಗಿದೆ ಅದು. ಅದನ್ನು ಹೇಳಿ ತಿಂದಾಗ ಅದರಲ್ಲಿ ವಿಷವೂ ಇದ್ದರೂ ಆ ಅನ್ನ ಪ್ರಸಾದ ಆಗ್ತದೆ ಅಂತ. ಹಾಗಾಗಿ ನೈವೇದ್ಯ ಅನ್ನೋದು ಕಾರಣ ಏನು? ನಾವು ಮಾಡಿದ ಅನ್ನವೇ ನಾನು ತಿಂದರೆ ಅದು ಊಟ, ದೇವರಿಗಿಟ್ಟು ತಿಂದರೆ ನೈವೇದ್ಯ. ಅಲ್ಲಿ ಭಾವ ಶುದ್ಧಿ ಆಯಿತು. ನಾನು ಇದೇ ಪುಳಿಯೋಗರೆನ ನಮ್ಮ ಮನೇಲಿ ಹೇಮಂತ ಹಂಚಿದರೆ ನೀವು ತಿನ್ನೋ ವಿಧ ಬೇರೆ, ಟೇಸ್ಟಿ ಅಂತ ಹೇಳ್ತೀವಿ, ಅದರಲ್ಲಿ ಒಗ್ಗರಣೆ ಹುಡುಕ್ತೀವಿ. ಅದೇ ಪುಳಿಯೋಗರೆನ ಅವನ ಹೆಂಡತಿ ಇಲ್ಲಿ ತಂದು ಹಂಚಿದರೆ ಗುರುಪಾರಾಯಣ ದಿನ ನೀವು ತಿನ್ನೋದು ಪ್ರಸಾದ ಅಂತ. ಅಲ್ಲಿ ನಾವು ನೆಗೆಟಿವ್ ನೋಡಲ್ಲ, ಇಷ್ಟೇ, ಅದ್ರ ಹಿಂದೆ ಏನು. ಹಾಗಾಗಿ ನಾವು ಆಹಾರ ಅಂತಲ್ಲ, ಯಾವ ವಸ್ತುವನ್ನು ಗುರುಗಳು ಯಾವಾಗಲೂ ಹೇಳೋರು ನನ್ನ ಹತ್ರ. ಒಬ್ಬ ಹಣ್ಣು, ಅವ್ರು ಎಲ್ಲರೂ ತಂದು ಹಣ್ಣೆಲ್ಲ ಮುಟ್ತಿರ್ಲಿಲ್ಲ, ನಾನೆಲ್ಲ ತೊಗೊಂಡಾಗ ಅವರು ಹೇಳ್ತಿದ್ರು, ತಿಂತನೂ ಇರಲಿಲ್ಲ. 100 ಜನ ಹಣ್ಣು ಕೊಟ್ಟರೆ ವೆಂಕಟಾಚಲೇ ಒಂದು ಬಾಳೆಹಣ್ಣೆಲ್ಲೋ ತಿಂದಿದ್ದು ನೋಡಿದ್ದೇನೆ. ಆವಾಗ ಅವರು ಹೇಳ್ತಿದ್ರು, ನಾನು ಹಣ್ಣು ತಿಂದಿಲ್ಲ, ಅವನ ಮನಸ್ಸು ಶುದ್ಧ ಇದ್ದಿದ್ದಕ್ಕೆ ತಗೊಂಡೆ. ಆ ಹಣ್ಣಲ್ಲಿ 3 ಗುಣ ಇರುತ್ತೆ ಅಂದಿದ್ರು ಗುರುಗಳು. ಒಂದು, ಆ ಹಣ್ಣು ಬೆಳೆದವನ ಮನಸ್ಸು, ಹಣ್ಣು ವ್ಯಾಪಾರ ಮಾಡಿದವನ ಮನಸ್ಸು, ಹಣ್ಣು ತಗೊಂಡವನ ಮನಸ್ಸು ಅಲ್ವಾ. ಒಬ್ಬರೊಬ್ಬರು ನನಗೆ ಡ್ರೈ ಫ್ರೂಟ್ಸು ಬೊಕ್ಕೆ ಎಲ್ಲ ತರ್ತಾರೆ, ಅದು ಯಾರು ಇಲ್ದಾಗ ಕೊಡಲ್ಲ, ತುಂಬ ಜನ ಇದ್ದಾಗ ತಂದು ಕೊಡೋದು. ಯಾಕೆ? ಅದ್ರ ಹಿಂದೆ ಒಂದು ಉದ್ದೇಶ ಇದೆ, ನಾನು ಕೊಟ್ಟೆ ಅಂತ ಗೊತ್ತಾಗಬೇಕು ಜಗತ್ತಿಗೆ. ಗುರುಗಳಿಗೆ ನಾನು ಇಂಥದ್ದೊಂದು ಕೊಟ್ಟೆ ಅಂತ ಇನ್ನೊಂದು ಗೊತ್ತಾಗಬೇಕು. ಇದೆಲ್ಲ ಸ್ಮಾಲ್ ಟಾಕ್ಸಿಕ್ ನಮ್ಮ ಮನಸ್ಸಲ್ಲಿರೋದು. ಈ ಹೆಂಡ್ತಿಗೆ ಉಂಗುರ ಹಾಕಿ ವಾಟ್ಸಪ್ಪಿಗೆ ಹಾಕೋದು ಯಾಕೆ? ಒಂದು, ಹೆಂಡ್ತಿ ಫ್ರೆಂಡ್ಸಿಗೆ ಉರಿಸ್ಲಿಕ್ಕೆ. ಇಲ್ಲ, ಇವನ ಲವ್ ಫೇಲ್ಯೂರ್ ಆಗಿ ಆ ಗರ್ಲ್ ಫ್ರೆಂಡ್ ಎಲ್ಲರೂ ಬಿಟ್ಟು ಹೋಗಿದ್ರೆ ಅವಳು ಇದನ್ನು ನೋಡಲಿ ಸ್ಟೇಟಸ್ಸಲ್ಲಿ ಅಂತ ಅಲ್ಲಿ ಉರಿಸ್ಲಿಕ್ಕೆ. 3ನೇದು, ನಾನು ಇಂಥದ್ದೊಂದು ಕೊಡಿಸಿದ್ದೀನಿ ಅಂತ ಅವನ ಫ್ರೆಂಡ್ಸಿಗೂ ನೆಂಟ್ರಿಗೆ ಗೊತ್ತಾಗಬೇಕು. ಇದು ಆ ಹುಡುಗಿಗೂ ಇರುತ್ತೆ ಹುಚ್ಚು, ಅದು ಸ್ಟೇಟಸ್ಸಿಗೆ ಹಾಕೋದು. ನನ್ನ ಗುರುಗಳನ್ನು ಯಾವತ್ತೂ ನಾನು ಫೋಟೋಗೆ ಸೀಮಿತ ಮಾಡಲಿಕ್ಕೆ ಇಷ್ಟಪಡಲ್ಲ. ಅವ್ರು ಇಲ್ಲಿರಬೇಕಾದವ್ರು, ಅವರನ್ನು ಇಡಬೇಕಾದ ಜಾಗವು ಹೃದಯವೇ. ನಮಗೆ ನಗು ಬರೋದು ನಮ್ಮ ಜೊತೆಗೆ ಸೆಲ್ಫಿ ತಕ್ಕೊಳ್ತಾರೆ. ಒಂದಿಷ್ಟು ಹುಡುಗರು ತಗೊಳ್ಳೋದಲ್ಲಿ ಟ್ರಾಫಿಕ್ ಅವನು ಹಿಡ್ದಾಗ ತೋರಿಸ್ಲಿಕ್ಕೆ. ಉಡುಪಿ ಮಠಕ್ಕೆ ಹೋಗಿದ್ದು ಮಾತ್ರ ಯಾಕೆ ವಿಡಿಯೋ ಮಾಡಿ ಹಾಕೋದು? ನಿಮ್ಮ ಮನೇಲಿರೋ ಕೃಷ್ಣನ ಪೂಜೆ ಮಾಡಿದ್ದು ಹಾಕಿ ನೋಡೋಣ. ಉಡುಪಿ ಜನರಲಿ ಅದು ದೊಡ್ಡ ಜಾಗ ಅಂತ ಜಗತ್ತು ಒಪ್ಪಿದೆ. ದಿಸ್ ಇಸ್ ದ ಪಬ್ಲಿಸಿಟಿ ಬಿಹೈಂಡ್. ನಿಮ್ಮನೆ ಕೃಷ್ಣ ಕೃಷ್ಣ ಅಲ್ಲ ಅಂತ. ನಮ್ಮನೆ ಕೃಷ್ಣನ ಹತ್ರ ನಾವು ಫೋಟೋ ತೆಗೆಸ್ಕೊಳ್ಳೋದಿಲ್ಲಲ್ಲ. ನಮ್ಮನೆ ಕೃಷ್ಣನಿಗೆ ಕಸ ಹೊಡಿಬೇಕೆ ಗೋಕುಲಾಷ್ಟಮಿ ಬರಬೇಕು. ಉಡುಪಿಗೆ ಹೋದಾಗ ಇವನ ಆ ಕಿಂಡಿಯಲ್ಲಿ ಅಡ್ಡ ಬೀಳೋದೇನು, ನಮಸ್ಕಾರ ಮಾಡೋದೇನು ಅಡ್ಡ. ಯಾಕೆ? ಯಾರೋ ಹೇಳಿದ್ದಾರೆ ಅಲ್ಲಿ ಕೃಷ್ಣ ಇದ್ದಾನೆ, ತಿರುಗಿದ್ದಾನೆ. ಇವನ ಮನೆ ಕೃಷ್ಣನಲ್ಲೂ ಕೃಷ್ಣ ಇದ್ದಾನೆ, ನಂಬು. ದೆನ್ ಯು ವಿಲ್ ಸಿ ದ ಕೃಷ್ಣ ಇನ್ ದಟ್ ಸ್ಟ್ಯಾಚ್ಯೂ ಆಲ್ಸೋ. ಅದಕ್ಕೆ ನಾವಿಲ್ಲಿ ಅಡ್ಡ ಬೀಳ್ತಾನೆ. ನನಗೆ ನಂಬಿಕೆ ಇದೆ ನಿಮ್ಮ ಎಲ್ಲ ದೇಹದೊಳಗೂ ಜ್ಯೋತಿರ್ಮಯ ಆಗಿ ಆ ಪ್ರಾಣಶಕ್ತಿ ಇದೆ. ಅವನು ಹೇಳಿದ್ದಿಲ್ಲ ಸುಳ್ಳು. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ. ನೀವಂತಲ್ಲ, ನಾಯಿಯೊಳಗೂ ಇದು. ನಾಯಿ ದೇವರು ಅಂತಲ್ಲ, ನಾಯಿಯೊಳಗೆ ಅವನ ಅಸ್ತಿತ್ವ ಇದೆ ಅಂತ. ನಿಮ್ಮ ಭಯ ಇಷ್ಟು ಅನಾಹುತ ಮಾಡ್ತಾ ಇರೋದು. ನನಗೇನೋ ಆಗುತ್ತೆ, ನಮ್ಮನೆಯವರಿಗೆ ಏನಾಗಲ್ಲ, ನನಗೆ ಭಗವಂತ ಇದ್ದಾನೆ. ನಿಮ್ಮ ಹೃದಯ ಬಡಿತಾ ಇರೋದೇ ಅವನ ಚೈತನ್ಯದಿಂದ. ಅವನಿಲ್ಲ ಅಂದರೆ ನೀವು ಹೆಣ.
ಅವನು ನಿಮ್ಮೊಳಗೆ ಇದ್ದಾನೆ ಅಲ್ವಾ? ನಾವು ಧರ್ಮ ಮತ್ತೆ ರಿಲಿಜಿಯನ್ ಈ ಎರಡರ ನಡುವಿನ ಭೇದಾನ ಅರ್ಥ ಮಾಡ್ಕೊಂಡಿಲ್ಲ. ಏನೇನು? ಧರ್ಮ ಮತ್ತೆ ರಿಲಿಜಿಯನ್ ಈ ಎರಡರ ನಡುವೆ ವ್ಯತ್ಯಾಸ ಇದೆ. ತಡಿ ಶಬ್ದ ಬರ್ಕೊಳ್ಳುವ, ಉತ್ತರ ಉಲ್ಟಾ ಆಗೋದು ಬೇಡ. ಧರ್ಮ ಮತ್ತೆ ರಿಲಿಜಿಯನ್ ಈ ಎರಡರ ನಡುವೆ ವ್ಯತ್ಯಾಸ ಇದೆ. ನಾವು ರಿಲಿಜಿಯನ್ ಅನ್ನೋದನ್ನ ಧರ್ಮ ಅಂತ ನಮ್ಮ ಒಂದು ತಪ್ಪು ತಿಳುವಳಿಕೆಯಿಂದ ಆ ಒಂದು ತಪ್ಪು ತಿಳುವಳಿಕೆ ಇವತ್ತು ಸಾಕಷ್ಟು ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ. ಯಾವ ಥರದ ಅನಾಹುತಗಳಿಗೆ ಕಾರಣ ಆಗ್ತಾ ಇದೆ ಅಂದರೆ, ಇನ್ನೊಂದು ಸ್ವಲ್ಪ ದಿನ ಹೋದರೆ ನಮ್ಮ ಅಕ್ಕಪಕ್ಕದವ್ರು ಬೇರೆ ಯಾವುದೋ ರಿಲಿಜಿಯನ್ ಆದರೆ ನಾವು ಅವರನ್ನು ಅಪನಂಬಿಕೆಯಿಂದ ನೋಡೋವಂತಹ ಸ್ಥಿತಿಗೆ ನಾವು ಬಂದು ತಲುಪ್ತಾ ಇದ್ದೀವಿ. ಬಂದೆ ಇಲ್ಲಿ 3 ಶಬ್ದ ನೀನು ತಗೊಂಡೆ, ಧರ್ಮ, ರಿಲಿಜಿಯನ್ನು, ಅನಾಹುತ ಅಲ್ವಾ? ಧರ್ಮ ಅಂದ್ರೇನು? ಮೂಲ ಸಿದ್ಧಾಂತ. ದಯೆಯೇ ಧರ್ಮದ ಮೂಲವೀಯ. ದಯೆ ಅಂದ್ರೇನು? ಪ್ರತಿಯೊಬ್ಬರನ್ನು ನಿನ್ನ ಹಾಗೆ ನೋಡು. ನೀನು ನಿನ್ನ ಕೈಯನ್ನು ಪ್ರೀತಿಸ್ತಿ. ಕೈಯಲ್ಲಿ ಹುಣ್ಣಾದ ಕಡ್ದು ಹಾಕ್ತೀವ ಕೈನ, ಎಂತಕ್ಕೆ? ಆ ಹುಣ್ಣಿಗೆ ಔಷಧಿ ಮಾಡಿ ನನ್ನ ಕೈ ಅಂತಿದೆ. ಅಲ್ಲಿ ದ್ವೈತ ಇಲ್ಲ, ನಾನು ಇಲ್ಲ ನೀನು ಇಲ್ಲ, ನಂದು ಅಂತುಂಟು ಅಲ್ವಾ? ಇಟ್ ಈಸ್ ದ ಧರ್ಮ. ಎಲ್ಲರೂ ನಾನೇ, ಇನ್ನೊಬ್ಬರಿಲ್ಲ. ನಾನು ಯಾವಾಗಲೂ ಹೇಳ್ತೀನಿ, ಇಲ್ಲೊಂದು ರೂಪ ಉಂಟಪ್ಪ, ಅದರ ವರ್ಚುವಲ್ ಇಮೇಜ್ ಎದುರುಗಡೆ ಕೂತ್ಕೊಂಡಿದ್ದೇನೆ, ನಾನು ಯಾರನ್ನು ದ್ವೇಷ ಮಾಡಲಿ? ನಾನು ಅಹಿಂಸೆ ಅಲ್ಲ, ನಾನೇ ಅಹಿಂಸೆ. ಅಹಿಂಸೆ ನನ್ನಿಂದ ಬೇರೆ ಅಲ್ಲ ಅಂತ. ಇದು ಗಾಂಧಿವಾದ, ಇದು ನನ್ನ ವಾದ ಸಮೇತ. ಅಲ್ಲಿ ಬೇರೆ ಇದ್ದಾಗ ಅಲ್ಲಿ ಹಿಂಸೆ ಇರುತ್ತೆ. ಹಿಂಸೆ ಇದ್ದವನು ಸುಳ್ಳು ಹೇಳ್ತಾನೆ, ಮುಜುಗರ ಪಡ್ಕೊಳ್ತಾನೆ ಮಾತಾಡ್ಕೊಳ್ಳೋಕ್ಕೆ. ನಾನು ನನ್ನ ಪ್ರತಿರೂಪದ ಹತ್ರ ಮಾತಾಡ್ಲಿಕ್ಕೆ ನಾನೇ ಏನಕ್ಕೆ ಮುಜುಗರ ಪಡ್ಕೊಳ್ಬೇಕು ಅಲ್ವಾ? ಒಬ್ಬ ಹುಡುಗ ತನ್ನ ಗರ್ಲ್ಫ್ರೆಂಡ್ ಹತ್ರ ಮುಕ್ತವಾಗಿ ಚರ್ಚೆ ಮಾಡೋ ವಿಚಾರಗಳ ಮನೆಯಲ್ಲಿ ಫ್ರೆಂಡ್ಸ್ ಹತ್ರ, ಅಮ್ಮನ ಹತ್ರ ಹೇಳ್ಕೊಳ್ಳಲ್ಲ. ಯಾಕೆ? ಅವನು ಅವಳಕ್ಕಿಂತ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತಾ ಇದ್ದಾನೆ. ದಿಸ್ ಇಸ್ ದ ರಿಲಿಜಿಯನ್. Religions are the way to the reality, but it is not the reality. When you having conscious or concern about the reality, then ಆವಾಗ ನಮಗೆ ಗೊತ್ತಾಗತ್ತೆ ರಿಚುವಲ್ಸು ರಿಲಿಜಿಯನ್ಸಿಗೆ ಮೂಲ. ಈಗ ನಾನೊಂದು ದಾರಿ ಹೇಳಿದೆ, ಅವಳಿಗೆ ಹೇಳಿದೆ, ವಿಚ್ ಈಸ್ ದ ಮೋಸ್ಟ್ ಹೈಯೆಸ್ಟ್ ಆ್ಯಂಡ್ ಈಸಿಯೆಸ್ಟ್ ವೇ. ಐ ಸೈಡ್ ಸಹಜ ಧ್ಯಾನ. ಸಹಜ ಧ್ಯಾನವನ್ನು ಅಭ್ಯಾಸ ಮಾಡಿ. ಹಾಗಂಥೇಳಿ ಬೇರೆ ಧ್ಯಾನ ಪದ್ಧತಿಗಳಿಲ್ವಾ? ಆನಂದ ಒಂದು ಸ್ವಲ್ಪ ದಿನ ಒಂದಿಷ್ಟು ಪ್ರಾಣಾಯಾಮ ಮಾಡ್ತಾ ಇದ್ದ. ಅವನು ಹೇಳ್ದೆ, ಭಸ್ತ್ರಿಕಾ ಅಂದ್ಕೊಳ್ತೀನಿ ಅಲ್ಲೇನ. 400-500 ಆದ ತಕ್ಷಣ ಭಸ್ತ್ರಿಕಾ ಪ್ರಾಣಾಯಾಮ ಸುಸ್ತಾಗ್ತದೆ. ಯಾಕೆ? ಬಾಡಿ ಲಿಫ್ಟ್ ಆಗ್ತದೆ. ಈ ಸಂಮೋಹನ ಮಾಡ್ತಾ 400 ಸಲ ಮಾಡಿಸ್ತಾರೆ ಹೀಗೆ, ಆವಾಗ ಬಾಡಿ ಲಿಫ್ಟ್ ಸ್ಟೇಟಿಗೆ ಹೋಗ್ತದೆ. ಬೇಕಾದ್ರೆ ಮಾಡಿ ನೋಡಿ, ಅನ್ಕಾನ್ಷಿಯಸ್ಸಿಗೆ ಹೋಗೋದು ಉಂಟದ್ರಲ್ಲಿ. ಬಾಡಿ ಪ್ರಾಕ್ಟೀಸ್ ಇಲ್ಲ ಅಂದರೆ ಸುಮಾರು ಪ್ರಾಣಾಯಾಮಗಳಿದೆ. ಅದನ್ನು ಮಾಡಿದರೆ ನಮ್ಮ ಸೂಕ್ಷ್ಮ ಶರೀರದಲ್ಲಿರೋ ಶಕ್ತಿಗಳು ಆ್ಯಕ್ಟಿವೇಟ್ ಆಗ್ತದೆ. ಏನು ಬೇಕಾದ್ರೆ ಮಾಡ್ಬೋದು ಅದರಿಂದ. ಇದನ್ನು ಹಿಂಗೆ ಎಳಿಬೋದು, ಇಲ್ಲಿ ತನಕ ಕಣ್ಣಾರೆ ನೋಡಿದ್ದೀವಿ ಮಾಡಿದವ್ರನ್ನೇ. ಹೀಗೆ ಮಾಡಿ ಕೊಡ್ಬೋದು. ಗೋಲ್ಡೆಲ್ಲ ಅವ್ರ ದೇಹದಲ್ಲಿರೋ ಮೆಟಲ್ಸನ್ನೇ ಹೊರಗೆ ತೆಗೆಯೋದು ಯೋಗ ಶಕ್ತಿಯಿಂದ. ಇಟ್ ಈಸ್ ನಾಟ್ ಮ್ಯಾಜಿಕ್. ಮನುಷ್ಯರನ್ನು ಮನುಷ್ಯತ್ವದಿಂದ ನೋಡುವುದೇ ಧರ್ಮ. ಇದಕ್ಕಿಂತ ಜಾಸ್ತಿ ನಾನು ಹೇಳಲಿಕ್ಕೆ ಸಾಧ್ಯ. ಮನುಷ್ಯನನ್ನು ಮನುಷ್ಯತ್ವದಿಂದ ನೋಡೋದು ಧರ್ಮ. ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್, ಟು ದ ಪೀಪಲ್. ಇದು ನನಗೆ ಗೊತ್ತಿರೋ, ನಾನು ಕಂಡುಕೊಂಡ ದೊಡ್ಡ ಡೆಫಿನೇಷನ್. ನಮ್ಮ ಆಶ್ರಮದ ಬೇಸ್ಮೆಂಟ್. ಆ ಮನುಷ್ಯತ್ವವನ್ನು ಮೃಗತ್ವದಿಂದ ಮನುಷ್ಯತ್ವಕ್ಕೆ ಹೋಗಲಿಕ್ಕಿರೋ ದಾರಿ ರಿಲಿಜಿಯನ್. ಮೃಗತ್ವದಿಂದ ಮನುಷ್ಯತ್ವಕ್ಕೆ ಹೋಗ್ಲಿಕ್ಕೆ ಒಂದು ವೇ ಬೇಕಲ್ಲ, ಪಾತ್. ದಟ್ ಈಸ್ ದ ರಿಲಿಜಿಯನ್. ಗುರುನಾನಕರು ಒಂದು ದಾರಿ ಹೇಳಿದರು, ಬಸವಣ್ಣ ಒಂದು ದಾರಿ ಹೇಳಿದ, ಗಾಂಧಿ ದೊಡ್ಡ ಗುಣವನ್ನು ಹೇಳಿದ ಪರಮಾತ್ಮನಲ್ಲಿ, ಅಹಿಂಸಾ. ಪರಮಾತ್ಮನಲ್ಲಿ ಸುಮಾರು ಗುಣ ಇದೆ, ನಮ್ಮೆಲ್ಲರ ಹತ್ರ ಸುಮಾರು ಗುಣ ಇಲ್ಲ. ನಮ್ಮ ಬೆಸ್ಟ್ ಗುಣ ಯಾವುದು? ಎಲ್ಲರೂ ಇಷ್ಟಪಡುವಂಥದ್ದು ಸೇವೆ ಮತ್ತು ದಯೆ, ಕಂಪ್ಯಾಷನ್. ಆಯ್ತು, ಎರಡನ್ನೂ ಸೇರಿಸಿದ್ರೆ ಅಲ್ವಾ? ಎಷ್ಟೋ ಬೀಜ ಮಂತ್ರಗಳುಂಟು. ದೀಸ್ ಆಲ್ ರಿಲಿಜಿಯನ್. ಎಲ್ಲ ಬೀಜ ಮಂತ್ರಗಳ ಮೂಲ ಯಾವುದು? ಆಧ್ಯಾತ್ಮಕ್ಕೆ ಬಂದೆ ಓಂಕಾರ ಅಲ್ವಾ? ಓಂಕಾರ. ಓಂಕಾರದಲ್ಲೆಲ್ಲರೂ ಸೇಮ್ ಆದ್ವಲ್ಲ. ಒಬ್ಬ ಹಿಂದೂ ಇರ್ಬೋದು, KSRTC ಬಸ್ಸಲ್ಲಿ ಬಂದ. ಇನ್ನೊಬ್ಬ ಮುಸ್ಲಿಂ, ಅವನು ಯಾವುದೋ ಗಾಡೀಲಿ ಬಂದ. ಅದರಲ್ಲಿ ವಿಗ್ರಹಗಳ ಕಮ್ಮಿ, ಓಲ್ವಾದಲ್ಲೇ ಬಂದ, ಸ್ಟಾಪ್ ಇರಲಿಲ್ಲ. ಹಿಂದೂಗಳಲ್ಲಿ ಸುಮಾರು ರಿಚುವಲ್ಸ್ ಇದೆ, ಗುರಿ ಒಂದೇ ಇದೆ. ಹಿಂದೂವಲ್ಲಿ ಏರೋಪ್ಲೇನೂ ಇದೆ, ಸನ್ಯಾಸ. ಅದು ನೇರಾಗಿ ಹೋಗೋದು, ಎಲ್ಲೆಲ್ಲೂ ಸ್ಟಾಪ್ ಇಲ್ಲ, ನಾನ್ ಸ್ಟಾಪ್. ಅದು ಸನ್ಯಾಸ. ಹಿಂದೂ ಧರ್ಮದ ಅನಾಲಿಸಿಸ್ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ತೀನಿ.
ಯಾಕಂದರೆ ಈಗ ನಾವೆಲ್ಲ ಧರ್ಮವನ್ನು ನೀನು ಕೇಳಿದ ಪ್ರಶ್ನೆ ಇತ್ತು, ಆ ಪ್ರಶ್ನೆನೀಗ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಇಷ್ಟು ಸಿಗ್ತದೆ ಡಾಟಾ. ಕ್ರಿಶ್ಚಿಯಾನಿಟಿದೊಂದು ಒಂದು ಟ್ಯಾಕ್ಸಿ, ಅದರಲ್ಲಿ ಫಾದರ್ ಕರ್ಕೊಂಡೋದ್ರು ಬಿಟ್ಟರು, ಎಲ್ಲ ಬಂದು ಸೇರಿದ್ದು ಮೆಜೆಸ್ಟಿಕ್ಕಿಗೆ. ಮೆಜೆಸ್ಟಿಕ್ ಅನ್ನೋದು ಧರ್ಮ, ಓಪನ್ ಸ್ಪೇಸ್. ನಮ್ಮ ಮೈಂಡ್ ಓಪನ್ ಆಗಬೇಕು, ಓಪನ್ ಹಾರ್ಟ್, ಓಪನ್ ಮೈಂಡ್. ಅಲ್ಲಿಗೆ ತಲುಪ್ತೀವಲ್ಲ ಅದನ್ನು ರಿಲಿಜಿಯನ್ ಅಂತ. ಯಾವ ಬಸ್ ಹತ್ತಿದ್ರೂ ಬೇಗ ಬರ್ತೀವಿ, ಡ್ರೈವರ್ ಮೇಲೆ ಡಿಪೆಂಡೆಂಟ್. ಈ ಸಿದ್ಧಾಂತ ಮಾತ್ರ, ಇದೊಂದು ಸಿದ್ಧಾಂತವೇ ಸತ್ಯ. ಎಲ್ಲೂ ಶಂಕರಾಚಾರ್ಯರು ಹಾಗೆ ಹೇಳಲಿಲ್ಲಪ್ಪ, ರೇಣುಕಾಚಾರ್ಯರು ಹೇಳಿಲ್ಲ, ಬಸವಣ್ಣನೂ ಹೇಳಿಲ್ಲ, ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ನನ್ನ ದಾರಿ ಒಂದೇ ದಾರಿ ಅಂತ ಬುದ್ಧ ಹೇಳ್ದ, ಇದು ನನ್ನ ಮಾರ್ಗ, ನಾನೇ ಕಂಡುಕೊಂಡ ಮಾರ್ಗ, ಇದು ನಾನು ಅದಕ್ಕೆ ಹೇಳಿ ನನ್ನ ಡೆಫಿನೇಷನ್ ಧರ್ಮಕ್ಕೆ. ಮನುಷ್ಯರನ್ನು ಮನುಷ್ಯತ್ವದಿಂದ ನೋಡೋದು ಧರ್ಮ, ದಿಸ್ ಇಸ್ ಮೈ ಡೆಫಿನೇಷನ್. ನಾಳೆ ಇನ್ಯಾರು ಅದನ್ನು ಡಿಫೈನ್ ಮಾಡ್ಬೋದು, ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಆ ಡೆಫಿನೇಷನ್ ಮಾಡಬೇಕಾದ್ರೆ ಅವನ ಆ್ಯಕ್ಷನ್ ಎಲ್ಲದಿರಬೇಕು ಆ ಡೆಫಿನೇಷನ್. ಇಲ್ಲ ಅಂದರೆ ಇದು ಡೆಫಿನೇಷನ್ ಆಗೇ ಉಳಿಯುತ್ತೆ, ಸಿದ್ಧಾಂತ ಆಗಲ್ಲ. ನಮ್ಮ ಮಾತು ಸಿದ್ಧಾಂತ ಆಗಬೇಕಾದ್ರೆ ವರ್ಡ್ ಶುಡ್ ಬಿ ಇನ್ ಆ್ಯಕ್ಷನ್, ದೆನ್ ಇಟ್ ಈಸ್ ಸಿದ್ಧಾಂತ. ಜನರಲ್ ಫಾರ್ಮುಲಾ ಇತ್ತು ಅಲ್ವಾ? ಈ ಪಾರಿಜಾತ ಎಲೆ ಬಗ್ಗೆ ನಾವು ಮಾತಾಡಿದ ಹೇಗೆ, ಸುಮಾರು ಜನಕ್ಕೆ ನಾವು ಕೊಟ್ಟು ನೋಡಿದ್ವಿ, ಬಚಾವಾದರು, ಹಿಂಗೆ ಸಿದ್ಧಾಂತ ಆಯಿತು. ಅದು ನಾನೊಬ್ಬನೇ ಕೂತು ಆಗಿದ್ರೆ ಅದು ಸಿದ್ಧಾಂತ ಅಲ್ಲ. ದಿಸ್ ಈಸ್ ಮೈ ಡೆಫಿನೇಷನ್ ಅಷ್ಟೆ. ಡೆಫಿನೇಷನ್ ಈಸ್ ಡಿಫ್ರೆಂಟ್ ಫ್ರಮ್ ಸಿದ್ಧಾಂತ. ಹಾಗಾಗಿ ಜನಕ್ಕೆ ಇದು ತಲೆಯಲ್ಲಿರಬೇಕು. ಒಂದಿಷ್ಟು ಜನಕ್ಕೆ ದೇವರ ಹುಚ್ಚುಂಟು. ನಮ್ಮ ಚೌಡೇಶ್ವರಿ ಶ್ರೇಷ್ಠ, ದುರ್ಗಾ ಪರಮೇಶ್ವರಿ ಶ್ರೇಷ್ಠ, ನಮ್ಮ ಚಾಮುಂಡಿ ಶ್ರೇಷ್ಠ, ನಮ್ಮ ಗಣೇಶ ಶ್ರೇಷ್ಠ, ನಮ್ಮ ಶಿವಶ್ರೇಷ್ಠ, ನಮ್ಮ ವಿಷ್ಣು ಶ್ರೇಷ್ಠ, ನಮ್ಮ ಗಣಪತಿ ಸುಬ್ರಹ್ಮಣ್ಯ ಶ್ರೇಷ್ಠ. ಸುಬ್ರಹ್ಮಣ್ಯದಲ್ಲಿ ಎಂಥ ಘಾಟಿ ಸುಬ್ರಹ್ಮಣ್ಯ ಶ್ರೇಷ್ಠ, ಅಲ್ಲೂ ಮತ್ತೆ ಡಿಫ್ರೆನ್ಸಿಯೇಷನ್. ಒಂದಿಷ್ಟು ಜನಕ್ಕೆ ನಮ್ಮ ಅಲ್ಲ ಶ್ರೇಷ್ಠ, ನಮ್ಮ ಜೀಸಸ್ ಶ್ರೇಷ್ಠ. ಜೀಸಸ್ಸಲ್ಲಿ ಬೇಬಿ, ನಮ್ಮ ಎಂಥ ಇನ್ಫೆಂಟ್ ಜೀಸಸ್ ಶ್ರೇಷ್ಠ, ಅವನನ್ನು ಶಿಲುಬೆಯಿಂದ ಇಳಿಸಿ ಆಯ್ತು ಅಷ್ಟು ಬೇಗ. ಜೀಸಸ್ ಅಂದರೆ ಏನು? ಕ್ಷಮೆ ಮತ್ತು ದಯೆ. ವಿ ಡೋಂಟ್ ನೋ ದ ಮೀನಿಂಗ್ ಆಫ್ ಜೀಸಸ್. ಆ ರಿಲಿಜಿಯನ್ನಿಗೆ ಬಿದ್ವಿ. ಅಲ್ಲ ಅಂದ್ರೇನು? ಆಮ್ನಿ ಪ್ರೆಸೆನ್ಸ್. ವಿ ಡೋಂಟ್ ನೋ ವರ್ಡ್ ಆಫ್ ಎಕ್ಸ್ಪ್ಲನೇಷನ್ ಆಫ್ ಅಲ್ಲ. ಲಾರ್ಡ್ ಈಸ್ ಆಮ್ನಿ ಪ್ರೆಸೆನ್ಸ್ ಅಲ್ಲ ಅಂದರೆ. ಶಿವ ಅಂದ್ರೇನು? ಎಲ್ಲರನ್ನೂ ಮಂಗಳ ಉಂಟು ಮಾಡೋನು, ಶೈವತೆ ಇತಿ ಶಿವ. ವಿಷ್ಣು ಅಂದ್ರೇನು? ಆಮ್ನಿ ಪ್ರೆಸೆನ್ಸ್ ಅಗೇನ್, ವಿಶತಿ ಇತಿ ವಿಷ್ಣು ಅಲ್ವಾ? ಅದಕ್ಕೆ ಅವನಿಗೆ ವಿಶ್ವಂಭರ ಅಂತ, ವಿಶ್ವವನ್ನು ಬಟ್ಟೆಯಾಗಿ ಧರಿಸ್ತಾನೆ. ದುರ್ಗೆ ಅಂದ್ರೇನು? ದುರ್ಗೆ ದುರ್ಗತಿ ಹಾರಿಣಿ. ಇನ್ನೂ ಹೇಳ್ತಾಳೆ ದೃಗ್ಗೋಚರೀತಿ ದೇವಿ ಅಂತ ಹೇಳಿ, ಕಣ್ಣಿಗೆ ಕಾಣದ ಶಕ್ತಿ ನಮ್ಮನ್ನು ಕಾಯ್ತಾ ಇದೆ ಅಂತ ಅದರ ಅರ್ಥ. ಇದೆಲ್ಲ ಬಿಟ್ವಿ ನಾವು. ನಮ್ಮ ತಲೆಯಲ್ಲಿ ದುರ್ಗೆ ಅಂದ ತಕ್ಷಣ ಬರೋ ಫೀಲೇನು? 10 ಕೈ, ಶೂಲ ಹಿಡಿದಿದ್ದಾಳೆ, ಕಪಾಲ ಹಿಡಿದಿದ್ದಾಳೆ, ಗಂಟೆ ಹಿಡಿದಿದ್ದಾಳೆ, ಜಾಗಂಟೆ ಹಿಡಿದಿದ್ದಾಳೆ. ಶಿ ಈಸ್ ನಾಟ್ ದುರ್ಗೆ. ಅಸುರರನ್ನು ಕೊಲ್ಲಿಕ್ಕೆ ಅವಳು ಅದನ್ನು ಯೂಸ್ ಮಾಡಿದ್ಲು. ಒಂದೊಂದು ಆಯುಧಕ್ಕೆ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ. ಇಟ್ ಈಸ್ ನಾಟ್ ಶಂಕ. ಅದು ಇನ್ನೊಂದಿನ ಹೇಳುವ, ಅದಕ್ಕೆ ನನಗೆ ಅದರ ಪಿಕ್ಚರೆಲ್ಲ ಬೇಕು. ನಮಗೆ ಇದು ಯಾವುದನ್ನು ತಿಳ್ಕೊಳ್ಳದೆ ಗೊಂದಲಕ್ಕೆ ಬೀಳೋದು. ಸಂಕಷ್ಟಿ ದಿನ ಮಾತ್ರ ಗಣಪತಿನ, ಬೇರೆ ದಿನ ಅವನು ಗಣಪತಿ ಅಲ್ವಾ? ಸಂಕಷ್ಟಿಗೊಂದು ಸಿಗ್ನಿಫಿಕೆನ್ಸ್ ಇದೆ. ಏಕಾದಶಿ ದಿನ ಮಾತ್ರ ವಿಷ್ಣು, ಅವನು ಬೇರೆ ದಿನ ವಿಷ್ಣು ಅಲ್ಲ ಅಂತ. ಆ ವೈಕುಂಠ ಏಕಾದಶಿಗೆ ಇಷ್ಟು ಸಣ್ಣ ಬಾಗಿಲು, ಈ ದೊಡ್ಡ ಪೂರ್ತಿ ಅದರೊಳಗೆ ನುಗ್ಗೋದು. ಹೋಗಬೇಕಾದ್ರೆ ಸುಮಾರು ಜನ ವೈಕುಂಠಕ್ಕೆ ಹೋಗ್ತಾರೆ ತುಳಿಸ್ಕೊಂಡು. ನಮ್ಮ ಕುಂಭಮೇಳದಲ್ಲೆಲ್ಲ ಸಾಯುವುದು ಹಾಗೆ. ಬಿಕಾಸ್ ವಿ ಡೋಂಟ್ ನೋ ದ ಮೀನಿಂಗ್ ಆಫ್ ರಿಚುವಲ್ಸ್ ಆ್ಯಂಡ್ ರಿಲಿಜಿಯನ್ ಆ್ಯಂಡ್ ಕಾನ್ಷಿಯಸ್. ಯಾರು ಏನು ಹೇಳಿದರೂ ಮಾಡ್ತೀರಿ. ನಾಳೆ ಇಲ್ಲಿ ಯಾರು ಮಣಿ ಹೆಗಡೆ ನಾನು ಇಲ್ದಾಗ ಬಂದ ಆ ಕಲ್ಲು ಗುರೂಜಿ ಮೊನ್ನೆ ಮುಟ್ಟಿದ್ರು, ಎಷ್ಟು ಪವಿತ್ರ ಅಂದರೆ ಇಲ್ಲಿರೋಂದು ಅವನು ರೆಡ್ಡಿ ಗಿಡ್ಡಿ ಎಲ್ಲ ತೊಗೊಂಡು ಪೂಜೆ ಮಾಡ್ಬೋದು. ಅದನ್ನು ಭಕ್ತಿ ಭಾವನೆಯಲ್ಲಿರಬೇಕು, ಶೋ ಆಫ್ ಆಗಬಾರ್ದು. ಅದು ನೋಡಿಯೇ ನಮಗೆ ಮಯೂರಿಯವರು ಅಲ್ವಾ? ಹೀಗೆ ಮಾಡಿದರೆ ಮಾತ್ರ ದೇವರಲ್ಲ, ಹೀಗೆ ಮಾಡಿದ್ದು ಬಲಗೈಯೇ, ಹೀಗೆ ಮಾಡಿದ್ದು ಕೈನೇ, ಹೀಗೆ ಮಾಡಿದ್ದು ಕೈ ಸೇಮ್ ಅಲ್ಲ. ಇಷ್ಟಕ್ಕೆ ಬನ್ನಿ, ಸ್ವಲ್ಪಾರು ತಲೆಗೆ ಹೋಗಿ, ಸ್ವಲ್ಪ ಅಂಧಕಾರದಿಂದ ಹೊರಗೆ ಬನ್ನಿ, ಮನಸ್ಸು ಸಮಾಧಾನಕ್ಕೆ ಬರಲಿ ಅಂತ ಹೇಳ್ತಾ ಗುರುಗಳಿಗೊಂದು ಪ್ರಾರ್ಥನೆ ಮಾಡಿ ಮುಗಿಸಿಬಿಡ್ತೆ. ಓಂ ಸತ್ಯಬ್ರಹ್ಮಾಯ ವಿದ್ಮಹೇ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಆ ಮಂತ್ರ ನಮ್ಮ ಒಳಗೆ ಕೇಳ್ತಾ ಇರಬೇಕು, ಹೊರಗೆ ಕೇಳೋದಲ್ಲ. ನಾವು ಸುಮಾರು ಮಂತ್ರ ಹೇಳೋರನ್ನು ಕೇಳಿದ್ದೀವಿ, ಜೋರು ಕಿರ್ಚೋದು. ಯಾಕೆ? ಆಚೆ ಅವ್ರ ಕಾನ್ಸಂಟ್ರೇಷನ್ ಈಚೆ ಅಟೈನ್ ಮಾಡಬೇಕು ಅಂತ.
ಅದು ಯಾರು ವಿಡಿಯೋ ಫೋಟೋ ತೆಗಿತಾ ಇದ್ದರೆ ಜೋರು ಅದು ಮಂತ್ರಕ್ಕೆ ಅವಮಾನ ಮಾಡೋದು. ನಾವೇ ನಮ್ಮ ಧರ್ಮಕ್ಕೆ ಬೆಲೆ ಕೊಡಲಿಲ್ಲ ಅಂದರೆ ಇನ್ಯಾರು ಕೊಟ್ಟ?